मनसैवेन्द्रियग्रामं विनियम्य समन्ततः शनैः शनैरुपरमेद्बुद्ध्या धृतिगृहीतया आत्मसंस्थं मनः कृत्वा न किञ्चिदपि चिन्तयेत्. ಶ್ರೀಮದ್ಭಗವದ್ಗೀತೆಯ 6ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಭಗವಂತ ಅರ್ಜುನನಿಗೆ ಈ ಧ್ಯಾನ ಯೋಗದ ವಿಚಾರವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಿಜವಾಗಿ ಧ್ಯಾನ ಅನ್ನೋ ಶಬ್ದಕ್ಕೆ ನಿಧಿಧ್ಯಾಸನ ಅಂತಾರೆ ವೇದಾಂತ. ಧ್ಯಾನಕ್ಕೂ ನಿಧಿಧ್ಯಾಸನಕ್ಕೂ ವ್ಯತ್ಯಾಸ ಏನು ಅಂದರೆ, ನಿಧಿಧ್ಯಾಸನ ಅಂದರೆ ಇರತಕ್ಕ ವಸ್ತುವನ್ನೇ ಗುರುತಿಸಿ ಅದನ್ನ ಕುರಿತು ಮನಸ್ಸನ್ನ ಏಕಾಗ್ರ ಮಾಡ್ತಕ್ಕದ್ದು, ಅದನ್ನು ನಿಧಿಧ್ಯಾಸನ ಅಂತಾರೆ. ಧ್ಯಾನ ಅಂದ್ರೆ ಸಾಧಕನಾಗಿರೋನು ತನ್ನ ಇಷ್ಟಾನುಸಾರ ಆ ದೇವತೆಯನ್ನ ಹೇಗೆ ಬೇಕಾದರೂ ಧ್ಯಾನ ಮಾಡಬಹುದು. ಗಂಡಸು ಅಂತ ಮಾಡಬಹುದು, ಹೆಂಗಸು ಅಂತ ಮಾಡಬಹುದು. ಈ ಅರ್ಥದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎರಡೂ ಕೂಡ ಜಾರಿಲಿ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಇಷ್ಟ ದೇವತಾ ಪ್ರೀತ್ಯರ್ಥ ಅಂತ ಹೇಳಿ, ದೇವ್ರು ಹೇಗಿದ್ದಾನೆ ಅಂದರೆ ನಿಮ್ಮ ಇಷ್ಟ, ನೀವು ಹೇಗೆ ಬೇಕೋ ಹಾಗೆ. ನಾವು ನರಸಿಂಹದೇವರ ಮಕ್ಕಳು, ನೀವು ವೆಂಕಟರಮಣ ಸ್ವಾಮಿಯ ಮಕ್ಕಳು, ನೀವಿಂಥ ಹನುಮಂತಾಯ ಮಕ್ಕಳು, ಏನು ಬೇಕಾದ್ರೂ ಹೇಳ್ಬೋದು. ಯಾಕೆ ಅಂದ್ರೆ ಎಲ್ಲವೂ ಆ ಪರಮಾತ್ಮನ ಒಂದೊಂದು ಅಂಶ. ಅವತಾರವೇ ಆಗಿರೋದ್ರಿಂದ ಎಲ್ಲಾ ರೂಪಗಳಿಂದಲೂ ಭಗವಂತ ಒಬ್ಬನೇ ಇರತಕ್ಕಂಥದ್ದು. ಆದರೆ ಆ ಉಪಾಸಕರು ತಮ್ಮ ತಮ್ಮ ಇಚ್ಛಾನುಸಾರ ದೇವರನ್ನು ಹೇಗೆ ಬೇಕೋ ಹಾಗೆ, ನಾವೆಲ್ಲ ಬ್ರಾಹ್ಮಣರು ಹೀಗೆ ಪೂಜೆ ಮಾಡ್ತೀವಿ ದೇವರನ್ನು, ಶಿವ ಅಂತಲೋ ವಿಷ್ಣು ಅಂತಲೋ ಗೌರಿ ಅಂತಲೋ ಪೂಜೆ ಮಾಡ್ತೀವಿ. ವೈಶ್ವರೆಲ್ಲ ಕನ್ನಿಕಾ ಪರಮೇಶ್ವರಿ ಪೂಜೆ ಮಾಡ್ತಾರೆ. ಯಾವ ರೂಪದಲ್ಲಿ ಮಾಡಿದರೋ ಎಲ್ಲ ರೂಪವೂ ಪರಮಾತ್ಮನದೇ ನಿಜ. ಆದರೆ ಆಯಾ ರೂಪಗಳನ್ನ ಭಕ್ತನಾದವನು ತನ್ನ ಇಷ್ಟಾನುಸಾರ ಕಲ್ಪನೆ ಮಾಡ್ಕೋಬಹುದು. ಇದಕ್ಕೆ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ ಒಂದು ನ್ಯಾಯ. ಆಯಾ ಉಪಾಸಕರು ತಮ್ಮ ಇಷ್ಟಾನುಸಾರ ಆ ದೇವತೆಯನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಧ್ಯಾನ ಮಾಡಬಹುದು. ಇತಿಹಾಸ ಪುರಾಣಗಳು ಅದಕ್ಕೆ ಆಧಾರವಾಗಿದೆ. ಆದರೆ ಧ್ಯಾನದ ವಿಷಯ ಆಯಿತು. ನಿಧಿಧ್ಯಾಸನ ಅನ್ನೋದು ಹಾಗಲ್ಲ. ನಿಧಿಧ್ಯಾಸನದಲ್ಲಿ ಏನು ಗುಟ್ಟು ಅಂದ್ರೆ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕು. ಈಗ ಈ ಕಾಗದ ಬಿಳುಪಾಗಿದೆ ಅಂತ ನಾ ಹೇಳಿದ್ರೆ, ಇಲ್ಲ ನೀವು ಬಿಳುಪು ಅಂತೀರಿ, ನಾನು ಕಪ್ಪು ಅಂತೀನಿ ಅಂತ ಇನ್ನೊಬ್ಬರನ್ನು ಹಾಗಿಲ್ಲ. ಯಾಕೆ? ಆ ವಸ್ತುವೇ ಬಿಡುವಾಗಿದ್ಬಿಟ್ಟಿದೆ. ನಿಧಿಧ್ಯಾಸನದಲ್ಲಿ ಈ ಪಾಯಿಂಟ್ ಇದೆ. ಆತ್ಮಸ್ವರೂಪ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋಕೆ ಮಾಡೋ ಪ್ರಯತ್ನ ಹೊರತು ಅಲ್ಲಿ ಕ್ರಿಯೆ ಏನೂ ಇಲ್ಲ. ವೇದಾಂತದಲ್ಲಿ ಇದನ್ನು ವಸ್ತುತಂತ್ರ ಅಂತ. ವಸ್ತುತಂತ್ರ ಅಂದ್ರೆ ವಸ್ತುವಿಗೆ ಅಧೀನವಾಗಿರ್ತಕ್ಕದ್ದು. ನಮ್ಮ ಇಷ್ಟಾನುಸಾರ ಮಾಡೋದನ್ನ ಕರ್ತೃತಂತ್ರ ಅಂತ. ನಮ್ಮ ಅಧೀನದಲ್ಲಿ ಇರ್ತಾರೆ, ನಾವು ಹೇಗೆ ಬೇಕಾದ್ರೂ ಪೂಜೆ ಮಾಡಬಹುದು, ಅದು ಮಾಡಬಹುದು. ಈ ಗೌರಿ ಗಣಪತಿ ಹಬ್ಬ ಮಾಡ್ತೀವಿ, ಹೆಂಗಸರೆಲ್ಲ ಗೌರಿ ಅಂತ ಪೂಜೆ ಮಾಡ್ತಾರೆ, ಗಂಡಸರು ಗಣಪತಿ ಅಂತ ಪೂಜೆ ಮಾಡ್ತಾರೆ. ಗಣಪತಿ ಗಂಡಸು ಅಂತೇವೆ, ಗೌರಿ ಹೆಂಗಸು ಅಂತೇವೆ. ಆ ಪರಮಾತ್ಮನ ಸ್ವರೂಪದಲ್ಲಿ ಗಂಡಸು ಅಂತಾಗಲಿ ಹೆಂಗಸು ಅಂತಾಗಲಿ ಹೀಗಿದೆ ಅಂತಲಾಗಲಿ ಏನು ಹೇಳಕ್ ಬರುತ್ತೆ? ಇದೆಲ್ಲವೂ ಉಪಾಸಕರ ಒಂದು ಕಲ್ಪನೆ. ಅದಕ್ಕೋಸ್ಕರ ಇದನ್ನೆಲ್ಲ 2ನೇ ಗ್ರೇಡ್ ಉಪಾಸನ ಅನ್ನೋ ಗ್ರೇಡ್ನಲ್ಲಿ ಇಟ್ಟಿದ್ದಾರೆ. ಇದು 3ನೇ ಗ್ರೇಡ್ ದೊಡ್ಡದು ಯಾವುದು? ನಿಧಿಧ್ಯಾಸನ. ಇದೇನು ಅಂದ್ರೆ ವಸ್ತು ಹೇಗಿದೆಯೋ ಹಾಗೆ. ಈಗ ನಾವು ಹಿಮಾಲಯ ಪರ್ವತ ನೋಡ್ಕೊಂಡ್ ಬಂದಿದ್ದೀವಿ, ಹೀಗಿದೆ ಅಂತ ನಾವು ಹೇಳ್ತೀವಿ. ನಾಳೆ ನೀವು ನೋಡಿದ್ರೆ ಏನಂತೀರಿ? ಹೇಗಿದೆಯೋ ಹಾಗೆ ತಾನೆ. ಹಿಮಾಲಯ ಪರ್ವತ ಹೇಗಿದೆ ಅಂದ್ರೆ ಎಲ್ಲಾ ಕಾಲಕ್ಕೂ ಎಲ್ರಿಗೂ ಒಂದೇ ತರಹ ಕಾಣುತ್ತೆ ಹೊರತು ಮೈಸೂರಿನಿಂದ ಹೋದವ್ರಿಗೆ ಬೇರೆ ತರ ಕಾಣುತ್ತೆ, ಕಾಶಿಯಿಂದ ಹೋದವ್ರಿಗೆ ಕಾಣುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಯಾಕೆ? ವಸ್ತು ತಂತ್ರ. ತಂತ್ರ ಅಂದ್ರೆ ಅಧೀನ ಅಂತ. ವಸ್ತು ಹೇಗಿದೆಯೋ ಹಾಗೆ ಅಂತ. ಅದರಂತೆ ಈ ಧ್ಯಾನ ಯೋಗದ ಈ ಅಧ್ಯಾಯದಲ್ಲಿ ಇದುವರೆಗೆ ವಿಚಾರ ಮಾಡಿದ ತಳಹದಿಯಿಂದ ನೋಡಿದರೆ, ಆ ಆತ್ಮವಸ್ತುವನ್ನು ಕಾಣತಕ್ಕ ಯಾವ ಸಾಧಕನೇ ಆಗಲಿ ಅವನು ತನ್ನೊಳಗೆ ತನ್ನ ಆತ್ಮನನ್ನೇ ಕಂಡುಕೊಳ್ಳುತ್ತಾನಾದ್ದರಿಂದ ಯಾರ್ಯಾರು ಕಂಡುಕೊಂಡ್ರು ವಸ್ತು ಏನಾಗಿದೆ ಅದು ಹಾಗೆಯೇ ಇದೆ ಅಂತ. ಆದ್ದರಿಂದ ಇಲ್ಲಿ ಏನು ಮಾಡಬೇಕಾದ ಪ್ರಯತ್ನ ಅಂದ್ರೆ, ಮನುಷ್ಯನಿಗೆ ಆ ವಸ್ತುವನ್ನು ನೋಡತಕ್ಕ ಶಕ್ತಿ ಬೇಕು, ಅರ್ಹತೆ ಬೇಕು ಒಂದು. ಅಥವಾ ವಸ್ತುವನ್ನು ಕಾಣಲಿಲ್ಲ ಅಂದ್ರೆ ಅರ್ಥ ಏನು? ಅದಕ್ಕೇನೋ ಒಂದು ಮರೆಯಾಗಿದೆ ಅಂತ. ಮರೆಯಾಗಿದ್ರೆ ಏನು ಮಾಡಬೇಕು? ಮರೆ ತೆಗೆದ್ರಾಯ್ತು ಅಷ್ಟೇ, ಇನ್ನೇನಿಲ್ಲ.
ಆ ಮರೆಯನ್ನೇ ಅವಿದ್ಯಾ ಅಂತಾರೆ ವೇದಾಂತ. ದೇವರ ದರ್ಶನ ಮಾಡಕ್ಕೆ ಅಂತ ಹೋಗಿದ್ದು ದೇವಸ್ಥಾನದಲ್ಲೇ ಆಗಲಿಲ್ಲ ಅಂತ ಒಬ್ಬಂತಾನೆ. ಯಾಕಪ್ಪ ಆಗಲಿಲ್ಲ? ದೇವಸ್ಥಾನ ಬಾಗಿಲು ತೆಗೆದಿಲ್ವೇ? ತೆಗೆದಿತ್ತು. ಗರ್ಭಗುಡಿ ತೆಗೆದಿತ್ತು. ದೀಪ ಇತ್ತಿಲ್ವೇ? ದೀಪನೂ ಇತ್ತು. ಮತ್ತೆ ಯಾಕೆ ಆಗಲಿಲ್ಲ? ತೆರೆ ಹಾಕಿಬಿಟ್ಟಿದ್ರು ಅಷ್ಟೇ ತಾನೆ. ನಿಜ, ಎಷ್ಟೋ ಸಲ ದೇವ್ರ ಪೂಜೆ ಮಾಡೋ ತೆರೆ ಹಾಕಿರ್ತಾರೆ. ಈ ಎಲ್ಲಾ ಅನುಕೂಲಗಳಿದ್ರು ತೆರೆ ತೆಗೆದು ಹೊರತು ದೇವರ ದರ್ಶನ ಆಗಲ್ಲ. ಹಾಕೋಕ್ ಮುಂಚೆ ದೇವರು ಹೇಗಿತ್ತು, ತೆರೆ ತೆಗೆದಿದ್ರು ಹಾಗೆ ತಾನೇ ಇರುತ್ತೆ. ಇನ್ನೇನು ವ್ಯತ್ಯಾಸ ಆಗಿಲ್ವಲ್ಲ ತೆರೆ ಹಾಕಿದ್ರಿಂದ. ಹಾಗ ತೆರೆ ತೆಗೆಯೋದು ಅನ್ನೋದು ಎಷ್ಟು ಸುಲಭೋ, ಹಾಗ ಅವಿದ್ಯೆಯನ್ನು ತೆರೆ ತೆಗೆದುಬಿಟ್ರೆ ಅಷ್ಟೇ. ಇದೇನೋ ಧ್ಯಾನದಿಂದ ಸಾಧಕನಾದವನು ಕಂಡುಕೊಳ್ಳತಕ್ಕಂಥ ತತ್ವ. ಆದ್ರಿಂದ ವೇದಾಂತದಲ್ಲಿ ತತ್ವಕ್ಕೆ ಯಾವ ರೀತಿಯಾದ ವಿಪರಿಣಾಮ ಪರಿವರ್ತನೆ ಏನೂ ಇಲ್ಲ. ಯಾರು ಕಂಡುಕೊಂಡ್ರು ಅದೇ ತತ್ವ ಇದೆ, ಯಾರು ಉಪಾಸನೆ ಮಾಡಿದ್ರು ಅದೇ. ಆದರೆ ಸಾಧಕ ತನ್ನ ಇಷ್ಟಾನುಸಾರ ಮಾಡಿದಾಗ ಭಗವಂತ ಹಾಗೆ ಕಾಣ್ತಾನೆ. ನಿಜವಾಗಿ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅದು ಹೇಗೂ ಇಲ್ಲ. ಅಶಬ್ದಮ ಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅಂತ ಆ ಯಮದೇವ ಹೇಳ್ತಾನಲ್ಲಪ್ಪ. ಆ ಸ್ವರೂಪವನ್ನು ಏನು ಹೇಳೋಣ? ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ನಾಮ, ರೂಪ, ಆಕಾರ ಏನೇನು ವಿಶೇಷಗಳಿಲ್ಲ. ಅದು ನಮ್ಮ ಆತ್ಮನಾಗಿದೆ. ಹಾಗೆ ನಮ್ಮ ಆತ್ಮ ಅಂತಲೇ ಕಂಡುಕೊಳ್ಳೋಣ ಅಂದ್ರೆ ಕಂಡುಕೊಳ್ಳುವವನು ಕಂಡುಕೊಳ್ಳಲು ಪಡತಕ್ಕದ್ದು ದ್ವೈತ ಇಲ್ಲ, ತಾನೇ ತಾನಾಗಿದೆ. ಈಗ ನಾನು ಕನ್ನಡಿಯೊಳಗೆ ನನ್ನ ಮುಖ ನೋಡ್ಕೊಂಡ್ರೆ ನಾನು ಮತ್ತು ನನ್ನ ಮುಖ ಎರಡಾಯ್ತೆ? ಇಲ್ಲ. ಯಾಕಿಲ್ಲ? ಇವರೇ ಒಂದು. ಅದೇ ಪ್ರತಿಬಿಂಬವಾಗಿ ಕಾಣುತ್ತೆ ಅಷ್ಟೇ, ಕಾಣಿಸ್ಬಹುದು. ಆದ್ರೆ ಬಿಂಬದಂತೆ ಪ್ರತಿಬಿಂಬ ಅನ್ನೋದು ಪದಾರ್ಥ ಅಲ್ಲ. ಇದೇ ಅದ್ವೈತ. ಎರಡು ಕಾಣುತ್ತಲ್ಲ ಸ್ವಾಮಿ, ಕಾಣ್ಬಿಟ್ರೆ ಏನಾಯ್ತು? ಕಾಣೋದಿಲ್ಲ, ಇರಬೇಕದು. ಈಗ ಇಂಥ ಒಂದಾನೊಂದು ನಮ್ಮ ಒಳಗೆ ಇರತಕ್ಕ ಆತ್ಮತತ್ವವನ್ನ ತಾನೇ ಯೋಗಿಯಾದವನು ಕಂಡುಕೋತಾನೆ ಅಂದ್ರೆ ಅರ್ಥ ಏನು? ಆ ಸ್ವರೂಪದಲ್ಲಿ ನೆಲೆ ನಿಂತು ಬಿಡ್ತಾನೆ. ಇನ್ನಲ್ಲಿಂದ ಮುಂದಕ್ಕೆ ಇನ್ನೇನು ಪ್ರಯತ್ನ ಮಾಡಬೇಕಾದ್ದಿಲ್ಲ. ಇದನ್ನೇ ಯೋಗದ ಒಂದಾನೊಂದು ಗುರಿ ಅಂತ ಇದುವರೆಗೆ ಹೇಳಿದ್ರು. ಹಾಗಾದ್ರೆ ಯೋಗ ಮಾಡಬೇಕಾದ್ರೆ ಏನೇನು ಪ್ರಯತ್ನ ಮಾಡಬೇಕು ಅಂತ ಈಗ ಹೇಳ್ತಾರೆ. ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಅಂತ ಪ್ರಾರಂಭವಾಗಿದೆ. ಶ್ಲೋಕ ಓದಿದ್ದೀನಿ, ಅರ್ಥ ನೋಡೋಣ. ಇಲ್ಲಿ ಏನು ಅಂದ್ರೆ ಇರತಕ್ಕಂಥ ಸ್ವರೂಪವನ್ನೇ ತಿಳ್ಕೊಳ್ಳಕ್ಕೆ ಮಾಡಬೇಕಾದ ಪ್ರಯತ್ನ. ಏನ್ ಮಾಡಬೇಕು ಅಂದ್ರೆ ಸಂಕಲ್ಪ ಪ್ರಭವಾನ್ ಸಂಕಲ್ಪ ಪ್ರಭವ ಯೇಷಾಂ ಕಾಮಾನಾಂ ತೇ ಸಂಕಲ್ಪ ಪ್ರಭವಾ ಕಾಮಾಹ ತಾನ್ ತ್ಯಕ್ತ್ವಾ ಅಂತ ನೋಡಿ. ಇಲ್ಲಿ ಮಾಡತಕ್ಕ ಸಾಧನ ಕ್ರಮ ಯಾವುದು? ವಸ್ತು ಇದೆ, ಇದ್ದದ್ದೇ ಇದ್ದ ಹಾಗೆ ಇದೆ, ಅದನ್ನ ಕಂಡುಕೊಳ್ಳುವುದಕ್ಕೆ ಮಾಡಬೇಕಾದ ಪ್ರಯತ್ನ. ಆ ವಸ್ತುವು ಕೂಡ ನಮಗಿಂತ ಹೊರಚಲ್ಲ, ನಮ್ಮೆಲ್ಲರ ಆತ್ಮನೇ ಆಗಿದೆ ಅಂತ. ಎಷ್ಟೋ ಸಲ ನಮಗೇನು ಆಶ್ಚರ್ಯವಾಗುತ್ತೆ, ನಮ್ಮೊಳಗೆ ಇರತಕ್ಕ ಆತ್ಮನ ನಾವು ಕಂಡುಕೊಳ್ಳೋಕೆ ಇಷ್ಟು ಕಷ್ಟವೇ ಅನ್ಸುತ್ತೆ. ಅದು ಎಲ್ಲಕ್ಕಿಂತ ಕಷ್ಟ. ಬೇರೆಂದನ್ನಾರು ನಾವು ನಮ್ಮನ್ನು ನಾವು ನೋಡ್ಕೊಡೋದು ಹೇಗೆ ನೋಡೋದು ಅಂತ. ಈ ದೃಷ್ಟಾಂತ ನೀವೇ ಹೇಳಿದ ಸ್ವಾಮಿ, ಕನ್ನಡಿಯಲ್ಲಿ ನೋಡ್ಕೋಬಹುದು ಅಂತ. ಅದು ತಪ್ಪು, ಅದು ನೆಗೆಟಿವ್. ಇಲ್ಲಿ ಬಲಗಡೆ ಇದ್ದದ್ದು ಅಲ್ಲಿ ಎಡಗಡೆ ಕಾಣುತ್ತೆ. ಅತ್ತಾನೆ ನಾನಾಗುತ್ತೆ ಎಲ್ಲಾರು ಸಾಧ್ಯವೇ? ಆಗೋದಿಲ್ಲ. ಅಂದ್ರೆ ಹ್ಯಾಕ್ ಕಂಡುಕೊಳ್ಳೋದು? ಅದಕ್ಕೆ ಹೇಳ್ತಾರೆ ಇಲ್ಲಿ ಇನ್ನೇನು ಉಪಾಯ ಇಲ್ಲ. ನಿಮ್ಮ ಇಂದ್ರಿಯ ಮನೋಬುದ್ಧಿಗಳನ್ನೆಲ್ಲ ಒಳಗ್ ತಗೋಬೇಕಷ್ಟೆ. ಹೊರಮುಖವಾಗಿ ಬಳಸ್ತಾ ಇದ್ದೇವಲ್ಲ ಜಗತ್ತನ್ನ ಅಥವಾ ನಾಮರೂಪಗಳನ್ನು ನೋಡೋದಕ್ಕೆ, ಅದನ್ನು ರಿವರ್ಟ್ ಮಾಡಬೇಕು. ಈಗ ಜೋರಾಗಿ ಓಡೋ ಕುದುರೆಗೆ ಫಸ್ಟ್ ಯಾವ್ದು ಮೊದಲು ಗುರಿ ಮುಟ್ಟುತ್ತೋ ಅದಕ್ಕೆ ಪ್ರೈಸ್ ಕೊಡ್ತಾರೆ. ಅದು ಓಟದ ಒಂದಾನೊಂದು ಪ್ರೈಸ್ ಕೊಟ್ಟದ್ದಾಯಿತು. ಈ ವೇದಾಂತಲ್ಲಿ ಹೇಗೆ ಅಂದ್ರೆ ಸ್ಲೋ ರೇಸ್ ಅಂತ ಕರೆಯೋರು ಗುರುಗಳು. ಈ ಸೈಕಲ್ ಅನ್ನ ಸ್ಲೋ ರೇಸ್ ಯಾವನು ಫಸ್ಟ್ ಬರ್ತಾನೋ ನೀವು ಪ್ರೈಸ್ ಅಂತ ಇಟ್ಬಿಟ್ರೆ, ಎಷ್ಟು ನಿಧಾನಕ್ಕೆ ಹೋಗ್ತಾನೋ ಅವನಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಲ್ವೇ? ಸೈಕಲ್ ಕೆಳಗೆ ಬಿಡಬಾರ್ದು, ನಿಂತಿರಬೇಕು, ಕೊನೆ ಹುಡುಕೋದು. ಇದೇ ಸ್ವಾಮಿ ಕೊನೆಯೇ ಕೊಡ್ತದೆ. ರೇಸ್ ಇರೋದೇ ಹಾಗೆ. ಈ ವೇದಾಂತ ಅನ್ನೋದು ಸ್ಲೋ ರೇಸ್. ಇದು ಮುಂದೆ ಪ್ರಪಂಚದ ಕಡೆಗೆ ಓದಿದಷ್ಟು ಏನು ಕಾಣೋದಿಲ್ಲ. ಎಲ್ಲಗೆ ಶನೈರು ಬರವೇ ನೋಡಿ. ಶ್ಲೋಕ ಇವತ್ತದೇ ಬರ್ತಾ ಇರೋದು. ಇದಕ್ಕೇನು ಉಪಾಯ ಮಾಡಬೇಕು? ಇಂದ್ರಿಯಗಳನ್ನು ದೂರಿದ್ರೆ ಪ್ರಯೋಜನವಿಲ್ಲ.
ಇಂದ್ರಿಯಗಳಿಗೆ ಹಿನ್ನೆಲೆಯಾಗಿ ಮನಸ್ಸಿದೆ. ಆ ಮನಸ್ಸು ಏನೇನು ಸಂಕಲ್ಪ ಮಾಡುತ್ತೋ ಆ ಕಡೆ ಹೋಗ್ತವೆ. ಎಲ್ಲ ಇಂದ್ರಿಯಗಳನ್ನು ಹೊರಕೊಂಡು ನೋಡ್ಬೇಕು ಅಂದ್ರೆ ಕಣ್ಣು ಮುಂದಕ್ಕೆ ಹೋಗುತ್ತೆ. ಮೇಲೆ ಎಲ್ಲ ನೋಡೋದು ಹಾಗೆ. ಸೃಷ್ಟಿ ಎಲ್ಲ ಹೊರಮುಖವಾಗಿ ತಾನೇ ಇರೋದು. ಪರಾಂಚಿಖಾನಿ ವೇದಣ ಸ್ವಯಂಭೋ ಅಂತ ಸೃಷ್ಟಿ ಮಾಡೋ ಆ ಬ್ರಹ್ಮದೇವನೇ ಹಾಗೆ ಮಾಡಿಟ್ಟಿದ್ದಾನೆ. ಕಣ್ಣು ಮುಂದಕ್ಕೆ ನೋಡುತ್ತೆ, ಕಿವಿ ಹೊರಗೆ ಕೇಳುತ್ತೆ, ಮಾತು ಹೊರಗಿನ ವಿಷಯನೇ ಮಾತಾಡುತ್ತೆ. ಹೀಗಿರುವಾಗ ವೇದಾಂತಕ್ಕೆ ಏನು ಮಾಡಬೇಕೋ ನಮ್ಮ ಒಬ್ರು ಯಾರೋ ಹೇಳೋರು ನೋಡಿ, ಡ್ರಿಲ್ ಮಾಡುವಾಗ ರೈಟ್ ಅಬೌಟ್ ಟರ್ನ್ ಅಂತಿದೆ. ರೈಟ್ ಟರ್ನ್ ಅಂದ್ರೆ ಬಲಕ್ಕೆ ತಿರುಗ್ತಾನೆ, ಲೆಫ್ಟ್ ಟರ್ನ್ ಅಂದ್ರೆ ಎಡಕ್ಕೆ ತಿರುಗ್ತಾನೆ. ರೈಟ್ ಅಬೌಟ್ ಟರ್ನ್ ಏನ್ ಮಾಡ್ತಾನೆ, ಅರ್ಧ ರೌಂಡ್ ಹೊಡಿತಾನೆ. ಹಾಗೆ ಈಗ ವೇದಾಂತದಿಂದ ಈ ತತ್ವ ತಿಳ್ಕೊಳ್ಳೋನು ಒಂದು ರೈಟ್ ಅಬೌಟ್ ಟರ್ನ್ ಹೊಡಿಬೇಕಿವ ಹಿಂದಕ್ಕೆ. ಒಳಮುಖವಾಗಿ ತನ್ನನ್ನೇ ತಾನು ನೋಡ್ಕೋಬೇಕು. ಅದಕ್ಕೆ ಹೇಳ್ತಾರೆ. ಹಾಗೆ ನೋಡ್ಕೊಳ್ಳೋದಕ್ಕೆ ಅದೇ ಅಂತಃಕರಣವನ್ನೇ ಬಯಸಬೇಕು. ಆದ್ರೆ ಅಂತಃಕರಣದಲ್ಲಿರತಕ್ಕ ಬಹಿರಂಗದ ಯಾವ ವ್ಯಾಪಾರಗಳಿದೆಯೋ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಹೆಸರು ಅಂತಃಕರಣ ಅಂತ, ಒಳಗಿರೋತ ಕರ್ಣ ಅಂತ ಹೆಸರು ಇಟ್ಟಿದ್ದೇವೆ ನಮ್ಮ ಗುರುಗಳು ಹೇಳೋದು. ಅದಕ್ಕೆ ಅಂತಃಕರಣ ಅಂತ ಹೆಸರು ಎಷ್ಟೇ, ಅದು 3 ಹೊತ್ತು ಹೊರಗೆ ಇರುತ್ತೆ. ಯಾವ್ಯಾವುದೋ ವಸ್ತು ಅಂದ್ರೆ ಎಲ್ಲೋ ಚಿಂತನೆ ಮಾಡ್ತಿರ್ತೀವಿ, ಎಲ್ಲೋ ಹೋಗುತ್ತೆ. ಮನೆಯಲ್ಲೇ ಕೂತಿರ್ತೀವಿ, ಎಲ್ಲೋ ಯೋಚನೆ ಮಾಡಿ ಸ್ವಾಮಿ ಎಲ್ಲಿದ್ರಿ ಅಂತ. ಮನೆಯಲ್ಲೇ ಇರ್ತಿದ್ದೆ, ಮನೆ ಇದ್ದೇ ಬೆಂಗಳೂರು ಜ್ಞಾನಶತ ಇದೆ ಅಷ್ಟೇ. ಅವತ್ತು ಎಲ್ಲಿದ್ದಾಗ ಆಯ್ತು ನೀವು ಅಲ್ಲಿದ್ದಾಗ. ಯಾವ ಕಾಲಕ್ಕೂ ಈ ಮನಸ್ಸು ಅದೇನೋ ಹೇಳಿ ಕೇಳೋದೇ ಇಲ್ಲ. ಯಾವ್ಯಾವುದೋ ಎಲ್ಲೋ ಯಾವತ್ತೋ ಎಂದೋ ನಡೆದದ್ದೋ ಹಿಂದೆ ಕಳೆದವದ್ದೋ ಮುಂದೆ ಬರುವುದಾದ ಭೂತವನ್ನ ಭವಿಷ್ಯತ್ತನ್ನು ಚಿಂತನೆ ಮಾಡುತ್ತೇವೆ ಹೊರದು ವರ್ತಮಾನ ಏನು. ಆಮೇಲೆ ಏನೋ ನಾ ಹೇಳಿ ಕೇಳಿದೆ, ನಾ ಇಲ್ಲಿ ಕೂತಿದ್ದೀನಾ ಅನ್ಸುತ್ತೆ. ಅದು ಏನು ಮಾಡೋಣ ಹೇಳಿ. ಮನಸ್ಸು ನಮ್ಮದೇ ಹೌದು, ಅದಕ್ಕೆ ಅಂತಃಕರಣ ಅಂತ ಹೆಸರು. ಅದು ಎಲ್ಲೆಲ್ಲೋ ಹೋಗುತ್ತೆ. ಈಗ ಹೇಳ್ತಾರೆ, ಈ ಒಳಗಿರೋ ಆತ್ಮನ್ನು ನೋಡ್ಬೇಕಾದ್ರೆ ನೀವು ಮನಸ್ಸನ್ನು ಹೊರಮುಖವಾಗಿ ಉಪಯೋಗಿಸಿದರೆ ಏನ್ ಗತಿ ಮಾಡಿ ಹೇಳಿ. ಅದಕ್ಕೋಸ್ಕರ ಸಂಕಲ್ಪ ಪ್ರಭವಾನ್ ಕಾಮಾನು ತ್ಯಕ್ತಪ ಅರ್ಜುನ. ಕಾಮ ಅಂದ್ರೆ ಬಯಕೆಗಳು. ಬಯಕೆ ಉಂಟಾಗೋದಿಲ್ಲ ಹೊರಗಿನ ಪದಾರ್ಥಗಳಲ್ಲಿ. ಅಂಥ ಮನಸ್ಸಿನಲ್ಲಿ ಆ ರೀತಿಯಾದಂತಹ ಸಂಕಲ್ಪಗಳನ್ನು ಮಾಡ್ತಾ ಮಾಡ್ತಾ ಮನಸ್ಸನ್ನು ಹೊರಹಾಕಿದರೆ ಇನ್ನೂ ಅಷ್ಟು ನಾವು ಆತ್ಮನಿಂದ ದೂರವಾಗ್ತೇವೆಯೇ ಹೊರತು ಕಾಣಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ತ್ಯಕ್ತ್ವಾ ಬಿಟ್ಬಿಡು ಒಂದ. ಏನು ಇಲ್ಲ. ಇಲ್ಲಿ ಧ್ಯಾನ ಅಂತ ಹೇಳ್ತಾರಲ್ಲ, ಆತ್ಮನ್ನೇವ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತಂತ ಬರೀತಾರೆ. ಧ್ಯಾನ ಅಂದ್ರೆ ಏನೋ ಚಿಂತನೆ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, ಈ ಆತ್ಮ ಧ್ಯಾನ ಹೇಗೆ ಅಂದ್ರೆ ಏನೂ ಚಿಂತಿಸಬಾರದು ಅಂತ. ಎಲ್ಲಾ ಚಿಂತೆಗಳು ಸ್ಟಾಪ್ ಮಾಡ್ಬಿಡು. ಈಗ ಅದನ್ನೇ ಹೇಳ್ತಾರೆ. ಅದಕ್ಕೋಸ್ಕರ ಈ ಮನಸ್ಸಿನಲ್ಲಿ ಉಂಟಾಗತಕ್ಕ ಸಂಕಲ್ಪಗಳಿಂದ ಏನೇನು ಬಯಕೆಗಳಾಗಬಹುದೋ ಅದನ್ನೆಲ್ಲ ತ್ಯಕ್ತ್ವ ಅಂತ ಪರಿತ್ಯಜ್ಯ ಸರ್ವಾನ್ ಅಶೇಷತಃ ಎಲ್ಲ ಬಿಟ್ಬಿಡಬೇಕು ಅಂತಾರೆ. ಅದು ಮನಸ್ಸಿನ ಸಂಕಲ್ಪ ಆಗತ್ತೆ, ಇಂದ್ರಿಯಗಳು ಪ್ರವೃತ್ತಿ ಮಾಡುತ್ತೆ. ಇಷ್ಟೇ ಮನಸ್ಸಿಗೂ ಇಂದ್ರಿಯಗಳಿಗೂ ಸಂಬಂಧ ಇದೆ. ಏನು ಮನಸ್ಸನ್ನು ಮಾಡ್ಕೋತೀವೋ ಅದು ಇಂದ್ರಿಯಗಳ ಮೂಲಕ ಹೊರಗಡೆ ವ್ಯಾಪಾರವಾಗುತ್ತೆ. ಆದ್ದರಿಂದ ಮನಸ್ಸಿನ ಸಂಕಲ್ಪ ಕಮ್ಮಿ ಆಗಿಬಿಟ್ರೆ ಆ ಇಂದ್ರಿಯಗಳ ವ್ಯಾಪಾರ ಹಾಗೆ ತಾನಾಗೆ ನಿಂತು ಹೋಗುತ್ತೆ. ನಾವು ಕಣ್ಣು ಮುಚ್ಕೊಂಡ್ರೆ ಪ್ರಯೋಜನವಿಲ್ಲ. ಮುಚ್ಕೊಳ್ಳೋಕ್ಕೇನೋ ಸುಲಭ ಮುಚ್ಕೋಬಹುದು. ಆದ್ರೆ ಮನಸ್ಸಲ್ಲಿ ಅದೇ ವಿಷಯ ಯೋಚನೆ ಮಾಡ್ತಾ ಇದ್ರೆ ನೋಡಿ ಹಾಗಾಯ್ತಾ ಬಿಟ್ಟಾಗಾಯ್ತು. ಆದ್ದರಿಂದ ಮನಸ್ಸೇ ಮುಖ್ಯ. ಅಲ್ಲಿ ಆಗಬೇಕಾದಂತಹ ಯಾವ ಸಂಕಲ್ಪ ವಿಕಲ್ಪಗಳಿದೆಯೋ ಅದನ್ನೆಲ್ಲ ತ್ಯಾಗ ಮಾಡಿ ಮನಸ್ಸೈವ ಅದೇ ಮನಸ್ಸಿನಿಂದ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಅಂತ. ಮನಸ್ಸನ್ನು ಯಾವಾಗ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಬರುತ್ತದೆಯೋ ಅಂಥ ಇಂದ್ರಿಯಗಳನ್ನು ಹತೋಟಿಯಲ್ಲಿಡೋದೇನು ಕಷ್ಟ ಇಲ್ಲ. ಯಾಕೆ, ಇಂದ್ರಿಯಗಳಿಗೂ ಮನಸ್ಸು ವ್ಯಾಪಾರ ಮಾಡದೆ ಹೋದರೆ ಇಂದ್ರಿಯಗಳೇನು ಅಲ್ಲಾಡಲ್ಲ, ಇದ್ದಾಗೆ ಇರುತ್ತೆ. ಹೀಗಾಗಿ ಆ ಇಂದ್ರಿಯಗಳನ್ನು ವಿನಿಯಮ್ಯ ನಿಯಮನ ಮಾಡಿ ಅಷ್ಟು ಮಾಡಿದ್ರೆ ಸಾಲದು, ಒಳಗೆ ತಗೊಂಡ ಹಾಗಾಯ್ತು. ಈಗ ಆಮೇಲೆ ಏನ್ ಮಾಡ್ಬೇಕು, ಶನೈರುಪರಮೇ ಅದಕ್ಕೆ ಅರ್ಥವಿದೆ. ಇಂದ್ರಿಯ ಸಮುದಾಯ ವಿನಿಯಮ್ಯ ನಿಯಮನಂ ಕೃತ್ವ ಸಮಂತತಃ ಅಷ್ಟಾಯ್ತು. ಶನೈ ನ ಸಹಸ ಉಪರಮೇ ವರದಿ ಕರ್ಯ. ಭಗವಂತ ಹೇಳ್ತಾನೆ, ಈ ಸಾಧನ ಮಾಡುವಾಗ ಎಚ್ಚರಿಕೆಯಾಗಿರಿ. ಶನೈ ಹಿಂದೇನು ಸ್ವಲ್ಪ ನಿಧಾನವಾಗಿ ಮೆಲ್ಲಗೆ ಮನಸ್ಸನ್ನ ಒಳಗೆ ಕೇಳ್ಕೊಳ್ಳಿ. ಮಕ್ಕಳಿಗೆ ಇನ್ನು ನಡಿಗೆ ಬರದೇ ಇದ್ದಾಗ ಪುಟ್ ಹೆಜ್ಜೆ ಇಡ್ತಾರೆ. ಏನು ಮಾಡ್ತಾರೆ, ಒಬ್ರು ಕೈ ಹಿಡ್ಕೊಂಡು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡಪ್ಪ ಅಂತ ಹೇಳಿಸ್ತಾರೆ. ಅದು ಓಡಾಡಕ್ ಬಂದ್ರೆ ಅದೇ ಓಡಾಡುತ್ತೆ. ಓಡಾಡಕ್ ಕಲ್ಸವ ಏನ್ ಮಾಡ್ಬೇಕು,
ಶನೈ ಶನೈ ಒಂದೊಂದೇ ಹೆಜ್ಜೆ. ಏನ್ ಇಷ್ಟು ನಿಧಾನಕ್ಕೆ ನಡೀತಿರಲಿಲ್ಲ ಅಂತ ನೋಡಿ, ಮಗು ಜೊತೆ ಓಡಾಡ್ತಾ ಇದ್ದೀನಿ. ನೀವು ಮಗುವೆ ಅಂದ್ರೆ ನಾನು ಮಗು ಅಲ್ಲ, ನಿಜ. ಆ ಮಗು ಕಲಿಸ್ಬೇಕಾದ್ರೆ ಆ ಒಂದಾನೊಂದು ಸ್ವಭಾವವನ್ನ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಲ್ಲ. ಹಾಗೆ ಸಾಧಕನಾಗಿರ್ತಕ್ಕವನು ಕೂಡ ಮನಸ್ಸನ್ನ ಒಳಮುಖವಾಗಿ ಮಾಡಿಕೊಂಡ ಅನಂತರ ಅದು ಅಂತಃಕರಣ ಯಾವ ವೃತ್ತಿಗಳು ಏಳದಂತೆ ಮೆಲ್ಲಗೆ ತಡೀಬೇಕು. ಉಪರಮ ಅಂತ ಇದಕ್ಕೆ ಹೆಸರು. ಉಪರಮ ಅಂದ್ರೆ ಏನ? ಸಮಾಧಾನ, ಮನಸ್ಸಿನ ಶಾಂತಿ ಅಂತ. ಮನಸ್ಸಿನಲ್ಲಿ ಹೇಳ್ಬಾರ್ದು ಮತ್ತೆ ವೃತ್ತಿಗಳು. ಅಂತಃಕರಣ ಬಹಳ ಚುರುಕು. ಏನು ಕ್ಷಣ ಮಾತ್ರದಲ್ಲಿ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೊರಟೋಗ್ಬಿಡುತ್ತೆ. ಅದೇನು ನೀವಿಲ್ಲೇ ಕೂತಿದ್ರೆ ಈ ಕ್ಷಣ ಬೇಕಾದ್ರೆ ಬೆಂಗಳೂರು ಗ್ಯಾಮ್ಸ್ಕೊಂಡ್ಬಿಟ್ಟು ಅಲ್ಲೇ ಇದೀವಿ ಕೊಡ್ತಾರೆ. ಯಾವಾಗ ಪ್ರಯಾಣ ಮಾಡಿದ್ರಿ ಅಂತ. ಶರೀರವಾದ್ರೂ ಪ್ರಯಾಣ ಮಾಡಬೇಕು, ಮನಸ್ಸಿಗೆ ಏನಾಗಬೇಕಾಗಿದೆ? ಇಲ್ಲಿ ಲಂಡನ್ ಬೇಕಾದ್ರೂ ಹೋಗುದು. ಅಷ್ಟು ಕ್ಷಣವಾಗ ಅಷ್ಟೇ ಅಲ್ಲ, ಪರಲೋಕದವರೆಗೆ ಬೇಕಾದ್ರೂ ಚಿಂತನೆ ಮಾಡಬಹುದು. ಇಂಥ ಚಂಚಲವಾದ ಮನಸ್ಸು ಇದು. ಈ ಆತ್ಮನನ್ನ ನಮ್ಮೊಳಗೆ ಇದ್ರು ಅವನನ್ನು ಕಂಡುಕೊಳ್ಳೋದಕ್ಕೆ ಹೊರಮುಖವಾದ್ರಿಂದ ಅಡ್ಡಿಯಾಗಿದೆ. ಮನಸ್ಸನ್ನ ಒಳಗಿನ ಇಂದ್ರಿಯ ಅಂತ ಕರೀತೀವಿ. ಹೆಸರೇನೋ ಒಳಗಿನ ಇಂದ್ರಿಯ ಅಂತ. ಅದು ಮಾಡೋದೆಲ್ಲ ಹೊರಗಿನ ಕೆಲಸ. ಎಲ್ಲ ನೋಡೋದು ಕೇಳೋದು ಎಲ್ಲ ಹೊರಗಿದ್ದೇನೆ. ಅದಕ್ಕೋಸ್ಕರ ಉಪರಮೆ, ಅದನ್ನು ಮೆಲ್ಲಿಗೆ ಸಮಾಧಾನವಾಗಿ ನಿಲ್ಲಿಸಬೇಕು. ಬಹಳ ಹಿಂದೆ ನಮ್ಮ ಅಜ್ಜಿಯವರೊಂದು ಹಾಡು ಹೇಳೋರು, ಸದ್ದು ಮಾಡದಿರಿ ಸಕಲೇಂದ್ರಿಯಂಗಳಿರ ಮುದ್ದು ರಾಮರ ಪೂಜಿಪಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಹಾಡಲ್ಲಿ. ಇಂದ್ರಿಯಗಳನ್ನು ಕುರಿತು ಹೇಳ್ತಾರಂತೆ, ಅಪ್ಪ ನೀವು ಗಲಾಟೆ ಮಾಡಬೇಡಿ, ಸುಮ್ಮನೆ ಕೂತೀರಿ, ನಾ ರಾಮನ ಒಳಗಡೆ ಪೂಜೆ ಮಾಡ್ತೀನಿ ಅಂತ ಅರ್ಥ ಆಯ್ತು. ರಾಮನ್ ಪೂಜೆ ಮಾಡೋದು ಎಲ್ಲಿ ಮಾಡೋದು? ಹೊರಗಡೆ ಅಲ್ಲ, ನಮ್ಮ ಒಳಗೆ. ಆ ಒಳಗೆ ಬರಬೇಕಾದ್ರೆ ಅಂತಃಕರಣ ಏನಾಗಬೇಕು? ಶಾಂತ. ಅದಕ್ಕೋಸ್ಕರ ಸಾತ್ವಿಕವಾದ ಆಹಾರ ತಗೊಳ್ಳಿ, ಸಾತ್ವಿಕವಾದ ವ್ಯವಹಾರ ಮಾಡಿ, ಆದಷ್ಟು ಮನಸ್ಸನ್ನ ನಿಯಮನ ಮಾಡ್ಕೊಳ್ಳಿ ಅಂತ. ಇಂದ್ರಿಯ ನಿಯಮನ ಯಾವಾಗ ಆಗುತ್ತೆ ಅಂದ್ರೆ ಮನಸ್ಸಿನ ನಿಯಮ ಆದ್ರೆ ಇಂದ್ರಿಯ ನಿಯಮ ಆಗುತ್ತೆ. ಈಗ ಅದನ್ನೇ ಹೇಳೋದು ನಿಜವಾದ ಯೋಗ. ಯೋಗ ಅಂದ್ರೆ ಇದಕ್ಕರ್ಥ ಇದೇ ಯೋಗ ಸಾಧನೆ ಅಂತ. ಉಪರಮೇ ಬುದ್ಧಿಯ ಧೃತಿ ಗೃಹೀತಯ ಅಂತ. ಹೇಗೆ ಮನಸ್ಸನ್ನ ಮೆಲ್ಲಿಗೆ ಸಂಧಾನ ಮಾಡೋದು ಅಂದ್ರೆ, ಮನಸ್ಸಿನಲ್ಲಿ ಎರಡು ವೃತ್ತಿ ಇರುತ್ತೆ. ಚಂಚಲವಾದ ವೃತ್ತಿಯನ್ನ ಮನಸ್ಸು ಅಂತೀವಿ, ನಿಶ್ಚಯವಾದ ವೃತ್ತಿಯನ್ನು ಬುದ್ಧಿ ಅಂತೀವಿ. ಅದಕ್ಕೆ ಬುದ್ಧಿಯ ಧೃತಿ ಗೃಹೀತಯ. ಕೇಳಿ, ಕಯ ಬುದ್ಧಿಯ ಕಿಂ ವಿಶಿಷ್ಟಯ ಧೃತಿ ಗೃಹೀತಯ. ಧೃತ್ಯ ಧೈರ್ಯೇಣ ಗೃಹೀತಯ, ಧೃತಿ ಗೃಹೀತಯ ಧೈರ್ಯೇಣ ಯುಕ್ತಯ ಇತ್ಯರ್ಥ ಅಂತ. ಒಂದೊಂದು ಶಬ್ದಕ್ಕೂ ಅರ್ಥ ವಿವರಣೆ ಕೊಡ್ತಾರೆ ಭಗವತ್ಪಾದರು. ಈ ಅಂತಃಕರಣವನ್ನು ಹಿಡಿಯೋದು ಅಂದ್ರೆ ಅಂತಃಕರಣ ಅನ್ನೋದು ಒಂದೇ ವಸ್ತು, ಅದರಲ್ಲೇನೆ ಮನಸ್ಸು, ಅಹಂಕಾರ, ಬುದ್ಧಿ, ಹೀಗೆಲ್ಲ ಬೇರೆ 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 ವೃತ್ತಿಗಳಷ್ಟೇನೆ. ಅಲ್ಲೇನಾಗಬೇಕು? ಈ ಚಾಂಚಲ್ಯ ಹೋಗಬೇಕಾದ್ರೆ ಈ ಬುದ್ಧಿ ರೂಪವಾದ ವೃತ್ತಿಯನ್ನು ಬಳಸ್ಬೇಕು. ಬುದ್ಧಿಯಿಂದ ಏನು? ನಿರ್ಣಯ, ತೀರ್ಮಾನ. ಹೀಗೆ ಮಾಡಿದ್ದೀನಿ ಅಂತ, ಹೀಗೆ ಮಾಡ್ಲೋ ಹಾಗೆ ಮಾಡ್ಲೋ ಅಂತ ಓಲಾಡಿದ್ರೇನಾಯ್ತು? ಮನಸ್ಸಾಯ್ತು. ಮನಸ್ಸು ಅಲ್ಲಾಡುತ್ತೆ. ಬುದ್ಧಿಯಿಂದ ಏನ್ ಮಾಡ್ಬೇಕು? ಅದನ್ನ ದೃಢಗೊಳಿಸಬೇಕು. ಹೋಗೋಣ ಬೇಡೋ ಅಂತ ಮಾಡಿದ್ದೀನಿ ಅಂತ ಎಷ್ಟೊತ್ತು ಕೂತಿದ್ರು ಹಾಗೆ ಇರುತ್ತೆ. ಇಲ್ಲ ಹೋಗಬಾರ್ದು ಅಂತ, ಇಲ್ಲ ಹೋಗ್ಬೇಕು ಅಂತ ಒಂದು ನಿರ್ಣಯ ಮಾಡಿಬಿಡ್ಬೇಕು. ಯಾರು ಮಾಡೋರು ಅದನ್ನ? ನಾವೇ. ಆ ಯಾವ ನಿರ್ಣಯವನ್ನು ನೀವು ತಗೋತೀರೋ ಅದು ಮಾಡೋದು ಬುದ್ಧಿ ಕೆಲಸ. ಅದು ಬೇಕೋ ಬೇಡೋ ಅಂತ ಅಲ್ಲಾಡೋದು ಚಂಚಲ, ಅದು ಮನಸ್ಸಿನ ಕೆಲಸ. ಈ ಮನಸ್ಸು ಹಾಗೆ 10 ಕಡೆ ಹರಿಯುತ್ತೆ, ಎತ್ತೆತ್ಲಾಗೋ ಹೇಳುತ್ತೆ. ಅದಕ್ಕಂದ ಶನೈ ಶನೈ. ಸ್ವಲ್ಪ ಅದನ್ನು ಒಳಕ್ಕೆ ನಿಧಾನವಾಗಿ ತಗೊಳ್ಳಿ. ಆಮೇಲೆ ಆ ಬುದ್ಧಿಯಿಂದ ಅದನ್ನು ದೃಢಗೊಳಿಸಿರೇ. ಆಮೇಲೆ ಮುಂದಕ್ಕೆ ಧ್ಯಾನ ಹೇಳ್ತಾರೆ. ಆತ್ಮ ಸಂಸ್ಥಂ ಮನಃಕೃತ್ವ ಅಂತ ನೋಡಿ. ಒಂದೊಂದು ಬಹಳ ವಿಶೇಷವಾದಂತಹ ಸಾಧನೆ. ಎಲ್ಲ ಅಂತರಂಗ ಸಾಧನ ಅಂತಾರೆ. ಈ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಅಂತರಂಗ ಸಾಧನೆ ಹೇಳಿರೋದು. ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ. ಇದೇ ಧ್ಯಾನ. ಧ್ಯಾನ ಅಂದ್ರೇನ? ಆತ್ಮ ಸಂಸ್ಥಮದ ಆತ್ಮನಿ ಸಂಸ್ಥಿತಂ ಅಂತ. ಆತ್ಮನಲ್ಲಿ ಎಲ್ಲವೂ ಇದೆ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ. ಆತ್ಮ ಇವ ಸರ್ವಂ ನತತೋ ಅನ್ಯತ್ ಕಿಂಚಿದಸ್ತಿ ಇತಿ ಏವಂ ಆತ್ಮ ಸಂಸ್ಥಂ ಮನಃಕೃತ್ವ. ಎಲ್ಲಿ ಹೋಗ್ಬೇಕಾಗಿದೆ? ನಾನು ಎಲ್ಲವೂ ಆತ್ಮನೇ ಆಗಿದೆ, ನಾನು ಆತ್ಮನೇ ಆಗಿದ್ದೇನೆ. ಆದ್ದರಿಂದ ಎಲ್ಲವೂ ಆತ್ಮನಲ್ಲೇ ಇದೆ. ನತತೋ ಅನ್ಯತ್ ಕಿಂಚಿದಷ್ಟೇ. ಆತ್ಮನಿಗಿಂತ ವ್ಯತಿರಿಕ್ತವಾದದ್ದು ಇನ್ನೇನೇನೂ ಇಲ್ಲ ಅಂತ.
ಕೆಲವರು ಹೇಳ್ತಾರೆ ಬರ್ತೀರಾ ದೇವಸ್ಥಾನಕ್ಕೆ ಅಂತ. ಇಲ್ಲೇ ಇದಾನಪ್ಪ ಹೃದಯದಲ್ಲೇ ಭಗವಂತ. ಅದು ಬರೀ ಹೊರಗಿನ ಮಾತಾದ್ರೂ ಉಪಯೋಗವಿಲ್ಲ, ಆ ಅನುಭವ ಬಂದಿರಬೇಕು. ನೀವು ಹೃದಯದಲ್ಲೇ ನಿಮ್ಮ ಆತ್ಮ ಇದ್ದಾನೆ, ಇಲ್ಲಿಯೇ ಇದ್ದಾನೆ ಅಂದಮೇಲೆ ನೀವು ಹೋಗಬೇಕಾಗೇ ಇಲ್ಲ. ಕಾಶಿ ವಿಶ್ವೇಶ್ವರನ್ ನೋಡಿದ್ದೀರಾ? ನೋಡಿದೀವಿ ಅಂತಿಲ್ಲ, ಹೃದಯವೇ ಕಾಶಿ ಆಗಬಹುದು. ಅದು ಬರೀ ಮಾತಾಡಿದ್ರಲ್ಲ, ಅನುಭವ ಬಂದಿರಬೇಕು. ತನ್ನೊಳಗೆ ಆ ರೀತಿಯಾದಂತಹ ಒಂದಾನೊಂದು ಅನುಭವ ಬಂದಾಗ ಹೀಗೆ ಮನಸ್ಸನ್ನ ಆತ್ಮನಲ್ಲಿ ನೆಲೆಗೊಳಿಸಿಬಿಟ್ರೆ ಆತ್ಮ ಸಂಸ್ಥಂ ಅನ್ನೋದಕ್ಕೆ ಅದರ್ಥ. ಆತ್ಮನಿ ಸಂಸ್ಥಿತಂ, ಅದಕ್ಕೆ ವಿವರಣೆ ಆತ್ಮೈವ ಸರ್ವಂ ನ ತಥೋ ಅನ್ಯತ್ ಕಿಂಚಿದಸ್ತಿ. ಎಲ್ಲ ಆತ್ಮನೇ, ಆತ್ಮ ಪುರಸ್ತಾದ್ ಆತ್ಮ ಪಶ್ಚಾತ್ ಅಂತ ಹೇಳಿ ಉಪನಿಷತ್ನಲ್ಲಿ ಮುಂದ್ಗಡೆನ ಆತ್ಮ, ಹಿಂದ್ಗಡೆನ ಆತ್ಮ, ಎಡಕ್ಕೂ ಆತ್ಮ, ಬಲಕ್ಕೂ ಆತ್ಮ, ಸರ್ವೋ ಆತ್ಮನೇ ಆಗಿದೆ ಎಂಬುದಾಗಿ ಆ ಮನಸ್ಸನ್ನ ಎಲ್ಲಿಗಾದ ಯಾಕೆ ಹೋಗ್ಬೇಕು? ತನ್ನೊಳಗೆ ಇರ್ತಕ್ಕ ಆತ್ಮನನ್ನು ನೋಡೋದಕ್ಕಿನ್ನು ಹೋಗ್ಬೇಕಾದ್ದೆಲ್ಲಿಗೆ, ಬರಬೇಕಾದ್ದೆಲ್ಲಿಗೆ, ಕ್ರಿಯೆ ಇಲ್ಲ. ಆದ್ದರಿಂದ ಹೀಗೆ ಮನಸ್ಸನ್ನ ಆತ್ಮನಲ್ಲಿ ನೆಲೆಗೊಳಿಸಿ ಇತ್ಯೇವಂ ಅಂತ. ಹಾಗಾದ್ರೆ ಧ್ಯಾನ ಮಾಡೋದೇನು ಅಂದ್ರು, ನ ಕಿಂಚಿದಪಿ ಚಿಂತೆಯೇ ಅಂತ. ಏನೇ ಧ್ಯಾನ ಮಾಡಬೇಕು ಅಂತ ಮನಸ್ಸಿನ ವೃತ್ತಿಗಳನ್ನು ಎಬ್ಬಿಸ್ತಿದ್ರೋ ಅದೆಲ್ಲ ಬಿಟ್ಬಿಡ್ಬೇಕು ಅಂತ ಅರ್ಥ. ನ ಕಿಂಚಿದಪಿ ಚಿಂತೆಯೇ ಅಂತಂದ್ರೆ ಏನನ್ನೂ ಜ್ಞಾಪಿಸ್ಕೋಬಾರದು ಅಂತ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಜಗಳ ನಿಲ್ಲಿಸೋದು ಹೇಗೆ ಅಂತ. ಸುಮ್ಮನಿದ್ಬೇಡಿ ಅಂತ. ಸುಮ್ಮನಿದ್ದಾರನ್ನ ಬ್ರಾಹ್ಮಣೂ ಗೆಲ್ಲಲಾರ ಅಂತ ಏನ್ ಮಾಡ್ತಾರೆ? ಇಬ್ರು ಜಗಳ, ಒಬ್ರಿಗೊಬ್ರು ಮಾತಾಡಿ ಜಗಳ ಆಗತ್ತೆ. ಸುಮ್ಮನಿದ್ಬಿಟ್ಟ ಅಂತ ಇಟ್ಕೊಳ್ಳಿ, ನೇರ ಮಾಡ್ಕೊಳ್ಳಿ. ಎಷ್ಟು ಬೇಕಾದ್ರೆ ಮಾತಾಡ್ಲಿ, ಮಾತಾಡದೆ ಹೋಗ್ಬಿಟ್ರೆ ಏನಾಗುತ್ತೆ? ಜಗಳ ತಾನಾಗಿಯೇ ನಿಂತು ಹೋಗ್ಲೇಬೇಕು. ಹಾಗೆ ಈ ಅಂತಃಕ ಮನಸ್ಸಿದೆಯಲ್ಲ, ಇದನ್ನ ತನ್ನೊಳಕ್ಕೆ ಎಳ್ಕೊಂಡು ಹಾಗಾದ್ರೆ ಅಲ್ಲಿ ಏನಂತ ಧ್ಯಾನ ಮಾಡಬೇಕು ಅಂತ. ಧ್ಯಾನವೂ ಇಲ್ಲ, ಧ್ಯೇಯವೂ ಇಲ್ಲ, ಧ್ಯಾತವೂ ಇಲ್ಲ. ನ ಕಿಂಚಿದಪಿ ಚಿಂತೆಯೇ, ಮನಸ್ಸು ಸುಮ್ಮನೆ ತಾನಾಗಿ ಹಾಗೆ ನೆಲೆಗೊಳಿಸುವುದು. ಇದು ನಿದ್ರೆಯಲ್ಲಿ ಮನಸ್ಸಾಗೆ ಹೊರಗೆ ಬಂದ್ಬಿಡುತ್ತೆ, ಆದ್ರೆ ತಮೋ ಗುಣ ಅಲ್ಲಿ ಏನು ಗೊತ್ತಾಗಲ್ಲ. ಆದ್ರಿಂದ ಓಹೋ ಪರವಾಗಿಲ್ಲ, ಈ ಧ್ಯಾನ ಅಂದ್ರೆ ಬೆಲ್ಲ ತೂಕಡಿಸೋದು ಅಂತ. ಹಾಗಲ್ಲ ಅರ್ಥ. ಎಚ್ಚರವಾಗಿದ್ದು ಮನಸ್ಸನ್ನು ಅಲ್ಲಾಡಿಸ್ತೇ ಇರಬೇಕು ನೋಡಿ. ಈ ಒಂದು ಸರ್ಕಸ್ ಹೇಗಿದೆ ಅಂದ್ರೆ, ಮನಸ್ಸು ನಮ್ಮದೇ, ನಮ್ಮೊಳಗೆ ಆತ್ಮನು ಇದ್ದಾನೆ, ಅದನ್ನು ಅಭ್ಯಾಸದಿಂದ ಮಾಡಬೇಕು. ಈ ರೀತಿಯಾಗಿ ಮನಸ್ಸನ್ನು ಹಿಡಿದು ಬಿಡು. ಮುಂದೆ ಕೇಳ್ತಾನೆ ಅರ್ಜುನ, ಇದು ಸಾಧ್ಯ ಸ್ವಾಮಿ? ಚಂಚಲ ಭೀಮನ ಕೃಷ್ಣ ಅಂತ ಕೇಳ್ತಾನೆ. ಅವನಿಗೆ ಉತ್ತರ ಹೇಳೋಣ. ಈಗ ಹೇಳುವ ಪರಮಾತ್ಮನ ಉಪದೇಶವನ್ನು ಕೇಳಿ. ಮನಃಕೃತ್ವ ನ ಕಿಂಚಿದಪಿ ಚಿಂತೆ. ಹಾಗಾದ್ರೆ ಧ್ಯಾನ ಅಂದ್ರೆ ಏನಾದ್ರೂ ಮಾಡ್ಬೇಕಲ್ಲ. ಏನಂತ ಧ್ಯಾನ ಮಾಡಬೇಕು ಅಂದ್ರೆ, ಏನನ್ನು ಧ್ಯಾನ ಮಾಡದೆ ಇರುವುದೇ ಒಂದು ಧ್ಯಾನ ಅಂತ. ಮನಃ ನ ಕಿಂಚಿದಪಿ, ಏನೊಂದು ಅಂತಃಕರಣದಲ್ಲಿ ವೃತ್ತಿಗಳೇ ಹೇಳದಂತೆ ನೆಲೆಗೊಳಿಸಿಬಿಡ್ಬೇಕು. ಅದು ಬಾಯಲ್ಲಿ ಹೇಳುವಷ್ಟು ಸುಲಭ ಅಲ್ಲ, ಎಷ್ಟು ಕಷ್ಟ. ಮನಸ್ಸಿದ್ದ ಮೇಲೆ ಅದು ವೃತ್ತಿ ಹೇಳಿದಲೇ ಇರುತ್ತೆ, ಎದ್ದೇ ಹೇಳುತ್ತೆ. ಆದರೂ ಆ ಒಂದು ಒಳಗೆ ಮನಸ್ಸಿಗೂ ಹಿನ್ನೆಲೆಯಾಗಿರತಕ್ಕ ಆತ್ಮನ ಬೆಂಬಲದಿಂದ ಆ ಮನಸ್ಸು ಯಾವ ವೃತ್ತಿಯೂ ಹೇಳದಂತೆ ನೆಲೆಗೊಳಿಸಬೇಕು. ಇದನ್ನ ಯೋಗಶಾಸ್ತ್ರದಲ್ಲೇ ಸಮಾಧಿ ಅಂತ ಕರೀತಾರೆ. ಸಮಾಧಿ ಇದ್ದಾನೆ ಅಂತಲ್ಲ, ಏನು ಸಮಾಧಿ ಇದ್ದಾನೆ ಹೀಗೆ ಏನೊಂದು ಚಿಂತನೆಯನ್ನು ಮಾಡದೆ ಮನಸ್ಸು ನೆಲೆಗೊಳಿಸ. ಈ ವೇದಾಂತ ಶಾಸ್ತ್ರದ ಪ್ರಕಾರ ಸಮಾಧಿ ಅಂದ್ರೆ ಆತ್ಮ ಅಂತಲೇ ಅರ್ಥ. ಸಮಾಧೀಯತೆ ಅಸ್ಮಿನ್ ನಿಧಿ ಸಮಾಧಿ, ಆತ್ಮ ಅಂತಲೇ ಭಗವತ್ಪಾದರ ಭಾಷೆಯಲ್ಲಿ ಬರೀತಾರೆ. ಎಲ್ಲೇ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ ಅಂತ 2ನೇ ಅಧ್ಯಾಯದಲ್ಲೂ 3ನೇ ಅಧ್ಯಾಯದ ವಾಕ್ಯ ಬರುತ್ತೆ ನೋಡಿ. ಅಲ್ಲಿ ಆ ಸಮಾಧಿಯ ಶಬ್ದಕ್ಕೆ ಸಮಾಧೀಯತೆ ಅಸ್ಮಿನ್ ಸರ್ವಮಿತಿ ಸಮಾಧಿ ಆತ್ಮ. ನಲ್ಲೇ ನೆಲೆ ನಿಂತಾಗ ಆತ್ಮ ಏಕಮೇವ ಅದ್ವಿತೀಯನಾದ್ರಿಂದ ಅಲ್ಲಿ ಚಿಂತನೆ ಮಾಡೋದು ಬಿಡೋದು ಅಂತಕ್ಕ ಕ್ರಿಯಾ ಕಾರಕ ಫಲ ಅಂತಕ್ಕ ದ್ವೈತವೇನೂ ಇಲ್ಲ. ಅದ್ವೈತ ಸ್ಥಿತಿ. ಅದ್ವೈತ ಸ್ಥಿತಿಯವರೆಗೆ ಏನ್ ಧ್ಯಾನ ಅಂತ, ಏನ್ ಧ್ಯಾನ ಅಂದ್ರೆ ಏನಿಲ್ಲ. ಅದ್ವೈತ ಅನ್ನೋದೇನು? ಏನೊಂದು ಕ್ರಿಯಾಕಾರಕ ಫಲಗಳ ವ್ಯವಹಾರವಿಲ್ಲದೆ ಇರತಕ್ಕಂಥ ಸ್ಥಿತಿ, ಆ ಸ್ವರೂಪದಲ್ಲೇ ನಿಲ್ತಾರೆ. ಹೀಗೆ ಮಾಡ್ಬೇಕಪ್ಪ ಧ್ಯಾನನ ಅಂತ ಭಗವಂತ ಅರ್ಜುನನಿಗೆ ಹೇಳಿದ. ಅರ್ಜುನ ಕೇಳ್ತಾನೆ, ಆಮೇಲೆ ಈಗ ಆಗತ್ಯ ಮಾಡಕ್ಕೆ ಅಂತ ಮುಂದೆ ಕೇಳ್ತಾನೆ. ಅದಿರಲಿ, ಈಗ ಪೂರ್ತಿ ಓದೋಣ. ತತ್ರೈವಂ ಆತ್ಮ ಸಂಸ್ಥಂ ಮನಃಕರ್ತಂ ಪ್ರವೃತ್ತಃ ಯೋಗೇ. ಈಗ ಹೇಳಿದ್ದೆಲ್ಲ ಕೇಳಿದ ಹಾಗಾಯಿತು, ಮನಸ್ಸಿಗೆ ಅರ್ಥವಾಗಿದೆ. ಏನನ್ನು ಚಿಂತನೆ ಮಾಡಬಾರದು ಅಂದು ಬಿಟ್ರಿ. ನ ಕಿಂಚಿದಪಿ ಚಿಂತೆಯೇದಂತ ಹೇಳಿದ. ಆಯ್ತು, ನಿಷ್ಪೂರ್ಣವಾಗಿ ನಿಶ್ಚಿಂತನಾಗಿರೋದು ಅಂತ. ನಿಶ್ಚಿಂತೆ ಅಂದ್ರೆ
ಏನೋ ನಿಶ್ಚಿಂತೆ ಆಗಿರೋಣ ಅಂತ ಮಾಡಿದೀವಿ ಅಂತಾರೆ. ಹೇಗಿರಕ್ ಸಾಧ್ಯ? ನಮ್ಮವರಲ್ಲೊಬ್ರು ಅವರೊಂದು ಹೆಣ್ಮಗುವಾಗಿದೆ, ಅದಕ್ಕೆ ನಿಶ್ಚಿಂತ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಇಬ್ಬರಿಗಿಂತ ಇನ್ನೇನು ನಮಗೆ ನಿಶ್ಚಿಂತೆ ಆಗಿರಕ್ಕೆ ಆಗಲ್ಲ, ಮಗುಗೆ ನಿಶ್ಚಿಂತ ಅಂತ ಹೆಸರು. ಮಗುಗೆ ಹೆಸರಿಟ್ಟೆ ಮಾಡೋದು ಕೇಳಿದೆ ಒಂದು ದಿವಸ, ನಿಶ್ಚಿಂತ ಅಂತ ಹೆಸರು ಮಗುಗೆ ಅಂದ್ರು. ಸುಮ್ಮನಾದೆ ನಾನು, ಅಲ್ಲಿ ನಗಲಿಲ್ಲ. ಯಾಕೆಂದ್ರೆ ಮಗು ಹೆಸರಿಟ್ಟು ನಾವು ನಿಶ್ಚಿಂತರಾಗಿರೋದು ಹೇಗೆ? ನಮ್ಮ ಅಂತಃಕರಣವನ್ನ ನಿಶ್ಚಿಂತೆ ಮಾಡಬೇಕು, ಅದಲ್ವೇ ನಿಜವಾದ ಹಾಗೆ ಈಗ ಹೇಳ್ತಾರೆ. ಮತ್ತೆ ಹೌದು ಎಲ್ಲ ಹೇಳಿದ್ರಿ, ಒಂದ್ಸಲ ಯಾರು ಪ್ರಯತ್ನ ಮಾಡಿ ತಗೊಂಡು ಹೋಗ ಆ ಮನಸ್ಸನ್ನ ನಿಲ್ಲಿಸ್ಬೋದು, ಮತ್ತೆ ಹೊರಗೆ ಬಂದ್ಬಿಡ್ತಾಳ್ರಿ. ಏನ್ ಮಾಡೋದು? ಈ ಚಾಷ್ಟೆ ಮಾಡೋ ಮಕ್ಕಳನ್ನ ಏನೇ ಮಾಡಿ, ಎಲ್ಲಾರು ಹೋಗಿದ್ದಾರೋ ಒಂದು ಚಾಷ್ಟೆ ಮಾಡೋದು, ಕೈ ಕಟ್ಟಾಗಿ ಕಾಲು ಕಟ್ಟಾಗಿ ಏನು ಮಾಡಿದ್ರು ಇನ್ನೇನಾದ್ರು ಒಂದು ಅವ್ರಿಗೆ ಚಾಷ್ಟೆ ಮಾಡೋದು. ನಮ್ಮಲ್ಲ ಹುಡುಗ ಪುಟ್ಟು ಬೆಳ್ತಾ ಇದ್ದ, ಹೀಗೆ ಏನಾದ್ರು ಬೀದಿಲಿದ್ದದ್ದೆಲ್ಲ ತಂದು ಒಳಕ್ಕೆ ಹಾಕ್ತಿದ್ದ. ಮಣ್ಣು ಗಿಣ್ಣು ಹೊರಗಿಂದ ಒಳಗೆ ತರಬಾರ್ದು ಅಂತ ನಾ ಹೇಳಿದೆ, ಒಳಗಿಂದ ಹೊರಗೆ ಹೋಗಕ್ಕೆ ಶುರು ಮಾಡ. ಹೇಳಿದ್ದು ತಪ್ಪ ಹೋಯ್ತೀವ. ಹೊರಗಿಂದ ಕಲ್ಲು ಮಣ್ಣು ಕಸ ತಂದು ಹಾಕ್ಬೇಡ ಅಂತ ನಾ ಹೇಳಿದೆ. ದೊಡ್ಡಪ್ಪ ಅದೆಲ್ಲ ಹೊರಗೆ ಒಂದು ಹೊರಗೆ ಹಾಕಿ ಇನ್ನು ಸಾಮಾನ್ಯ ಹೋಗ್ಬಿಡ್ತಾರೆ. ಏನು ಪ್ರಯೋಜನ ಐತಿ? ಈಗ ಅಂತಃಕರಣದ ಹಣೆ ಬೇರೆ ಹೀಗೆ. ಅದಕ್ಕೋಸ್ಕರ ಈಗ ಮತ್ತೆ ಪ್ರಶ್ನೆ ಅರ್ಜುನ ಕೇಳ್ತಾನೆ ಅಂತ ಇಟ್ಕೊಂಡು ಭಗವಂತ ಅಂದ್ರು, ಏನಪ್ಪ ಎಷ್ಟು ಒಳಗೆ ಆತ್ಮನಲ್ಲಿಯೇ ಇರಬೇಕು ಅಂತ ಮನಸ್ಸನ್ನ ಚಿಂತನೆ ಮಾಡಿದ ಹಾಗೆ ನೆಲೆಗೊಳಿಸಿದ್ರುವೆ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯ ಹಿ ತತ್ ಆತ್ಮನ್ಯೇವ ವಶಂ ನಯೇತ್. ಯಥೋ ಯತಃ ಯಸ್ಮಾದ್ ನಿಮಿತ್ತಾತ್ ಶಬ್ದಾದೇಹೇ ನಶ್ಚರತಿ ನಿರ್ಗಚ್ಚತಿ. ಭಗವದ್ಗೀತೆಯಲ್ಲಿ ಉತ್ತರ ಯಾವುದಕ್ಕಿಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಹೌದೇನಪ್ಪ? ಎಷ್ಟೇ ಎಚ್ಚರದಿಂದ ಇದ್ದರೂ ಬಲವಂತವಾಗಿ ಅಂತಃಕರಣ ಮನಸ್ಸು ಹೊರಗಡೆ ಹೋಗುತ್ತೆ ಅಂತಲೇ ಹೇಳಿದ್ದು, ಹೋಗಿಬಿಡು, ಅದು ಸ್ವಭಾವ, ಅದನ್ನೇನು ತಿದ್ದಕ್ಕಾಗತ್ತಾ? ಅದು ನೀನು ಗಟ್ಟಿಯಾಗಿರೋ. ಸ್ವಾಮಿ ಎಷ್ಟು ಸಲ ಮನಸ್ಸು ಹೊರಮುಖ ಹೋಗುತ್ತೆ, ಹೋಗ್ಲಿ, ಹೋದಾಗ್ಲಿಲ್ಲ, ಒಳಕ್ಕೆ ಹಿಡ್ಕೊಂಬಾ ಅಷ್ಟೇ. ಯಥೋ ಯಥೋ ನಿಶ್ಚರತೆ. ಯಾಕೆಂದ್ರೆ ಸ್ವಭಾವೋದೃತಿ ಕ್ರಮ, ಸ್ವಭಾವವನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಆದ್ಮೇಲೆ ಮನಸ್ಸಿನ ಸ್ವಭಾವ ಚಂಚಲ, ನಾವೇನ್ ಮಾಡೋಣ? ಚಂಚಲ ಮಗು ಹೊರಕ್ಕೆ ಹೋಗುತ್ತಲ್ಲ ಅಂದ್ರೆ ಹೊರಗೆ ಹೋದ್ರೆ ಮತ್ತೆ ಹೊರಕ್ಕೆ ಹಿಡ್ಕೊಂಡ್ಬನ್ನಿ ಅಷ್ಟೇ. ಎಷ್ಟು ಸಲ ಮನಸ್ಸು ಹೊರಗೆ ಹೋಗೋದೆ ತತಸ್ತತೋ ನಿಯಮ್ಯ. ನಿಂತಾನೆ ಯಜಮಾನ್ತೀಗ ಮನಸ್ಸೇ ನೀನಾ? ಅಲ್ಲ. ಏನಂತೀಯ? ನನ್ನ ಮನಸ್ಸು, ನನ್ನ ಮನೆ ಅಂದ್ರೆ ಮನೆಯೇ ನಾನೇ ಅಲ್ಲ, ನನ್ನ ಮನೆ. ಹಾಗೆ ಮನಸ್ಸನ್ನೇನಂತೀಯ? ನಾನು ಅನ್ನಲ್ಲ, ನನ್ನ ಮನಸ್ಸು. ನನ್ನ ಮನಸ್ಸು ಅಂದ್ರೆ ನೀನು ಏನ್ ಮಾಡ್ತೀಯ? ಮನಸ್ಸು ಹೊರಗೆ ಹೋದ್ರೆ ಕರ್ಕೊಂಬರಕ್ಕಾಗಲ್ಲ. ಯಜಮಾನಿಕೆ ಯಾರದ್ದು? ನಿಂದಲ್ಲೇ. ನೋಡಿದ್ರ ಯಥೋ ಯಥೋ ನಿಶ್ಚರತಿ ಯಸ್ಮಾನ್ ನಿಮಿತ್ತ ತಂದ್ರು. ಅದಕ್ಕೆ ವಿವರಣೆ ಕೊಡ್ತಾರೆ ಆಚಾರ್ಯರು. ನಿಜ, ಮನಸ್ಸು ಯಾಕೆ ಹೊರಕ್ಕೆ ಹೋಗುತ್ತೆ ಅಂದ್ರೆ ಇಂದ್ರಿಯಗಳೆಲ್ಲ ಹೊರಮುಖವಾಗಿವೆ, ಆ ಹಿಂದ್ಗಡೆ ಹೊರಟೋಗ್ಬಿಡುತ್ತೆ. ಇಂದ್ರಿಯಾಣಾಭಿಗರದಾಂ ಯನ್ಮನೋ ಅನುವಿಧೀಯತೆ ಹೊರಟೋಗ್ಬಿಡುತ್ತೆ ಅಷ್ಟೇ. ಆ ಮನಸ್ಸಿನ ಒಂದಾನೊಂದು ವ್ಯಾಪಾರ ಹೀಗೆ ಹೋಗುತ್ತಲ್ಲ ಇರಲಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ವಿಷಯಗಳಿರ್ತವೆ, ಇಂದ್ರಿಯಗಳಿದೆ. ಇಂದ್ರಿಯಗಳಿಗೆ ವಿಷಯಗಳನ್ನು ಕಂಡ ಮೇಲೆ ಅದನ್ನ ಬಿಡುತ್ತೆ, ಅದು ಹೊರಟೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ವಿಷಯಗಳನ್ನ ಬೆನ್ನು ಹತ್ತಿ ಹೋಗತಕ್ಕ ಇಂದ್ರಿಯಗಳಿವೆಯಲ್ಲ, ಅದ್ರ ಹಿಂದ್ಗಡೆ ಮನಸ್ಸು ಬಿಡುತ್ತೆ. ತಾಯಿ ಜೊತೆ ಹಿಂದ್ಗಡೆ ಮಗು ಹೋಗುತ್ತೋ ಹೊರಟೋಗ್ಬಿಡುತ್ತಂತೆ ಮನಸ್ಸು. ಅದಕ್ಕೇನ್ ಮಾಡೋದು ಅಂದ್ರು, ಹೋಗುತ್ತೆ ಅನ್ನೋದನ್ನ ನಾವು ಡಿನೈ ಮಾಡಲ್ಲ ಅಂತಾನೆ ಭಗವಂತ. ನಿಜ, ಹೋಗುತ್ತೆ ಮನಸ್ಸು ಇಂದ್ರಿಯಗಳ ಜೊತೆ ಅನ್ನೋದನ್ನು ಒಪ್ಪಿಕೊಂಡಿದ್ದೇನೆ. ಸರಿ, ಹಾಗಾದ್ರೆ ಸಾಧಕ ಏನು ಮಾಡಬೇಕು ಕೇಳು. ತತಸ್ತತೋ ನಿಯಮ್ಯ ಅಂತ. ನಿನಗೆ ಯೋಗ್ಯತೆ ಇಲ್ವೇ? ಹೋಗ್ತಾ ಇದೆ ಅಂತ ಗೊತ್ತು ಮಾಡುವವನಿಗೆ ವಾಪಸ್ ಹೇಳ್ಕೋಬೇಕು ಅಂತ ಗೊತ್ತಾಗಲ್ವಾ? ಹೇಳ್ಕೊ ಹಿಂದಕ್ಕೆ ನಿಯಮ್ಯ. ಯಾಕೆ ನೀನೇ ತಾನೇ ಹೇಳು ಸ್ವಾಮಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಮನಸ್ಸು ಹೊರ ಹೋಗ್ತಾ ಇದೆಯಲ್ಲ ಅಂತ. ಹಾಗಂತ ಹೇಳೋಣ ಯಾರು? ಮನಸ್ಸು ಹೇಳುತ್ತಾ ನೀ ಹೇಳ್ತಾ ಇದೀಯ? ಮತ್ತೆ ನೀನ್ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ನಿನ್ನ ಮನಸ್ಸು ಒಂದ್ಮೇಲೆ ಅದನ್ನು ಒಳಗೆ ಕೇಳ್ಕೊಳಕ್ ಬರೋಲ್ವ? ಅದೇನು ಮಾಡು. ಆತ್ಮನ್ಯೇವ ವಶಮ್ನಯೇ ಯಸ್ಮಾತ್ ನಿಮಿತ್ತಾತ್ ಶಬ್ದಾದೇಹೇ ನಿಶ್ಚರತಿ. ನಿಜ, ಈ ಶಬ್ದ ಸ್ಪರ್ಶ ಅಂತಕ್ಕಂಥ 5 ವಿಷಯಗಳ ನಿಮಿತ್ತವಾಗಿ ಹೋಗುತ್ತದೆ ಅಂದ್ರೆ ಶಂಕರಾಚಾರ್ಯ ಹೇಳ್ತಾರೆ ಸ್ವಭಾವ ದೋಷಾದಂತ. ಮನುಷ್ಯ ನೋಡ್ಕೊಂಡಿಲ್ಲ, ಹುಟ್ಟಿದಾಗಿನಿಂದ ಇಂದ್ರಿಯಗಳು ನಮಗೆ ಒಳ್ಳೇದು ಮಾಡ್ತವೆ, ಉಪಕಾರ ಮಾಡ್ತವೆ, ಒಳಮುಖವಾಗಿ ಅಂತ ವಿಚಾರ ಮಾಡಿಲ್ಲ.
ಇದೇ ಒಂದಾನೊಂದು ದೋಷ. ಆ ಇಂದ್ರಿಯಗಳ ಸ್ವಭಾವ ದೋಷದಿಂದ ಹೊರಕ್ಕೆ ಹೋಗ್ತೇವೆ ಅಂದ್ರೆ ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ತಿದ್ದಕ್ಕಾಗಲ್ಲ. ಯಾಕೆ? ಸ್ವಭಾವವು ದುರತಿಕ್ರಮ ಅಂತ. ಯಾರ ಸ್ವಭಾವನೂ ಯಾರು ತಿದ್ದಕ್ಕಾಗಲ್ಲ. ನೀರು ಮೇಲಿಂದ ಕೆಳಗೆ ಹರಿಯುತ್ತೆ ಅಂದ್ರೆ ಅದ್ರ ಸ್ವಭಾವ ಅನ್ಬೇಕೆ ಹೊರತು ಅದ್ಯಾಕೆ ಹರಿಬೇಕು ಅನ್ನೋದು ಕೆಳಗಿಂದ ಮೇಲಕ್ಕೆ ಹರಿಯಲಿ ಅದ್ಯಾಕೆ ಹರಿಯುತ್ತೆ ಸ್ವಾಮಿ ಅದು. ಆದ್ರಿಂದ ಅದರಲ್ಲಿ ತಪ್ಪು ಹಾಕೋ ಆಗಿಲ್ಲ. ಇಂದ್ರಿಯಗಳಿಂದ ಏನು ದೋಷವಾಗಿಲ್ಲ. ಇಂದ್ರಿಯ ತನ್ನ ಸ್ವಭಾವದ ಪ್ರಕಾರ ಹೊರಕ್ಕೆ ಹೋಗೋದು ನಿಜ. ಆದರೆ ಮನಶ್ಚಂಚಲಂ ನಿಜ, ಮನಸ್ಸು ಚಂಚಲ, ಅತ್ಯರ್ಥಂ ಚಲಂ ಅತಏವ ಸ್ಥಿರಂ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ಅಂತ ಶ್ಲೋಕ ಇದೆ. ಚಂಚಲಂ ಅಂತ ಹೇಳಿದ ಸಾಗ ಅಸ್ಥಿರಂ ಅಂತ ಬೇರೆ ಇನ್ನೂ ಒಂದು ವಿಷಯ ಹೇಳಕೊಟ್ಟಿದ್ದಾರೆ. ಚಂಚಲವಾಗಿರೋದಲ್ಲ, ದೇವಸ್ಥಿರಂ ಅಂದ್ರೆ ಏನು? ಇದ್ದ ಜಾಗದಲ್ಲಿ ಇರೋದಿಲ್ಲ ಅಂತ. ಅಲ್ಲಾಡುತ್ತೆ ಅಂತ ಅಷ್ಟೇ ಅಲ್ಲ, ಇದ್ದ ಜಾಗದಲ್ಲಿ ಇರೋದೇ ಇಲ್ಲ ಅಂತ. ಕ್ಷಣ ಮಾತ್ರದಲ್ಲಿ ಎಲ್ಲೋ 106 ಮೈಲಿ ಹೊರಟಾಗುತ್ತೆ, ಎತ್ತಾಗೋ ಹೋಗ್ತವೆ. ಹೀಗಿದೆಯಲ್ಲ, ಆವಾಗ ಏನ್ ಮಾಡಬೇಕು? ಅದು ಹೋದ್ರೆ ಹೋಗ್ಲಿ, ಬಿಟ್ಬಿಡೋ. ತತಸ್ತತೋ ನಿಯಮ್ಯ, ಹೋಗಿದೆ ಅಂತ ನಿನಗೆ ಗೊತ್ತಾದ್ರೆ ಹಿಂದ್ಕೊಂಬ. ಅದನ್ನು ಎಲ್ಲಿಗೆ ಹೋಗುತ್ತಾ ಅಲ್ಲಿ ಬಿಡಬಾರ್ದು. ಹೋಗುತ್ತೆ ಅಂತ ನಿನ್ನ ಮನಸ್ಸಿಗೆ ಬಂದ, ಮನಸ್ಸು ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಗೊತ್ತು ಮಾಡ್ಕೊಳ್ಳೋ ಯಾರು? ಮನಸ್ಸು ಅಲ್ವಲ್ಲ. ಆದ್ರಿಂದ ನಿಯಮ್ಯ ಹಿಂದಕ್ಕೆ ಕರ್ಕೊಂಬ. ತಸ್ಮಾತ್ ಶಬ್ದಾದೇಹೇ ನಿಮಿತ್ತ, ಆಯಾ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಇಂದ್ರಿಯಗಳ ಮೂಲಕ ಯಾವ ಮನಸ್ಸು ಅದರ ಜೊತೆಯಲ್ಲಿ ಹೋಗುತ್ತದೆಯೋ ಅದನ್ನು ನಿಯಮ್ಯ ಅಂತ ಇದೆ ಇರೋದು. ಕಂಟ್ರೋಲ್ ಮಾಡ್ಬೇಕು. ಅದನ್ನು ನಿನ್ನ ಸ್ವಾಧೀನಕ್ಕೆ ತೆಗೆದುಕೋ. ಇದಕ್ಕೆ ಯೋಗಶಾಸ್ತ್ರದ ಸಹಾಯ ಇದೆ. ಏನಂತಾರೆ? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಯೋಗಶಾಸ್ತ್ರದ ಸಹಾಯವು ಇದಕ್ಕೆ ಬೇಕು. ಏನಾಗುತ್ತೆ? ಒಂದು ಗುಟ್ಟು ಕಂಡು ಹಿಡಿದಾರೆ ಅವರು. ಏನು ಅಂತ? ಉಸಿರಾಟಕ್ಕೆ ತಕ್ಕಂತೆ ಇಂದ್ರಿಯಗಳು ಕೆಲಸ ಮಾಡ್ತವಂತ. ಆದ್ರಿಂದ ಏನು ಮಾಡಬೇಕು? ಆ ಉಸಿರನ್ನು ನೀವು ಕಂಟ್ರೋಲ್ ಮಾಡಿದರೆ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದು. ಅದಕ್ಕೋಸ್ಕರ ಪ್ರಾಣಾಯಾಮ ಅಂತ. ಪ್ರಾಣಾಯಾಮ ಎಷ್ಟೊತ್ತು ನೀವು ಉಸಿರನ್ನು ಹಿಡಿಯೋದು ಸಾಧ್ಯ ಹಿಡಿಯಿರಿ. ಅವು ಹಿಡ್ಕೊಂಡು ಕೂತಾಗ ಯಾವ ಇಂದ್ರಿಯಗಳು ಏನು ಅಲ್ಲ ಅಂತ. ಯಾಕೆ? ಆ ಪ್ರಾಣದ ವ್ಯಾಪಾರವಿಲ್ಲದೆ ಇಂದ್ರಿಯಗಳೆಲ್ಲ ಹೋಗ್ತಾರೆ. ಇದಕ್ಕೆ ಯೋಗಶಾಸ್ತ್ರ ಏನ್ ಮಾಡ್ತಾರೆ? ಪ್ರಾಣಾಯಾಮ ಮಾಡಿ ಎಷ್ಟೊತ್ತು ಉಸಿರು ಹಿಡಿಯೋಕ್ಕಾಗುತ್ತೋ ನಿಧಾನವಾಗಿ ಉಸಿರು ಹಿಡ್ಕೋ, ನಿಧಾನವಾಗಿ ಬಿಡು ಅಂತ. ಇದನ್ನೇ ಪ್ರಾಣಾಯಾಮ. ಪ್ರತ್ಯಾಹಾರ ಅಂದ್ರೆ ವಿಡ್ರಾಮ ಅಷ್ಟೇ. ಆದ್ದರಿಂದ ಇಲ್ಲಿ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಭಗವಂತ ಹೇಳ್ತಾನೆ, ಶಬ್ದಾದಿ ವಿಷಯಗಳಲ್ಲಿ ಇಂದ್ರಿಯಗಳು ಪ್ರವೃತ್ತಿ ಮಾಡಿದಾಗ ನಿಯಮ್ಯ, ಅದನ್ನ ಕಂಟ್ರೋಲ್ ಮಾಡು, ಹಿಡಿದುಕೋ. ಯಾಥಾತ್ಮ. ಇನ್ನೊಂದು ಮಾತು ಬರೀತಾರೆ, ಚೆನ್ನಾಗಿದೆ. ನಿಯಮನ ಮಾಡು ಅಂದ್ರೆ ಅದನ್ನು ತಡಿ ಅಂತ ಅರ್ಥ. ಇಂದ್ರಿಯಗಳ ವ್ಯಾಪಾರವನ್ನು ತಡಿ ಅಂತ. ತಡೆಯೋದು ಅಂದ್ರೆ ಏನು ಅಂತ ನೋಡಿ. ಆ ಮಾತು ಬಹಳ ಚೆನ್ನಾಗಿದೆ. ಯಾಥಾತ್ಮ್ಯ ನಿರೂಪಣೆಯನ್ನ ಆಭಾಸೀಕೃತ್ಯ ವೈರಾಗ್ಯ ಭಾವನೆಯ. ಎಂಥ ಮಾತು ಶಂಕರಾಚಾರ್ಯ ಬರೀತಾ ಇದ್ದಾರೆ. ಇನ್ನೊಂದ್ಸಲ ಓದ್ತೀನಿ ನೋಡಿ. ಯಾಥಾತ್ಮ್ಯ ನಿರೂಪಣೆಯನ್ನ ಆಭಾಸೀಕೃತ್ಯ ವೈರಾಗ್ಯ ಭಾವನೆಯ. ಇದು ಚೆನ್ನಾಗಿ ನಾವು ಮನನ ಮಾಡಬೇಕು. ಮನಸ್ಸು ಎಲ್ಲಿ ಯಾವ ವಸ್ತುವಿನ ವಿಷಯಕ್ಕೆ ಹೋಗುತ್ತದೆಯೋ ಆಗ ಅದನ್ನ ಒತ್ತಾಯವಾಗಿ ತಗೊಂಡ್ಬರಬಾರ್ದಂತೆ. ಆ ಮನಸ್ಸಿಗೆ ಯಾವ ವಸ್ತುವನ್ನು ಅದು ಆಶ್ರಯಿಸುತ್ತೋ ಅದರ ಗುಣದೋಷಗಳನ್ನು ಗೊತ್ತು ಮಾಡಬೇಕು. ಹೇಗೆ? ಯಾಥಾತ್ಮ್ಯ ನಿರೂಪಣೆನ ಅಂತಾರೆ. ಯಾಥಾತ್ಮ್ಯ ಅಂದ್ರೇನು? ಆ ವಸ್ತುವಿನ ಬೆಲೆ ಏನು, ಅದರ ಯೋಗ್ಯತೆ ಏನು ಅನ್ನೋದನ್ನ ಮನಸ್ಸಿಗೆ ಚೆನ್ನಾಗಿ ತಂದ್ಕೊಳ್ಳಿ ಅಂತ. ಇದನ್ನೇ ಏನಂತಾರೆ ನಮ್ಮಲ್ಲಿ? ಚಿಂತನ ಅಂತಾರೆ. ಈ ಯಾವುದೋ ಒಂದು ವಸ್ತು ಒಂದು ನೋಡಿ, ಒಂದು ಹಣವೋ ಕಾಸೋ ನೋಡಿ ಮನಸ್ಸು ಆಸೆ ಪಡ್ತು ಅಂತ ಇಟ್ಕೊಳ್ಳಿ. ಈಗ ಮನಸ್ಸಿಗೆ ಹೇಳಬೇಕು, ನೀ ಹಣಕ್ಕೋ ಏನೋ ಆಸೆ ಪಡ್ತೀಯ, ಎಷ್ಟು ಹಣ ಬಂದ್ರೆ ತಾನೇ ತೃಪ್ತಿ ಆಗುತ್ತೆ, ಹಣ ಇರೋರೆಲ್ಲ ಸುಖವಾಗಿದ್ದಾರೆಯೇ, ಆ ಹಣ ನಮ್ಮ ಹತ್ರಲ್ಲೇ ಇರುತ್ತೆಯೇ. ಓ ಹೌದಪ್ಪ, ಬೇಕಾದಷ್ಟಪ್ಪ. ಎಷ್ಟೋ ಸಲ ಆ ಹಣ ಜಾಸ್ತಿ ಬಂತು ಅಂತ ಇಟ್ಕೊಳ್ಳಿ, ಅದು ಮತ್ತಿನ್ನಷ್ಟು ಕೆಟ್ಟದ್ದು ಮಾಡ್ತೀವಿ. ಯಾರೋ ಪಕ್ಕದವನು ಬರ್ತಾರೆ, ನೋಡಿ ನೆನ್ನೆ ನಿಮಗೆ ಮಣಿಯಾಟ ಬಂದದ್ದು ನೋಡಿದೆ ಅಂತ. ಹೌದು, ನಮ್ಮೊಂದಿಷ್ಟು ಸಾಲ ಕೊಡಿದ್ವಿ, ಅಯ್ಯೋ ಗ್ರಹಚಾರ ಶುರುವಾಯ್ತು. ಈಗ ಹೋಗಿ ಯಾವಾಗಲೂ ಈ ಅಂತಃಕರಣದಿಂದ ಏನಾದರೂ ಇಂದ್ರಿಯಗಳ ಕೆಲಸ ಮಾಡಿದರೆ ಅದಕ್ಕೆ ಫಲವಾದರೆ ಅದು ಮತ್ತೆ ದುಃಖವನ್ನೇ ತರುತ್ತೆಯೇ ಹೊರತು ಇಲ್ದೆಲ್ಲ ಹೋಗ್ಬಿಟ್ಟು ಇಲ್ಲ ಅಂದ್ಬಿಡುವಾಗ. ಸುಳ್ಳು ಹೇಳೋ ಹಾಗಿಲ್ಲ. ಎಂಥ ಬರೀ ಹೇಳಿದರೆ ಸುಳ್ಳು ಹೇಳಬೇಕು, ಆಗ ಅದೊಂದು ದೋಷ ಆಯಿತು. ಈಗ ದುಡ್ಡು ಕೊಡಬೇಕು, ಕೊಟ್ಟಲ್ಲ ಅಂತ ನೋಡ್ಬೇಕು. ಅದಕ್ಕೋಸ್ಕರ ಇಲ್ಲೇನೊಂದು ಈ ಇಂದ್ರಿಯಗಳ ವ್ಯಾಪಾರ ಇಷ್ಟೇ ಹಣೆ ಬರ. ಇದು ಯಾವತ್ತೂ ಹೀಗೇನೆ, ಅದು ಹೋಗೋದೇ ನಿಜ.
ಆದ್ರೆ ಅದಕ್ಕೆ ಹಿನ್ನೆಲೆಯಾದ ಮನಸ್ಸಿನಿಂದ ತಿದ್ದುಪಡಿ ಮಾಡಬೇಕು. ಆದ್ರಿಂದಲೇ ಅಧ್ಯಾತ್ಮಶಾಸ್ತ್ರವೆಲ್ಲ ಮನಃಪ್ರಧಾನ. ಮನಸ್ಸಿನಿಂದಲೇ ಮನಸೈವೇನ ಮಾರ್ತವ್ಯಂ ನೇಹನಾಸ್ತಿ ಕಿಂಚನ ಯಮದೇವ ಹೇಳೋ ಮಾತೇ ಅದು. ನೀವು ಇನ್ಯಾವ ಇಂದ್ರಿಯಗಳನ್ನು ಬಳಸಿದ್ರು ನೀವು ಆತ್ಮನ ತಿಳ್ಕೊಳಕ್ಕಾಗಲ್ಲ. ಮನಸ್ಸನ್ನೇ ಹಿಡಿಬೇಕು. ಹೇಗೆ ಹಿಡಿಬೇಕು? ಅದು ಹೊರಮುಖವಾಗಿರೋದ್ರಿಂದ ನಿಮಗೆ ಸಂಸಾರ. ಅದನ್ನು ಒಳಮುಖವಾಗಿ ಮಾಡಿ ಅದನ್ನು ಒಳಕ್ಕೆ ಹಿಡಿದ್ರೆ ಬ್ರಹ್ಮವೇ, ನೀವು ಆತ್ಮಸ್ವರೂಪವೇ ನಿಂತಿರುತ್ತಾರೆ. ಇಷ್ಟೇ ಇರೋದು. ಚಂಚಲಂ ಹಿಂದೆ ಮುಂದೆ ಕೇಳ್ತಾನೆ ಭಗವಂತ, ಅಲ್ಲ ಅರ್ಜುನ ಕೇಳ್ತಾನೆ, ಹೇಳೋಣ. ಹೀಗೆ ಆಯಾ ನಿಮಿತ್ತದಿಂದ ಇದಕ್ಕೆ ಯೋಗಶಾಸ್ತ್ರರು ಇನ್ನೊಂದು ಉಪಾಯ ಹೇಳ್ಕೊಡ್ತಾರೆ. ಏನು ಅಂತ, ಅದರಲ್ಲಿ ಏನ್ ದೋಷ ಇದೆ ಅದನ್ನು ಕಂಡು ಹಿಡ್ಕೊಳ್ಳಿ. ಇಂತಹ ಪದಾರ್ಥ ಬೇಕು ಅಂತ ನಮಗೆ ಆಸೆ ಆದರೆ, ಆಸೆ ಆದದ್ದನ್ನು ತಪ್ಪು ಅನ್ನಲ್ಲ. ಆ ಆಸೆಯಿಂದ ಏನು ಫಲ ಆಯಿತು, ಅದರಲ್ಲಿ ಏನು ಗುಣ ಇದೆ, ಏನು ದೋಷ ಇದೆ ನೋಡಿ ಅಂತ. ಆ ದೋಷವನ್ನು ನೋಡಿಬಿಟ್ರೆ ಏನಾಗುತ್ತೆ? ಬೇಡ ಅನಿಸ್ಬಿಡುತ್ತೆ. ಲೋಕದಲ್ಲಿ ಎಲ್ಲ ವಸ್ತುಗಳಲ್ಲೂ ಗುಣವೂ ಇದೆ, ದೋಷವೂ ಇದೆ. ದೃಷ್ಟಂ ಕೆಮಪಿ ಲೋಕೇಸ್ಮಿನ್ ನ ನಿರ್ದೋಷಂ ನ ನಿರ್ಗುಣಂ ಅಂತ. ಜಗತ್ತಿನಲ್ಲಿ ಯಾವ ಪದಾರ್ಥವೂ ಗುಣವಿಲ್ಲದ್ದು ಅಂತಲೂ ಇಲ್ಲ, ದೋಷವಿಲ್ಲದ್ದು ಅಂತಲೂ ಇಲ್ಲ. ಗುಣ ಇದ್ಮೇಲೆ ಏನಿರುತ್ತೆ? ದೋಷ ಇದ್ದೇ ಇರುತ್ತೆ. ದೋಷ ಇದ್ಮೇಲೆ ಏನಿರುತ್ತೆ? ಗುಣ ಇರುತ್ತೆ. ಇಷ್ಟೇ. ಈ ಗುಣದೋಷಗಳನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದು. ಅಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾ ಇದ್ದಿಲ್ಲ, ಈ ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಣ ಮಾಡುವಾಗ ಏನು ಗುಣದೋಷಗಳಿದೆ ಈ ವಿಷಯದಲ್ಲಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಏನು ಉಪಯೋಗ ಅಂದ್ರೆ, ಹಾಗೆ ನೋಡ್ತಾ ಇದ್ರೆ ಇದು ಗುಣ ಇದು ದೋಷ ಅಂತ ಯಾವ ನಮ್ಮ ಮನಸ್ಸು ನಿರ್ಣಯ ಮಾಡುತ್ತೋ ಅದೇ ಒಂದು ದೋಷ ಅಂತ. ಗುಣದೋಷ ದೃಶಿರ್ದೋಷ ಅಂದ್ರೆ ಅಲ್ಲಿಗೇನಾಯ್ತು? ಈ ಮನಸ್ಸು ಆ ವಸ್ತುಗಳಿರೋ ಗುಣದೋಷಗಳನ್ನ ನೋಡ್ತಕ್ಕಂಥ ಮಟ್ಟವನ್ನು ಮೀರಿ ಬಿಡಬೇಕು. ಆವಾಗ ಗೆದ್ದ. ಯಾವ ಗುಣವೂ ಕಾಣಲ್ಲ, ಯಾವ ದೋಷ ಕಾಣಲ್ಲ. ನೋಡಿದ್ರ? ಹಾಗೆ ಈ ಪ್ರಪಂಚವನ್ನ ಗೆಲ್ಲಬೇಕು ಅಂತ. ಆದ್ದರಿಂದ ಆ ಅಂತಃಕರಣವನ್ನ ಈ ರೀತಿಯಾಗಿ ಯಾವ್ಯಾವ ನಿಮಿತ್ತದಿಂದ ಹೊರಮುಖವಾಗಿ ಹೋದರೂ ಆ ಇರತಕ್ಕ ವಸ್ತು ನಿತ್ಯವಲ್ಲ, ಶಾಶ್ವತವಲ್ಲ, ಎಂದೆಂದಿಗೂ ನಮ್ಮ ಜೊತೆ ಬರತಕ್ಕದ್ದಲ್ಲ ಅಂತ ಅದರ ನಿಜವನ್ನ, ಅದಕ್ಕೆ ಶಂಕರಾಚಾರ್ಯ ಯಾಥಾತ್ಮ ನಿರೂಪಣೆಯನ್ನ ಆಭಾಸೀಕೃತ್ಯ ವೈರಾಗ್ಯ ಭಾವನೆಯ 3 ಮಾತಿದೆ. ಯಾಥಾತ್ಮ ನಿರೂಪಣ, ವೈರಾಗ್ಯ ಭಾವನೆ ಅಂತ. ವೈರಾಗ್ಯ ಏನು? ಇದರ ಹಣೆ ಬರ ಇಷ್ಟೇನೆ, ಇದು ಶಾಶ್ವತವಲ್ಲ ಅಂತ ಅದರನ್ನ ಮನಸ್ಸಿಗೆ ತಂದುಕೊಳ್ಳೋದು. ಯಾಥಾತ್ಮ ಅಂದ್ರೇನು? ಅದರ ನಿಜ ಏನಿದೆ ಅಂತ ನೋಡ್ಬೇಕು. ಆ ವಸ್ತುವನ್ನು ನಾವು ಬಯಸ್ತಾ ಇದ್ದೇವಲ್ಲ, ಅದರ ನಿಜ ಏನಿದೆ ಅಂತ. ಏನ್ ನಿಜ ಇರುತ್ತೆ ಅದರೊಳಗೆ? ಕಲ್ಪಿತವಾದ ಪದಾರ್ಥ ನಿಜ ಅನ್ನೋದು ಏನು ಇರಲ್ಲ. ಈಗ ಶುಕ್ತಿ ರಚಿತ ಅಂತ ದೃಷ್ಟ ಅಂತ ಕೊಡ್ತೀವಿ. ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ ಅಂತ. ಬಹಳ ಸಂತೋಷ. ಎಷ್ಟು ಪಾಯಿಂಟ್ ಬೆಳ್ಳಿ ಇದೆ ಅದರೊಳಗೆ ಅಂತ. ಬೆಳ್ಳಿ ಅಲ್ಲವೇ ಇಲ್ಲ ಅದು. ಅದರಲ್ಲಿ ಎಷ್ಟು ಪಾಯಿಂಟ್ ಇದೆ? 1 ಪಾಯಿಂಟ್ ಇದೆಯಾ, 2 ಪಾಯಿಂಟ್ ಇದೆಯಾ? ಸ್ವಾಮಿ ಎಷ್ಟು ಗುಲ್ಗಂಜಿ ಬೆಳ್ಳಿ ಇರಬಹುದು ಒಂದು ಮಹಾರಾಯ. ಬೆಳ್ಳಿ ಎಲ್ಲ ನೀ ಬೆಳ್ಳಿ ತಿಳ್ಕೊಂಡಿದೆಯಾ? ನೀ ತಿಳ್ಕೊಂಡಿರೋದು ತಪ್ಪು ಅಂತ ಸರಿಪಡಿಸ್ಕೋಬೇಕೇ ಹೊರತು ಅದರೊಳಗೆ ಎಷ್ಟಿದೆ ಅಂದ್ರೆ ಹೇಳೋಣ. ಹಾಗೆ ಜಗತ್ತಿನಲ್ಲಿ ಇದಕ್ಕೆ ಎಷ್ಟು ಬೆಲೆ, ಇದಕ್ಕೆ ಎಷ್ಟು ಬೆಲೆ ಅಂದ್ರೆ ಬೆಲೆ ಇಲ್ಲದೆ ಎಲ್ಲವೂ ಯಾವ್ಯಾವುದಕ್ಕೂ ಬೆಲೆ ಇಲ್ಲ. ಆದ್ರಿಂದಲೇ ಅಲ್ವೇ ತ್ಯಾಗೇ ನೈಕೆ ಅಮೃತತ್ವ ಯಾಕೆ ಬಿಟ್ರು ಜ್ಞಾನಿಗಳು ಅಂತ. ಏನೂ ಇಲ್ಲ, ಪ್ರಪಂಚ ಬರೀ ಸುಮ್ಮನೆ ತೋರ್ಬೇಕೆ. ಆದ್ರೂ ಅದು ಎಷ್ಟು ನಮಗೆ ಸುಖ ದುಃಖಗಳನ್ನ ಕಷ್ಟ ನಷ್ಟ ಉಂಟು ಮಾಡುತ್ತೆ ಅಂತ ನಿಮ್ ತಪ್ಪೋದು. ಅದ್ಯಾಕೆ ನಂಬಿದ್ರಿ ನೀವು? ಏನಾದ್ರೂ ವೇದಾಂತ ವಿಚಾರ ಮಾಡಕ್ ಹೋದ್ರೆ ನಮ್ಮ ಮೇಲೆ ಕೂತ್ಕೊಳ್ತೆ ತಪ್ಪು. ಅವನು ನೋಡ್ತಿದ್ರಿ, ಅದನ್ನ ಯಾಕೆ ನಂಬಿದ್ರಿ ನೀವು? ಅದ್ರಲ್ಲಿ ಸತ್ತ ಇದೆ ಅಂತ ಯಾಕೆ ತಿಳ್ಕೊಂಡ್ರಿ? ಎಷ್ಟು ಗೊತ್ತಿಲ್ವೇ? ಎಷ್ಟು ಜನ ಮೋಸ ಹೋಗಿಲ್ವೇ? ನೋಡಿದ್ರ? ಇದು ಎಲ್ಲರಿಗೂ ಆ ರಾಮಾಯಣದ ಬರೀತಾರೆ. ಆ ಜಿಂಕೆ ತಗೊಂಡ್ಬಂದ್ರೆ ನಾರೀಚ ರಾಮನಿಗೆ ಬುದ್ಧಿ ಇಲ್ವೇ ಅಂದ್ರೆ ಅಷ್ಟು ಗೊತ್ತಾಗಲ್ಲ. ಲಕ್ಷ್ಮಣ ಹೇಳಿದ್ರೆ ಹೇಳ್ತಾನೆ, ಎಲ್ಲ ಶಾಸ್ತ್ರಿಗಳು ರಾಕ್ಷಸರು ಮಾಡಿರೋ ವೇಷ ಇದು, ಚಿನ್ನದ ಜಿಂಕೆ ಅಂತ ಇರೋಲ್ಲ ಅಂದ್ರೆ ಸುಮ್ಮನೆಯ ಅವನೇನು ಮಾಡ್ತಾನೆ. ಹಾಗಾಗ್ಬಿಡುತ್ತೆ ಎಷ್ಟೋ ಸಲ. ಹಾಗಾಗಿ ಏನಾದ ಬಿದ್ದಾಗುಂಟೆ ಅಂದ್ರೆ ಮನುಷ್ಯ ಹೇಗೆ ಫೇಲ್ ಆಗ್ತಾನೆ ಏನಕ್ಕೆ ರಾಮನಿಗಿಂತ ದೃಷ್ಟಾಂತ ಕೊಡ್ಬೇಕಾ? ಹೀಗೆ ಮಾಡ್ಕೋಬಾರ್ದು. ರಾವಣೇ ಸೋತಂತ ನಮಗೆಲ್ಲ ಏನ್ ಬಿಡಿಸ್ತಾರೆ? ಹಂಗಾರೆ ಅವನ ಮೋಸ ಹೋದ ಅಂತ ನಾವು ಹೋಗ್ಬೇಕು. ಬುದ್ಧಿ ಕಲ್ತ್ಕೋಬೇಕಲ್ವ? ಅದರಿಂದ ಒಂದು ದೊಡ್ಡವ್ರು ಹೇಳಿ ಕೇಳಬೇಡ್ವೆ. ಹೇಳಿದ್ದಾರೆ ಲಕ್ಷ್ಮಣ ಅಲ್ಲ ಯಾವನ ರಾಕ್ಷಸ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡ. ಅಸಂಶಯಂ ಹೇಮವರ್ಗಸ್ಯ ಜನ್ಮ. ಆ ಸುಭಾಷಣಕಾರ ಹೇಳ್ತಾನೆ ಏನಂತ,
ಖಂಡಿತ ಏನ್ರಿ ಚಿನ್ನದ ಜಿಂಕೆ ಅಂತಿಲ್ಲ ಇರಕ್ ಸಾಧ್ಯವಿಲ್ಲ. ಮತ್ ರಾಮ ಹೋದಲ್ಲ ಅಂದ್ರೆ ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೇ ಭವಂತಿ ಅಂದ್ಬಿಟ್ಟು ಅಸಬಾರ್ದು. ನಿಜ ಏನ್ ಮಾಡೋದು, ಗುಂಡಿ ಬೀಳೋ ಪರಿಸ್ಥಿತಿ ಇದ್ದಾಗ ಎಂಥ ಬುದ್ಧಿವಂತನೂ ದಡ್ಡನಾಗ್ತಾನೆ. ಏನ್ ಮಾಡ್ತೀರಿ? ಆದ್ರಿಂದ ನಾವು ಏನು ಹಾಗಲ್ಲ, ಅದನ್ನು ತಿದ್ದಬೇಕು. ಇವಾಗ ಏನಾದ್ರು ಮಾಡಿ ಆಭಾಸಿ ಕೃತ್ಯ ಅಂದ್ರಲ್ಲ, ಅದಕ್ಕೆ ಅರ್ಥ ನೋಡಿ, ಯಾಥಾತ್ಮ್ಯ ನಿರೂಪಣ. ಈಗ ರಾಮ ಜಿಂಕೆ ಕಂಡಿರಬಹುದು, ಚಿನ್ನದ್ದೇ ಆಗಿರಬಹುದು, ಅದು ಚಿನ್ನದಂತೆ ತೋರುತ್ತೆ ಅಂತ ಇನ್ನೊಬ್ಬ ಹೇಳಿದ್ ನಾನು ಕೇಳಬೇಕು, ಇಲ್ಲ ಅವನಾದ್ರು ಪರೀಕ್ಷೆ ಮಾಡಬೇಕು. ಎರಡು ಮಾಡದಿದ್ರೆ ಏನಾಗೋದು, ಗುಂಡಿ ಬೀಳ್ತಾರೆ. ಅದಕ್ಕೋಸ್ಕರ ಇಲ್ಲೇನಂತಾರೆ ಶಂಕರಾಚಾರ್ಯರು, ಹಾಗಲ್ಲ, ಅದು ಕಾಣ್ಲಿ, ಮನಸ್ಸಿಗೆ ಭಾವನೆ ಬರಲಿ. ನಿಜ ಏನು ಅಂತ ಯಾಕೆ ನೀವು ಪರೀಕ್ಷೆ ಮಾಡಲ್ಲ? ಅದನ್ನು ಚೆನ್ನಾಗಿ ಪರೀಕ್ಷಿಸಿ, ಆಹಾ ಇದು ಖಂಡಿತವಾಗಿಯೂ ಅಲ್ಲ, ಇದು ನಿಜವಾದ ವಸ್ತುವಲ್ಲ ಅಂತ ಆ ಮನಸ್ಸಿಗೆ ಧೈರ್ಯ ಹೇಳಿ ನೀನು ಅದನ್ನು ಬಯಸಬೇಡ ಅಂತ ಹಿಂದೆ ಕೆಳಕೊಂಡು ವೈರಾಗ್ಯ, ಇದು ವೈರಾಗ್ಯ ಅಂತ ಹೇಳ್ಕೊಂಡು. ಎಂಥ ಮಾತು! ವೈರಾಗ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಬೇಸರದಿಂದ ಬಿಡೋದು ಅಂತಲ್ಲ, ಅದರ ಯೋಗ್ಯತೆ ನೋಡಿ ಇದು ಉಪಯೋಗವಿಲ್ಲ ಅಂತ ಕೈ ಬಿಡೋದು ಅಂತ ಅರ್ಥ. ಆದ್ದರಿಂದ ವೈರಾಗ್ಯ ಭಾವನೆಯ ಆಭಾಸಿ ಕೃತ್ಯ ಆತ್ಮನ್ನೇವ ವಶಂ ನಯೇತಾಗ ಮನಸ್ಸಿಗೆ ಹೇಳಬೇಕಂತೆ, ಅಯ್ಯೋ ದಡ್ಡ ಮನಸ್ಸೇ, ಇದು ಪದಾರ್ಥ ನಿಜವಲ್ಲ, ಇದರಲ್ಲೇನೋ ಸ್ವಾರಸ್ಯವಿಲ್ಲ, ಇದನ್ನೇನು ಬಯಸಬೇಡ ಅಂತ ಹೇಳಿ ತನ್ನ ವಶಕ್ಕೆ ಎಳೆದುಕೊಳ್ಳಬೇಕು. ತತಸ್ತೋ ನಿಯಮ್ಯೈತತು ಆತ್ಮನ್ಯೇವ ವಶಂ ನಯೇ. ಏನು ಅರ್ಥ ಬರೀತಾರೆ ಭಗವತ್ಪಾದ ನೋಡಿ ಒಂದು ಶ್ಲೋಕ. ಆದ್ದರಿಂದ ಹೇಗೆ ಏವಂ ಯೋಗಾಭ್ಯಾಸಬಲಾತ್ ಯೋಗಿನಃ ಆತ್ಮನ್ನೇವ ಪ್ರಶಾಮ್ಯತಿ ಮನಃ ಅಂದ್ರು. ಇದರ ಒಟ್ಟು ತೀರ್ಮಾನ ಏನು ಅಂದ್ರೆ, ಈ ರೀತಿಯಾದ ಯೋಗಾಭ್ಯಾಸ ಅಂದ್ರೇನು? ಒಳಮುಖವಾಗಿ ತನ್ನ ಆತ್ಮಸ್ವರೂಪದ ಕ್ರಿಯೆಗೆ ಇಂದ್ರಿಯಗಳನ್ನ ಎಳೆದುಕೊಳ್ಳುವುದು. ಸ್ಲೋರೇಶ್ ಅಂತ ಬೆಳಿಗ್ಗೆ ಹೇಳಿದಲ್ಲ ಹಾಗೆ, ಇಂದ್ರಿಯಗಳೆಲ್ಲ ಹೊರಮುಖವಾಗಿದೆ. ಇದನ್ನು ಯಮದೇವನು ಹೇಳ್ದ ಏನಂತ? ಪರಾಂಚಿಖಾನಿ ವೇತನ ಸ್ವಯಂಭೂ. ಸೃಷ್ಟಿಯಲ್ಲೇನೋ ಇಂದ್ರಿಯಗಳನ್ನೆಲ್ಲ ಹೊರಮುಖವಾಗಿ ಆ ಸೃಷ್ಟಿ ಕರ್ತ ಮಾಡಿಟ್ಬಿಟ್ಟಿದ್ದಾನೆ. ಆದ್ರಿಂದ ಪ್ರತಿಯೊಬ್ಬನು ಹೊರಕ್ಕೆ ನೋಡ್ತಾ ಇದ್ದಾನೆ. ಹೀಗಿದ್ದರೂ ಯಮ ಹೇಳ್ತಾನೆ ನಚಿಕೇತ, ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತು. ಯಾವನೋ ಒಬ್ಬ ಜಾಣ ಏನ್ ಮಾಡ್ತಾನೆ, ಅಯ್ಯೋ ಈ ಇಂದ್ರಿಯಗಳು ಆ ಹೊರಗಿನ ಭ್ರಾಂತಿ ರೂಪವಾದ ಪ್ರತ್ಯಗಾತ್ಮಾನಮೈಕ್ಷತು ಅಂತ, ಅದನ್ನ ಇಲ್ಲಿ ಆತ್ಮನ್ಯೇ ಅಂತ ತನ್ನ ಆತ್ಮಸ್ವರೂಪ ಒಳಗಿರುವಾಗ, ಅದು ಸತ್ಯವಾಗಿರುವಾಗ, ಅದನ್ನ ಬಿಟ್ಟು ಮನಸ್ಸನ್ನ ಅಸತ್ಯವಾದ ವಸ್ತುಗಳ ಕಡೆಗೆ ಎಳಕೊಂಡರು ಅದನ್ನ ಉಪಾಯವಾಗಿ ಹಿಂದೆ ತಗೋಬೇಕು. ಇದೇ ಒಂದಾನೊಂದು ದೊಡ್ಡ ಸಾಧನೆ. ಇದೇ ಯೋಗ ಅನ್ನೋದ್ರ ಅರ್ಥ. ಆತ್ಮಶಮ ಏವಂ, ಹೀಗೆ ಯೋಗಾಭ್ಯಾಸ ಬಲ ನೋಡಿದ. ಈಗ ಯೋಗ ಅಂದ್ರೆ ಏನ್ ಅರ್ಥ ಅನ್ನೋದು ಚೆನ್ನಾಗಿ ಗೊತ್ತಾಗಿ. ಏನರ್ಥ? ಹೊರಮುಖವಾಗಿರತಕ್ಕ ಇಂದ್ರಿಯಗಳನ್ನ ಒಳಮುಖವಾಗಿ ಮಾಡಿಕೊಳ್ಳುವುದು ಮತ್ತು ತನ್ನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದು, ಇದಕ್ಕೆ ಹೆಸರು ಯೋಗ. ಹೀಗೆ ಆತ್ಮನ್ನೇವ ಪ್ರಶಾಮ್ಯತೆ ಮನಃ. ಇಂಥ ಒಂದಾನೊಂದು ಪ್ರಯತ್ನದಿಂದ ಫಲ ಏನಾಗುತ್ತೆ ಅಂತಾರೆ, ಮನಸ್ಸು ಹೊರಹೋಗೋದನ್ನ ಬಿಟ್ಟು ಒಳಗೆ ಆತ್ಮನಲ್ಲಿಯೇ ನೆಲೆಗೊಳ್ಳುತ್ತದೆ. ಆತ್ಮನ್ನೇವ ಪ್ರಶಮ್ನಯೇ. ಅನಂತರ ಪ್ರಶಾಂತ ಮನಸಂ ವಿಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಈಗ ಯೋಗದ ಫಲ ಅಂತಾರೆ. ಈ ರೀತಿಯಾಗಿ ಅಂತಃಕರಣವನ್ನ ಅಂತರ್ಮುಖವಾಗಿ ಮಾಡಿ ಆತ್ಮನಲ್ಲಿಯೇ ನೆಲೆಗೊಳಿಸುವುದರಿಂದ ಯೋಗ ಅಂತ ಏನೊಂದು ಸಾಧನೆ ನಮಗೆ ವಶವಾಗುತ್ತದೆಯೋ ಅದಕ್ಕೆ ಫಲ ಏನು? ಯೋಗದ ಫಲ ಅಂದ್ರೆ ಪ್ರಶಾಂತ ಮನಸಂ ಪ್ರಕರ್ಷೇಣ ಶಾಂತಂ ಮನಃ ಯಸ್ಯ ಸಹ ಪ್ರಶಾಂತ ಮನೋಹ ತಂ ಪ್ರಶಾಂತ ಮನಸಂ ಅಂತ. ಹಾಗೆ ಯೋಗಿಯಾದರೆ ಅವರ ಮನಸ್ಸು ಪ್ರಶಾಂತ, ಬರೀ ಶಾಂತವಲ್ಲ ಪ್ರಶಾಂತ, ತಣ್ಣಗಾಗುತ್ತೆ. ಇಂದ್ರಿಯ ಯಾವಾಗ ಮನಸ್ಸಿನಲ್ಲಿ ವೃತ್ತಿಗಳು ಏಳದೆ ಹೋಗುತ್ತದೆಯೋ, ಹೇಗೆ ಸಮುದ್ರ ಅಲೆ ಹೇಳ್ತಾ ಇದ್ರೆ ಬಹಳ ಜೋರಾಗಿ ಕಾಣುತ್ತೆ, ಅಲೆಗಳೆಲ್ಲ ಶಾಂತವಾದ ಹೇಗೆ ಕಾಣುತ್ತೆ, ಅದೇ ಗಂಭೀರ ನಿಂತಿರುತ್ತೆ. ಅದು ದಡದಲ್ಲಿ ಅಲೆ ಹೇಳ್ತಾ ಇರುತ್ತೆ ಅಷ್ಟೇನೆ. ಸಮುದ್ರದಲ್ಲಿ ಸ್ವಲ್ಪ ಒಳಕ್ಕೆ ಹೋಗ್ಬಿಟ್ರೆ ಶಾಂತವಾಗಿರುತ್ತೆ. ಹಾಗೆ ಈ ನಮ್ಮ ಅಂತಃಕರಣವೂ ಕೂಡ ಯಾವಾಗ ಒಳಮುಖವಾಗಿ ಆತ್ಮನ ಪ್ರಯತ್ನದಿಂದ ನಮ್ಮ ಪ್ರಯತ್ನದಿಂದ ಎಳ್ಕೋತೇವೆಯೋ ಆಗ ಶಾಂತವಾಗುತ್ತೆ. ಇಂಥ ಶಾಂತವಾದ ಮನಸ್ಸು ಯಾರಿಗಿದೆಯೋ ಅವನನ್ನೇನಂತೇವೆ?
ಪ್ರಶಾಂತ ಮನಃ ಅಂತ. ಇಂಥ ಪ್ರಶಾಂತ ಮನಸ್ಕನಾದ ಯೋಗಿಯನ್ನ ಸುಖಂ ಉತ್ತಮಂ ನಿರತಿಶಯಂ ಉಪೈತೆ ಅಂತ. ಎಂಥ ಚೆನ್ನಾಗಿ ಶಾಂತಿಗೂ ಸುಖಕ್ಕೂ ಯಾವಾಗಲೂ ಹತ್ರ ಗಂಟು. ಯಾವನ ಮನಸ್ಸು ಶಾಂತವಾಗಿದೆಯೋ ಅವನ ಜೀವನ ಸುಖವಾಗಿದೆ. ನಿಜ, ಹಾಗಂತ ನಿಜ. ಓಂ ಶಾಂತಿ 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 ಅಂತ ಶಬ್ದ ಹೇಳ್ತೀವಿ, ಶಾಂತಿ ಒಳಗಾಗಬೇಕಲ್ಲ, ಅದು ಬಹಳ ಮುಖ್ಯ. ಮನಸ್ಸು ಯಾವಾಗ ಪ್ರಶಾಂತವಾಗುತ್ತದೆಯೋ ಸುಖ. ಯಾತ್ರಿಂದ ಆ ಅಂತಃಕರಣವೆಲ್ಲ ಏಕಾಗ್ರತೆಯಿಂದ ನಮ್ಮ ಒಳಕ್ಕೆ ಎಳ್ಕೊಂಡು ನೆಲೆ ನಿಲ್ಲಿಸಿದಾಗ ಸುಖಂ ಅಂತ. ಏನು ಉತ್ತಮಂ ನಿರತಿಶಯಂ, ಅದು ನಿಜವಾದ ಸುಖ ಅಂದ್ರೆ ಅದಕ್ಕೆ ಹೆಸರು ಅಂತ. ಸುಖ ಅಂದ್ರೆ ಅರ್ಥ ಬೇಕಾದ್ರೆ ಹೀಗೂ ಮಾಡಬಹುದು, ಪರಮಾತ್ಮನೇ ಅದು. ಮನಸ್ಸು ಯಾವಾಗ ನೆಲೆಗೊಂಡು ಬಿಡುತ್ತೋ ಅಲ್ಲಾಡಿದ್ರೇನೆ ಅದು ಎಲ್ಲಿ ನಿಲ್ಬೇಕು? ಅಲ್ಲಾಡದೆ ನಿಲ್ಬೇಕಾದ್ರೆ ಅಲ್ಲಾಡದೆ ಇರೋ ವಸ್ತು ಯಾವುದು? ಕೂಟಸ್ಥಂ ಅಚರಂ ಧ್ರುವಂ. ಯಾವುದು? ಆತ್ಮ. ಆತ್ಮನಲ್ಲೇ ನಿಲ್ಲಬೇಕು, ಇನ್ನೆಲ್ಲೂ ನಿಲ್ಲ. ಆತ್ಮನಲ್ಲಿ ಮನಸ್ಸು ನಿಂತ ಮೇಲೆ ಇನ್ನು ಯಾವ ಒಂದಾನೊಂದು ದುಃಖ ಆಗೋಕ್ಕೆ ಅವಕಾಶ ಇದೆ. ಆದ್ದರಿಂದಲೇ ಇಂಥ ಉತ್ತಮವಾದ ಸುಖವು ಈ ರೀತಿಯಾದಂತಹ ಯೋಗಿಗೆ ದೊರಕುತ್ತದೆ. ಉಪೈತಿ, ಯೋಗಿಯು ಪಡೆಯುತ್ತಾನೆ. ಪ್ರಕ್ಷೀಣ ಅದು ಉಪೈತಿ ಉಪಗಚ್ಚತಿ ಶಾಂತರಸಂ ಪ್ರಕ್ಷೀಣ ಮೋಹ ಅಧಿಕ್ಲೇಶರಜಸಂ ಅಂತ. ಈ ಅಂತಃಕರಣದ ದೋಷ ಏನು? ಮೋಹ, ಕ್ಲೇಶ ಇವೆಲ್ಲವೂ. ಆ ದೋಷಗಳೆಲ್ಲವೂ ಹೋದ ಮೇಲೆ, ಆ ರಜೋಗುಣದಿಂದ ನಿವೃತ್ತಿಯಾದ ಮೇಲೆ ಅಂತಃಕರಣವು ಸಮಾಧಾನವಾದಾಗ ಆ ಆತ್ಮನಲ್ಲಿಯೇ ನೆಲೆಗೊಳ್ಳುತ್ತದೆ. ಅದರ ಫಲ ಉಪೈತಿ ಶಾಂತ ರಜಸಂ. ಇಂಥ ಶಾಂತರಜಸ್ಕನಾದವನನ್ನ ಬ್ರಹ್ಮಭೂತಂ ಅಕಲ್ಮಷಂ, ಬ್ರಹ್ಮಭೂತನಾಗಿ ಬಿಡ್ತಾನಂತೆ ಇವನು. ಯಾರು? ಸಾಧಕ. ಬ್ರಹ್ಮಭೂತ ಅಂದ್ರೇನು? ಜೀವನ್ ಮುಕ್ತ ಅಂತ. ಬದುಕಿರೋವಾಗಲೇ ಮೋಕ್ಷವನ್ನ ಪಡೆಯುತ್ತಾನೆ. ಮೋಕ್ಷ ಅಂದ್ರೆ ಎಲ್ಲಿಗಾರು ಹೋಗಬೇಕು ಅಂತಲ್ಲ, ಈ ಸಂಸಾರ ದುಃಖಗಳಿಂದ ಬಿಡುಗಡೆ ಎಂದು ಅರ್ಥ. ಅಜ್ಞಾನದಿಂದ ಬಿಡುಗಡೆ ಅಂತ ಅರ್ಥ. ರಾಗದ್ವೇಷಗಳಿಂದ ಬಿಡುಗಡೆ ಅಂತ ಅರ್ಥ. ಮನಶ್ಚಾಂಚಲ್ಯದಿಂದ ಬಿಡುಗಡೆ. ಎಷ್ಟು ಬೇಕಾದ್ರೂ ಅರ್ಥ. ಇದೆಲ್ಲ ಇದಾದಾಗ ಮನಸ್ಸೇನಾಗುತ್ತೆ? ಪೂರ್ಣ ನೆಮ್ಮದಿಯಾಗಿ ನಿಂತು ಬ್ರಹ್ಮದಲ್ಲೇ ನಿಂತಾಗ ಅವನಿಗೇನು ಹೆಸರು? ಜೀವನ್ಮುಕ್ತ ಅಂತ. ಅವನ ದೃಷ್ಟಿ ಹೇಗಿರುತ್ತೆ? ಬ್ರಹ್ಮೈವ ಸರ್ವಂ ಇತ್ಯೇವಂ ನಿಶ್ಚಯವಂತಂ. ಅಯ್ಯೋ, ಎಲ್ಲವೂ ಬ್ರಹ್ಮವೇ. ಹೋಗಬೇಕಾದ್ದಿಲ್ಲಿಗೆ, ಬರಬೇಕಾದ್ದಿಲ್ಲಿಗೆ, ತಗೋಬೇಕಾದ್ದಿಲ್ಲಿಗೆ, ಬಿಡಬೇಕಾದ್ದಿಲ್ಲಿಗೆ, ಹೋಗೋದು, ಬರೋದು, ಬಿಡೋದು, ತಗೊಳ್ಳೋದು, ಇರೋದು, ಇಲ್ಲದೆ ಇರೋದು ಎಲ್ಲವೂ ಬ್ರಹ್ಮ 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 ಬ್ರಹ್ಮ. ಮುಗಿದತ್ತು. ಬ್ರಹ್ಮದಲ್ಲಿ ಎಲ್ಲ ಒಂದಾಗಿಬಿಟ್ಟಿರೋಣದರಿಂದ ಅವನನ್ನೇನಂತಾರೆ? ಬ್ರಹ್ಮಭೂತ ಅಂದ್ರೆ ಬ್ರಹ್ಮಸ್ವರೂಪನಾಗಿ ನೆಲೆ ನಿಂತವನು. ಅಕಲ್ಮಷಂ. ಅಲ್ಲಿ ಯಾವ ಧರ್ಮ ಅಧರ್ಮಗಳ ಯೋಚನೆ ಇಲ್ಲ. ಅಧರ್ಮಾದಿ ಧರ್ಮ ವರ್ಜಿತಂ. ಇಷ್ಟು ಹೇಳಿ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನತೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಅಂತೀಗ ನೋಡಿ. ಆ ಬ್ರಹ್ಮಭೂತನಾಗಿ ನೆಲೆ ನಿಂತಹ ಯಾವ ಜ್ಞಾನಿಯ ಒಂದು ಸ್ವಭಾವವನ್ನು ಈಗ ವರ್ಣನೆ ಮಾಡ್ತಾರೆ ಒಂದು 2-3 ಶ್ಲೋಕಗಳಿಂದ. ಹೇ ಅರ್ಜುನ, ಈ ರೀತಿಯಾಗಿ ಯುಂಜನ್ನೇವಂ ಯಥೋಕ್ತೇನ ಪ್ರಕಾರೇಣ, ಈಗ ನಾವು ಹೇಳಿದಂತಹ ಕ್ರಮದಲ್ಲಿ ಯೋಗವನ್ನ, ಯುಂಜನ್ ಅಂದ್ರೇನು? ಮಾಡುತ್ತಾ ಅಂತ. ಅದು ವರ್ತಮಾನ ಕಾಲದ ಒಂದು ಇದು. ಯುಂಜನ್ ಅಂದ್ರೇನು? ಯೋಗ ಅನ್ನೋದು ಇದೆಯಾ ಪ್ರತಿ ಕ್ಷಣದಲ್ಲಿಯೂ ಆ ಭಗವಂತನ ಚಿಂತನೆ ಮಾಡುತ್ತಾ ಮೆಲ್ಲಗೆ ಇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರದಿಂದ ಹಿಂತಿರುಗುವುದು ಅಂತ ಅರ್ಥ. ಹೀಗೆ ಯಾರು ಯೋಗವನ್ನು ಮಾಡ್ತಾ ಇರ್ತಾನೋ ಆ ಯೋಗಿಯೋ ಯೋಗಾಂತರಾಯ ವರ್ಜಿತ. ಅಂತರಾಯ ಅಂದ್ರೆ ವಿಘ್ನ ಅಂತ. ಇದು ಮಾಡುತ್ತಾ ಅಂತ ಹೇಳಿದ್ರು, ಮಾಡೋದು ಅನ್ನೋದಿದೆಯಲ್ಲ ಅದು ಬಹಳ ಕಷ್ಟ. ಯಾಕೆ ಅಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡ್ತೇವೆ ಅಂತ ಹೋದರೆ ಅದಕ್ಕೆ ವಿಘ್ನಗಳು ಬಹಳ ಜಾಸ್ತಿ. ಸುಭಾಷಿತಕಾರ ಹೇಳ್ತಾನೆ, ಶ್ರೇಯಾಂಸಿ ಬಹು ವಿಘ್ನಾನಿ. ಈ ವಿಘ್ನಗಳು ಬಂದರೂ ಭಯ ಪಡದೆ ಆ ಕ್ರಮದಲ್ಲೇ ಹೇಳಿದಂತಹ ರೀತಿಯಲ್ಲಿ ಸಾಧನ ಮಾಡ್ತಾ ಆ ವಿಘ್ನ ಬರುತ್ತೆ. ಮೊಟ್ಟ ಮೊದಲು ಅಂತೆಲ್ಲ ಅಂತಃಕರಣ ಇನ್ನೇನು ಇಂದ್ರಿಯಗಳನ್ನ ಮುಟ್ಟ ಹಾಗಿಲ್ಲ. ಇಂದ್ರಿಯಗಳನ್ನ ವ್ಯಾಪಾರ ಮಾಡೋಕೆ ಅದು ಅವಕಾಶ ಕೊಡಲ್ಲ, ಶಾಂತವಾಗಿಬಿಡ್ತು. ಆ ಇಂದ್ರಿಯಗಳಿಗೆ ಏನು ಕೆಲಸ? ಕರೆಂಟ್ ಎಲ್ಲ ಹೋದ್ಮೇಲೆ ಸ್ವಾಮಿ ಬಲ್ಪ್ ಇದೆ,
ಹಾಗೇನೆ ಸ್ವಿಚ್ ಇದೆ ಅಂದ್ರೆ ಬಲ್ಬ್ ಇದ್ರು ಒಂದೇ, ಸ್ವಿಚ್ ಇದ್ರು ಒಂದೇ, ಅದೇನು ಯಾವ ದೀಪು ಏನೂ ಬೆಳಗುವಂತೆ ಇಲ್ಲ. ಹಾಗೆ ಇಂದ್ರಿಯಗಳೆಲ್ಲ ತೆಪ್ಪಗಾಗ್ಬಿಡ್ತವೆ. ಏನು ಇತ್ಲಾಗ ಅಲ್ಲಾಡೋದಿಲ್ವಲ್ಲ. ಯಾಕೆ? ಅಂತಃಕರಣದ ಕಲ್ಮಶ ಹೋಗ್ಬಿಟ್ಟಿವೆ. ಆದ್ರಿಂದ ಅದನ್ನೇ ಏನಂತಾರೆ? ವಿಗತ ಪಾಪಃ. ಇಂದ್ರಿಯಗಳು ತಮ್ಮ ವ್ಯಾಪಾರವನ್ನ ನಿಲ್ಲಿಸ್ಬಿಟ್ರೆ ಇನ್ ಪಾಪ ಪುಣ್ಯ ಎಲ್ಲಿಂದ ಬರಬೇಕು? ಇಲ್ಲ. ಹಾಗೇನಾಗುತ್ತೆ? ಸುಖೇನ ಬ್ರಹ್ಮ ಸಂಸ್ಪರ್ಶಂ. ಅನುಕೂಲ ಆಯ್ತು. ಈಗ ಏನ್ ಅನುಕೂಲ ಆಯ್ತು? ಇಂದ್ರಿಯಗಳ ವ್ಯಾಪಾರ ಅಂತಕ್ಕದ್ದು ಯಾವಾಗ ಶಾಂತವಾಯಿತೋ ಆಗ ಮನಸ್ಸು ಶಾಂತವಾದ ಮೇಲೆ ಆ ಮನಸ್ಸು ಎಲ್ಲಿ ನೆಲೆನಿಲ್ಲಬೇಕು? ಬ್ರಹ್ಮದಲ್ಲಿ. ಅದೇ ಸುಖ. ಬ್ರಹ್ಮ ಅನ್ನೋದೇ ಸುಖ ಸ್ವರೂಪ. ಹೀಗಾಗಿ ಆ ಬ್ರಹ್ಮ ಸಂಸ್ಪರ್ಶ ಅಂದ್ರೆ ಬ್ರಹ್ಮದ ಒಂದಾನೊಂದು ಸಮೀಪವನ್ನ ಪಡೆದು ಅದನ್ನು ಮುಟ್ಟುವಿಕೆ ಇದೆಯಲ್ಲ, ಅದೇ ನಿಜವಾದ ಪರಮ ಸುಖ. ಅತ್ಯಂತಂ ಸುಖಮಶ್ನುತೆ. ಸುಖಂ ಅತ್ಯಂತಂ ಅಂತಮತೀತ್ಯ ಅಂತ ಅಲ್ಲಿ ಎಂಥ ಗುಟ್ಟು ಹೇಳ್ತಾರೆ ಅಂದ್ರೆ, ಮನಸ್ಸನ್ನ ಯಾವುದೇ ಒಂದು ವಸ್ತುವಿನಲ್ಲಿ ನೆಲೆಗೊಳಿಸಿದಾಗ ಸುಖವಾಗುತ್ತೆ, ಸಮಾಧಾನ ಆಗುತ್ತೆ. ಅದು ವ್ಯವಹಾರದಲ್ಲೂ ಉಂಟು. ಆಯ್ತಪ್ಪ, ಮನಸ್ಸಲ್ಲಿ ಹೀಗಂದ್ಕೊಂಡಿದ್ದೆ, ಇಷ್ಟ ಆಯ್ತು ಅಂತಂದ್ರು. ಆದ್ರೆ ಅದೇನಾಗುತ್ತೆ? ಅನಿತ್ಯ. ಸ್ವಲ್ಪ ಹತ್ತಿರುತ್ತೆ, ಇನ್ನೊಂದು ಯಾವುದೋ ಒಂದು ಕೊರತೆ ಬಂದ ಕೂಡಲೇ ಅದು ಮರ್ತೇ ಹೋಗ್ಬಿಡುತ್ತೆ. ಎಷ್ಟೋ ಮನುಷ್ಯನಿಗೆ ಆ ಸ್ತೋತ್ರಗಳಿರುತ್ತೆ, 1, 2, 4 ನೆರವೇರಿತು ಅಂತ ಇಟ್ಕೊಳ್ಳಿ. ಆ ಮಟ್ಟಿಗೆ ಒಂದು ಸ್ವಲ್ಪ ಕಾಲ ಸುಮ್ಮನೆ ಇರುತ್ತೆ. ಆಮೇಲೆ ಏನು, ನಮ್ಮ ಹುಡುಗ ಪರೀಕ್ಷೆ ಕಟ್ಟಿದ್ದ, ರಿಸಲ್ಟ್ ಕಾಯ್ತಾ ಇದ್ದೆ, ಬಂತು. ಏನ್ ಬಂತು? ಫಸ್ಟ್ ಕ್ಲಾಸ್. ಬಹಳ ಸಂತೋಷ. ಅವನ್ ಮತ್ತೆ ಯಾರು ಮುಂದೆ ಯಾವ ಕ್ಲಾಸ್ ಸೇರಿಸ್ತೀರಿ ಅನ್ಕೊಡ್ಲೆ, ಅಯ್ಯೋ ಶುರುವಾಯ್ತಾರಪ್ಪ, ಫೀಸ್ ಎಷ್ಟು, ದುಡ್ಡು ಎಷ್ಟು, ಮತ್ತೆ ಶುರುವಾಯ್ತು. ಅದು ಅತ್ಯಂತವಾದ ಸುಖ ಅಲ್ಲ. ಅದು ಓದಿಸಿದ್ರು ಅಂತೇಳಿ ಪಾಸ್ ಆಯ್ತೇ ಪಾಸ್, ಎಲ್ಲ ಮುಗಿದೋಯ್ತು, ವಿದ್ಯಾಭ್ಯಾಸ ಇಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತೀನಿ? ನೌಕರಿ ಸಿಕ್ಕಿಲ್ಲ, ಆಯ್ತು ನೌಕರಿ ಸಿಕ್ತು, ಇನ್ನೇನು ವಿದ್ಯಾಭ್ಯಾಸ ಅನ್ನೋರು ಸುಖವಾಗಿರ್ಬೋದಲ್ಲ ಅಂತ ಎಲ್ಲೋ ದೂರಕ್ಕೆ ಹಾಕ್ಬಿಟ್ಟಿದ್ದಾರೆ. ಸರಿ, ಹೀಗೆ ನಡೀತಾನೆ ಇರುತ್ತೆ. ಈ ಒಂದು ಲೌಕಿಕವಾದ ಸುಖಗಳು ಅನ್ನೋದರಲ್ಲಿ ಕೊನೆಯೇ ಇಲ್ಲ. ಅದಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ ಅತ್ಯಂತಂ ಸುಖ ಅಶ್ನುತೆ ಅನ್ನೋ ಮಾತು ಇದರ್ಥ. ಹೀಗಲ್ಲ, ಒಂದು ಸಲ ನೀವು ಬ್ರಹ್ಮನಿಷ್ಠರಾಗಿ ಬ್ರಹ್ಮದಲ್ಲಿ ನೆಲೆ ನಿಂತು ಬಿಟ್ರೆ ಇನ್ನು ಅಲ್ಲಿಂದ ಅಲ್ಲಾಡೋದಿಲ್ಲ ಅಂತ ಕ್ಲೋಸ್. ಅಲ್ಲಿಗೆ ಸಾಕಾಷ್ಟ ಸಾಪರಾಗತಿ. ಅದಕ್ಕಂತಾರೆ ಅವನ ಪಾಪವೆಲ್ಲ ಹೊರಟೋಗಿರುತ್ತೆ. ವಿಗತ ಪಾಪ ಸುಖೇರ ಅಂತ. ಆಗ ಬ್ರಹ್ಮವನ್ನ ಪಡೆಯೋದು ಅನ್ನೋ ಪ್ರಶ್ನೆ ಇಲ್ಲ, ಬ್ರಹ್ಮದಲ್ಲೇ ನೆಲೆ ನಿಂತು ಬಿಟ್ಟಿರ್ತಾನೆ. ಬ್ರಹ್ಮಣ ಪರೇಣ ಸಂಸ್ಪರ್ಶ ಯಸ್ಯತತು ಬ್ರಹ್ಮ ಸಂಸ್ಪರ್ಶ. ನೋಡಿ, ಸುಖ ಅಂದ್ರೆ ವಿಷಯೇಂದ್ರಿಯಗಳ ಸಂಯೋಗದಿಂದ ಆಗೋ ಸುಖಕ್ಕೂ ಬ್ರಹ್ಮಸ್ವರೂಪವನ್ನ ಮುಟ್ಟಿದಾಗ ಆಗೋ ಸುಖಕ್ಕೂ ಬಹಳ ವ್ಯತ್ಯಾಸ. ಇದೆಲ್ಲ ಆಭಾಸ, ಅದು ಪರಮಾರ್ಥ. ಒಮ್ಮೆ ಆ ಜ್ಞಾನಿ ಬ್ರಹ್ಮದಲ್ಲಿ ನೆಲೆ ನಿಂತುಬಿಟ್ಟ ಅಂದ್ರೆ ಇನ್ನು ಮತ್ತೆ ಅವನಿಗೆ ಇನ್ನು ಯಾವ ಸಂಸಾರದ ದುಃಖಗಳು ಏನು ಉಂಟು. ಅದೇ ಇಂದ್ರಿಯಗಳು ಕ್ರಿಯೆ ಎಲ್ಲ ಇರಬಹುದು, ಏನಿದ್ರು ಅವು ಯಾವು ಇವನಿಗೆ ಯಾವುದೇ ರೀತಿಯಾದ ಪರಿಣಾಮವನ್ನು ಉಂಟು ಮಾಡೋದು. ಯಾಕೆ? ದೃಢವಾಗಿ ಆತ್ಮಸ್ವರೂಪದಲ್ಲಿ ನಿಂತಿರ್ತಾನೆ. ಅತ್ಯಂತಂ ಉತ್ಕೃಷ್ಟಂ ನಿರತಿಶಯಂ. ಇದೇ ನಿರತಿಶಯವಾದ ಸುಖ, ಆನಂದ. ಯಾಕೆ? ಬ್ರಹ್ಮ ಅಂತಕ್ಕ ಸ್ವರೂಪ ತಾನೇ ಅಂತ ಗೊತ್ತಾಗಿ ಅದು ನಿತ್ಯ ಶುದ್ಧ ಬುದ್ಧವತ್ತವಾಗಿ ಆನಂದ ಸ್ವರೂಪವಾಗಿದೆ ಎಂದಾಗ ಈ ಭಾವನೆ ಹೋಗಿ ಬ್ರಹ್ಮವೇ ನಾನು ಅಂದಾಗ ಬ್ರಹ್ಮಸ್ವರೂಪದಲ್ಲಿ ನೆಲೆ ನಿಲ್ಲುತ್ತಾನೆ. ಅತ್ಯಂತಂ ಸುಖಮಶ್ನುತೆ. ಇಷ್ಟು ಹೇಳಿ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ. ಈ ಶ್ಲೋಕಕ್ಕೆ ಹಿಂದಕ್ಕೆ ಏನು ಸಂಬಂಧ ಅಂದ್ರೆ, ಇದಾನೇ ಯೋಗಸ್ಯ ಯತ್ಫಲಂ ಬ್ರಹ್ಮೈಕತ್ವ ದರ್ಶನಂ ಸರ್ವ ಸಂಸಾರ ವಿಚ್ಛೇದ ಕಾರಣಂ ತತ್ ಪ್ರದರ್ಶ್ಯತೆ. ಈಗ ಕೇಳಿ, ಈಗ ಹೇಳಿದಂತಹ ಯಾವ ಧ್ಯಾನ ಯೋಗ ಅಥವಾ ನಿಧಿಧ್ಯಾಸನ ಅನ್ನೋದೆಯೋ ಈ ಯೋಗದ ಫಲ ಯಾವುದು? ಬ್ರಹ್ಮನನ್ನ ಕಂಡುಕೊಳ್ಳುವುದು. ಬ್ರಹ್ಮನ್ ಕಂಡುಕೊಳ್ಳೋದು ಅಂದ್ರೆ ಬ್ರಹ್ಮೈಕತ್ವ ದರ್ಶನ. ಎಲ್ಲಾ ವಸ್ತುಗಳಲ್ಲಿಯೂ ಬ್ರಹ್ಮವನ್ನೇ ಕಾಣತಕ್ಕಂಥ ಜ್ಞಾನ ಅಂತದ್ದು. ಒಂದೊಂದ್ರಲ್ಲಿ ಒಂದೊಂದು ಅಂತ ಅರ್ಥ. ಯಾರು ಒಬ್ಬರಲ್ಲಿ ಬ್ರಹ್ಮನ್ ಕಾಣೋದು ಅಂತಲ್ಲ, ಎಲ್ಲವನ್ನೂ ಬ್ರಹ್ಮವಾಗಿ ಕಾಣೋದು. ಸರ್ವಂ ಖಲ್ವಿದಂ ಬ್ರಹ್ಮ. ಇಂಥ ಯಾವ ಒಂದು ಅನುಭವ ನೆಲೆಗೊಂಡು ಬಿಡ್ತೋ ಸರ್ವ ಸಂಸಾರ ವಿಚ್ಛೇದ ಕಾರಣಂ. ಆಮೇಲೆ ಯಾವ ಸಂಸಾರದ ಸಂಬಂಧವು ಯಾವ ರೀತಿಯಾದಂತಹ ಗುಣದೋಷಗಳು ಏನೂ ಉಳಿಯೋದಿಲ್ಲ. ಸೂರ್ಯೋದಯವಾಯ್ತು ಅಂದ ಕೂಡಲೇ ಕತ್ಲೆ ಅಂತ ಹೇಳ್ತಿದ್ರಲ್ಲ ಸ್ವಾಮಿ, ಎಲ್ಲಿ ನನಗೊಂಚೂರು ತೋರಿಸಿ. ಎಲ್ಲಿ ತೋರಿಸೋದು? ಆ ಸೂರ್ಯೋದಯ ಏನ್ ಮಾಡುತ್ತೆ? ಎಲ್ಲಾ ಕತ್ತಲೆಯನ್ನು ಕಳೆದ್ಬಿಡುತ್ತೆ ಅಲ್ಲವೇ? ಹಾಗೆ
ಆ ಸೂರ್ಯೋದಯವಾದಂತೆ ಜ್ಞಾನೋದಯವಾಯಿತು ಅಂದರೆ ಮಾನವನು ಸಂಸಾರದ ಎಲ್ಲಾ ದುಃಖಗಳನ್ನು ದಾಟಿಬಿಡ್ತಾನೆ. ಆಮೇಲೆ ನೋಡ್ಬೇಕು ಅಂದ್ರೆ ಇರೋದಿಲ್ಲ ಅಂತ. ಯಾಕೆ ಇಲ್ಲ, ಕ್ಲೋಸ್, ಅಲ್ಲಿಗೆ ಆ ಆತ್ಮಸ್ವರೂಪದ ಮೇಲೆ ನಿಂತು ಬಿಡ್ತಾನೆ. ಇದನ್ನೇ ಬ್ರಹ್ಮೈಕತ್ವ ದರ್ಶನ. ಇದಕ್ಕೆ ಕೊನೆಯ ಮಾತು ಹೇಳ್ತಾರೆ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಃ ಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಅದಷ್ಟು ಸೇರಿ ಒಂದು ತಾತ್ಪರ್ಯ. ಈಗ ಭಗವಂತ ಹೇಳ್ತಾನೆ, ಈ ರೀತಿಯಾಗಿ ಸರ್ವಭೂತಗಳಲ್ಲಿಯೂ ಇರತಕ್ಕ ಆತ್ಮನೋ ನನ್ನ ಆತ್ಮನೇ, ಹಾಗೆಯೇ ನನ್ನ ಆತ್ಮ ಅಂತಕ್ಕವನು ಕೂಡ ಸಕಲ ಭೂತಗಳಲ್ಲೂ ಇದ್ದಾನೆ. ಸರ್ವಭೂತಾನಿ ಚ ಆತ್ಮನಿ, ಎಲ್ಲಾ ಪ್ರಾಣಿಗಳ ಆತ್ಮನೂ ತನ್ನ ಆತ್ಮನಲ್ಲಿ, ಹಾಗೆ ತನ್ನ ಆತ್ಮ ಅಂತಕ್ಕದ್ದು ಎಲ್ಲಾ ಪ್ರಾಣಿಗಳಲ್ಲಿ. ಎರಡಕ್ಕೂ ಪರಸ್ಪರ ಸಂಬಂಧ. ಅಲ್ಲ ಸರ್ವ ಮುಂತಾದಂತಹ ಎಲ್ಲಾ ಶಬ್ದಗಳಿಗೆ ಏನು ಅರ್ಥವಿಲ್ಲ. ಅಂದ್ರೆ ಇಲ್ಲೂ ಆತ್ಮ ಅಲ್ಲೂ ಆತ್ಮ, ಆತ್ಮನೇ ಮುಂದೆ ಹಿಂದೆ ಮೇಲೆ ಸರ್ವತ್ರವೂ ಅನ್ನೋ ಅರ್ಥ. ಹೀಗೆ ಸರ್ವಭೂತಸ್ಥಂ ಸರ್ವೇಷು ಭೂತೇಷು ಸ್ಥಿತಂ ಸ್ವಂ ಆತ್ಮಾನಂ, ಎಲ್ಲಾ ಪ್ರಾಣಿಗಳಿಗಿರತಕ್ಕಂಥ ತನ್ನ ಆತ್ಮನನ್ನು, ಅದೇ ರೀತಿ ಸರ್ವಭೂತಗಳನ್ನು ಆತ್ಮನೇ, ತನ್ನ ಆತ್ಮಸ್ವರೂಪವಾಗಿ ಏನಾಗುತ್ತೆ, ವಿಶಾಲವಾಗುತ್ತೆ. ಶರೀರಕ್ಕೆ ಮಾತ್ರ ಇವಾಗ ಲಿಮಿಟೆಡ್ ಆಗಿದೆ. ನಾನು ಆತ್ಮ ಅಂದ್ರೆ ನನ್ನ ಶರೀರ ಅಂತ ಮಾಡ್ಕೊಂಡು ಈ ಶರೀರಕ್ಕೆ ಸಂಬಂಧಪಟ್ಟದ್ದು ನಾನು ಅಂತೀವಿ, ಬಾಕಿ ಇದನ್ನೆಲ್ಲ ನಾನಲ್ಲ. ಆದ್ರೆ ಜ್ಞಾನ ಬಂದಾಗ ಏನಾಗುತ್ತೆ, ಆ ನಾನು ಅನ್ನೋದು ಹಿಗ್ಗಿಬಿಡುತ್ತೆ. ಏನಂತ, ಎಲ್ಲಾ ಶರೀರದಲ್ಲೂ ನಾನೇ ಇರೋದು ಅನ್ನೋ ಅರ್ಥ. ಅವಾಗ ಯಾರು ಏನು ಮಾಡಿದ್ರು ಹಾಗೆ. ಆ ಗುರುಗಳೊಂದು ಉದಾಹರಣೆ ಹೇಳೋದು, ಈಗ ರಾಮತೀರ್ಥರು ವಿವೇಕಾನಂದರು ಅಂತ ಗೊತ್ತಿದೆ ನಿಮಗೆ, ಅವರೆಲ್ಲ ಸಮಕಾಲೀನ. ರಾಮತೀರ್ಥ ಏನ್ ಮಾಡಿದ್ರಂತೆ, ಒಂದ್ ದಿವಸ ಒಂದು ಫೌಂಟನ್ ಪೆನ್ ತಗೊಂಡ್ಬಂದು ಈ ವಿವೇಕಾನಂದರ ಜೇಬ್ಗೆ ಇಟ್ಬಿಟ್ಟು, ಸ್ವಾಮಿಗೆ ನೀವು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಿ, ಏನಾದ್ರು ಬರವಣಿಗೆ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಆ ಪೆನ್ ಅನ್ನ ಅವರು ಜೇಬು ಸೆಕ್ಷಿದರಂತೆ. ಯಾರೋ ರಾಮತೀರ್ಥ. ತಕ್ಷಣ ವಿವೇಕಾನಂದರನ್ನು ತೆಗೆದುಬಿಟ್ಟು, ನೋಡಿ ಈ ಪೆನ್ನನ್ನ ಈ ಜೋಬಿನಲ್ಲೊಂದು ಹೋಗಿಸುತ್ತೇನೆ ಅಂತ ರಾಮತೀರ್ಥರ ಜೋಬಿಗೆ ಶಿಕ್ಷಿಬಿಟ್ರು. ಆ ಜೋಬು ನಂದಯ್ಯ ಅಂತ ವಿವೇಕಾನಂದರ ಉದಾಹರಣೆ ಹೇಳೋದು ನೋಡಿ. ಅವ್ರ ಭಾವನೆ ಹೇಗಿರ್ಬೇಕು ಅಂತ, ಜೋಬ್ ಯಾವ್ದಾದ್ರೂ ಇನ್ನೊಂದು ಹಾಗಂತ ನಾವು ಯಾರದಾರದೇ ನಂದೊಂದು ಕೈ ಹಾಕ್ಬಾರ್ದು. ಅರ್ಥ ಸರಿಯಾಗಿ ತಿಳ್ಕೋಬೇಕು, ಅದನ್ನ ತಪ್ಪು ಅರ್ಥ ಮಾಡಬಾರ್ದು. ಸರ್ವಭೂತಸ್ಥ ಆತ್ಮಾನಂ ಸರ್ವಭೂತ ಆತ್ಮನಿ ಅಂದ್ರೆ ಎಲ್ಲಾ ಜೋಬು ನನ್ನದೇ ಅನ್ನೋದು ಬ್ರಹ್ಮಭಾವನೆ ಅಷ್ಟೇ. ಬ್ರಹ್ಮಭಾವನೆಯಿಂದ ನೋಡಿದಾಗ ಎಲ್ಲೂ ಎಷ್ಟಾಗ್ಬೋದು. ಇಲ್ಲಿಂದ ಏನಾಗುತ್ತೆ, ನಾನು ಬೇರೆ ಅವನು ಬೇರೆ ಅಂದ್ಕೊಂಡೆ, ಅವನು ದೊಡ್ಡವನಾಗ ಅಯ್ಯೋ ದೊಡ್ಡವನಾಗ್ಬಿಟ್ಟ, ನಾನು ಹೀಗೆ ಉಡ್ಕೊಂಡೆ, ಹೀಗೆಲ್ಲ ರಾಗದ್ವೇಷಗಳು. ಅವನು ದೊಡ್ಡವನಾಗ್ಲಿ, ನಾನು ಎಲ್ಲ ನಾನೇ. ಇದು ನಮಗೆ ಗೊತ್ತಿದೆ. ಈಗ ನಾವು ಬಡವರಾಗಿದ್ದೇವೆ, ನಮ್ಮ ಮಗ ಸಂಪಾದನೆ ಮಾಡಿ ದೊಡ್ಡವನಾಗಿದ ಅಂತ ಇಟ್ಕೊಡಿ, ಹೊಟ್ಟೆ ಇಟ್ಕೊಡ್ತೀವಿ ನಾವ, ಯಾಕೆ ಅಂದ ನನ್ನ ಮಗ ಅಲ್ವೇ. ನೋಡಿ ಅಲ್ಲಿ ಹೇಗೆ ನಿಮಗೆ ಎರಡು ದೇಹಗಳಿದ್ರು ನನ್ನದು ಅನ್ನೋ ಭಾವನೆ ಒಂದೇ ರೀತಿ ಬಂದಾಗ ನಿಮಗೇನು ಅನ್ಕೋಲ್ಲ, ಸಂತೋಷ. ಹಿಂಗೆ ಚೆನ್ನಾಗಿ ಬೆಳಿಲಪ್ಪ ದೊಡ್ಡವನಾಗಿ. ಅದೇ ಪಕ್ಕದ ಮನೆಯನ್ನು ಒಂದಕ್ಕೆ ಬಂದಾನೆ, ಯಾವ ಬಂದ್ಬಿಟ್ಟ, ಅದು ಯಾಕಪ್ಪ ಅವನು ಬೇರೆ ಅಷ್ಟೇ. ಈ ಮನುಷ್ಯನ ಒಂದಾನೊಂದು ದುರ್ಬುದ್ಧಿ ಎಲ್ರದ್ದು. ಆ ನಾನು ಅನ್ನೋದನ್ನ ಏನ್ ಚೌಕಟ್ಟು ಮಾಡ್ತೀರೋ ಅಷ್ಟು ಕಷ್ಟ, ಎಷ್ಟು ವಿಸ್ತಾರ ಮಾಡ್ತೀರೋ ಅಷ್ಟು ಆನಂದ. ಏನು ಮಾಡಿದ್ರು ಅಷ್ಟೇ. ಅದ್ಯಾಕೋ ಮನುಷ್ಯನಿಗೆ ನಾನು ಅನ್ನೋದನ್ನು ತೀರಾ ಸಂಕೋಚ ಮಾಡ್ತಾ ಮಾಡ್ತಾ ನಿಜವಾಗಿ ನಮ್ಮ ದೇಶದ ಸಂಸ್ಕೃತಿ ಹಾಳಾಗೋಯ್ತು. ಈಗ ಎಷ್ಟು ನೋಡಿ, ಈ ಜಾತಿದು ಬೇರೆ ಗಲಾಟೆ, ಅವನು ಹಿಂದೂ ಅಂತೆ, ಅವನು ಮುಸ್ಲಿಂ ಅಂತೆ, ಅವನು ಅದಂತೆ, ಅವನಿಗೊಂದು ರಾಜ್ಯ ಅಂತೆ, ಇವ್ರಿಗೊಂದು ರಾಜ್ಯ. ಏನ್ ಸ್ವಾಮಿ ಇದು? ಭಾರತ ಬೇಕಾದಾಗ ಬ್ರಿಟಿಷ್ನವರಿಂದ ಕಿತ್ಕೊಳ್ಳುವಾಗ ಎಲ್ಲ ಏನಾಗಿದ್ರು, ಒಂದಾಗಿದ್ರು. ಈಗೇನಾದ್ರು ಅಂತ ಬಂದ್ರು ಪಾಸು, ಅದ್ ಬೇಕು ಇದು ಬೇಕು ಸ್ವಲ್ಪ ಎಂಥ. ಈಗೇನು ಯಾರು ಸುಖವಾಗಿದ್ದಾರೆ? ಆದ್ರಿಂದ್ರೆ ಈ ಯಾವ ಒಂದಾನೊಂದು ದ್ವೈತ ಬುದ್ಧಿ ಇದೆ ನೋಡಿ, ಬಲಿ ಹಾಕ್ಬೇಕದನ್ನ ನೋಡಿ, ಖಂಡಿತ ಕಡಿಬೇಕು. ಎಲ್ಲವೂ ನಾನು ಅದುವೇ ಎಂಥೆಂಥ ಮಹಾತ್ಮರು ಅದನ್ನು ಹೇಳಿದ್ದಾರೆ ನಮಗೆ, ಅದನ್ನು ನಾವು ತಿಳ್ಕೊಳ್ಳಲ್ಲ. ಏನು ಪಂಜಾಬ ಸಿಂಧು ಗುಜರಾತ್ ಮರಾಠಿ ಇಷ್ಟು ಎಲ್ಲ ರಾಷ್ಟ್ರಗೀತೆ ಹೇಳಿಬಿಡ್ತಾರೆ, ನಡ್ಕೊಳ್ಳೋನು ಯಾವನು ಅದರಂತೆ ಹೇಳಿ ನೋಡೋಣ.
ತವ ಶುಭನಾಮೆ ಅಂತ ಹೇಳ್ತಾ ಭಾರತದ್ದೇ ಪಂಜಾಬ್ ಅಂದ್ರು, ಸಿಂಧು ಅಂದ್ರು, ಗುಜರಾತ್ ಎಲ್ಲ ಆ ಭಾರತ ಮಾತೆಯ ಒಂದಾನೊಂದು ಸ್ವರೂಪ ಅಲ್ಲವೇ ಎನ್ನುವ ಭಾವನೆ ಬಂದು ಭಾರತವೇ ಒಂದು ಅಂದಾಗ ಜಗಳಕ್ಕೆಲ್ಲ ಅವಕಾಶ ಇದೆ ಅಲ್ಲವೇ? ಇದೇನು ತೋರಿಸುತ್ತೆ? ವ್ಯವಹಾರದಲ್ಲೇ ಹೀಗೆ ಸಮಸ್ತವನ್ನು ಒಂದು ಅಂತ ಕಾಣುವವನಿಗೆ ಆನಂದ ಆಗ್ಬೇಕಾದ್ರೆ ಜಗತ್ತನ್ನೇ ಪರಮಾತ್ಮ, ಜಗತ್ತನ್ನೇ ಭಗವಂತನ ಒಂದು ಸ್ವರೂಪ, ಅಷ್ಟು ಆ ಭಗವಂತನ ಒಂದಾನೊಂದು ಸ್ವರೂಪದಲ್ಲಿ ಎಲ್ಲೆಲ್ಲೂ ಪರಮಾತ್ಮ ಇದ್ದಾನೆ ಜ್ಞಾನ ಬದ್ಧ ಏನಾಗಬೇಕು? ಹಾಗೇ ಹೋಯ್ತಾನೆ ಎಲ್ಲವನ್ನು ಆನಂದ ಇತ್ತು. ಆದ್ದರಿಂದ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಹೀಗೆ ಆತ್ಮ ಇದು ಬರೀತಾರೆ ನೋಡಿ, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಅಂದರೆ ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ ಸರ್ವಾಣಿ ಭೂತಾನಿ ಆತ್ಮನಿ ಏಕತಾಂಗತಾನೇ. ಚತುರ್ಮುಖ ಬ್ರಹ್ಮನಿಂದ ಹಿಡಿದ ಒಂದು ಸಣ್ಣ ಹುಳುವಿನವರೆಗಿನ ಎಲ್ಲಾ ಶರೀರಗಳಲ್ಲಿಯೂ ಇರತಕ್ಕ ಚೈತನ್ಯ ಒಂದೇ, ಅದೇ ಆತ್ಮ, ಅದೇ ಬ್ರಹ್ಮ, ಅದೇ ನಾನು. ಇಷ್ಟು ಜ್ಞಾನ ಬಂದ್ಬಿಟ್ರೆ ಆಗ ಅವನೇನು ಮಾಡ್ತಾನೆ? ಈ ಕ್ಷತೆ ಜಗತ್ತನ್ನೆಲ್ಲ ನೋಡ್ತಾನಂತೆ. ಏನಂತ? ಓಹೋ, ಎಲ್ಲವೂ ನಾನೇ 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 ನಾನೇ. ಇದೇನು ಕಷ್ಟ ಇಲ್ಲ. ಗುರುಗಳೇನು ಹೇಳೋರು ಅಂದ್ರೆ, ನಿಮಗೆ ಈ ಅನುಭವ ಬರಬೇಕಾದ್ರೆ ನಿಮ್ಮ ಕನಸು ನೋಡ್ಕೊಂಬಿಡಿ ಅಂತ. ಕನಸಿನಲ್ಲಿ ಹೀಗೇ ಒಂದು ಪ್ರಪಂಚ, ನಾನು ಅವನು ಮತ್ತೊಂದು ಅನ್ನೋ ಭೇದ, ಮತ್ತೊಂದು ಯಥಾಸ್ಥಿತಿ ಹೀಗೆ ಕಾಣುತ್ತೆ. ವ್ಯವಹಾರನೂ ಹಾಗೆ ಮಾಡ್ತಾ ಇರ್ತೀವಿ. ಒಂದ್ ವೇಳೆ ಅಲ್ಲಿ ನಮಗೆ ಸೋಲಾಯ್ತು ಅಥವಾ ಗೆಲುವಾಯ್ತು, ಏನೋ ಒಂದಾಯ್ತು, ಎದ್ಮೇಲೆ ಏನಂತೀವಿ? ಇದೆಲ್ಲ ಕಾಣಿಸ್. ಅಲ್ಲಿ ಸೋತ್ರು ಸೋತಾಗಲ್ಲ, ಗೆದ್ರು ಗೆದ್ದಾಗಲ್ಲ, ಸಾಹುಕಾರನಾದ್ರು ಅಲ್ಲ, ಬಡವನಾದ್ರು ಅಲ್ಲ. ಯಾಕೆ ಅಂತ ಕನಸಲ್ಲವೇ? ಹಾಗೆಯೇ ಈ ಸಂಸಾರವು ಕಾಣಿಸ್ ಹೋಗತ್ಲ. ಇದ್ರಲ್ಲಿ ಏನಿದೆ? ಯಾವ್ದು ಶಾಶ್ವತ? ಎಲ್ಲವೂ ಏನಾಗಿದೆ? ಕನಸೆಲ್ಲವೂ ಏನಾಗಿದೆ ಹೇಳಿ? ನಾನೇ ಅಲ್ವೇ? ತಾನೇ ಹೋಗ್ತೀರಿ, ನಿಮ್ದಾನೇ ಕನಸೋದು, ಇನ್ಯಾರಿಗಾರು? ನಿಮ್ಮ ಕನಸಲ್ಲಿ ಬೇರೆಯವರು ಕಾಣಿಸ್ಕೊಂಡ್ರು ಅಂದ್ರೆ ಆ ಕಾಣಿಸ್ಕೊಂಡವ್ರು ನಿಮಗಿಂತ ಬೇರೆ ಇದ್ದಾರ? ಎಲ್ಲಿದ್ದಾರೆ? ನಿಮ್ಮ ಕನಸಿನಲ್ಲೇ ಇದ್ದಾರೆ. ಅದಷ್ಟು ನೀವೇ ತಾನೇ, ಮುಗಿದಾಯ್ತು. ಹಾಗೆಲ್ಲವೂ ಆತ್ಮ ಅಂತ ಯಾಕೆ ತಿಳ್ಕೋಬಾರ್ದು? ಆತ್ಮಜ್ಞಾನ ಬಂದ್ರೆ ಏನಾಗುತ್ತೆ? ಈಕ್ಷತೆ ಯೋಗಯುಕ್ತವತ್ವ ನೋಡಿದ್ರ ಆ ಯಾವ ಒಂದಾನೊಂದು ಜ್ಞಾನ ಉಂಟಾಯಿತು ಅಂದ್ರೆ ಸರ್ವತ್ರ ಸಮದರ್ಶನ, ಎಲ್ಲೆಲ್ಲಿಯೂ ಆತ್ಮನನ್ನೇ ಕಾಣ್ತಾನವನು. ಆದ್ದರಿಂದ ಸರ್ವತ್ರ ಸಮದರ್ಶನ ಸರ್ವೇಷು ಬ್ರಹ್ಮಾದಿ ಸ್ಥಾವರಾಂತೇಷು ವಿಷಮೇಷು ಸರ್ವಭೂತೇಷು ಸಮಂ ಅಂತ. ವಿಷಮವಾಗಿರಲಿ ಸಮವಾಗಿರಲಿ ವ್ಯವಹಾರ ದೃಷ್ಟಿಯಿಂದ ಆ ಎಲ್ಲದರಲ್ಲಿಯೂ ಕೂಡ ತನ್ನ ಆತ್ಮನನ್ನೇ ಕಂಡುಕೊಳ್ಳುತ್ತಾನೆ. ಯಾಕೆ? ಕನಸಿನಲ್ಲಿ ಹೇಗೆ ನಾವು ಶತ್ರು ಮಿತ್ರ ಅಂತ ಯಾವ ಯಾವ ವ್ಯವಹಾರ ಮಾಡಿದ್ರೆ ಶತ್ರು ಅಂದ್ರೂ ನಾನೇ, ಮಿತ್ರ ಅಂದ್ರೂ ನಾನೇ. ಎಲ್ಲಿ? ಕನಸಿನಲ್ಲಿ. ಯಾಕೆ? ಕನಸೇನಂದಾಗಿರುವಾಗ ಅಲ್ಲಿ ಕಾಡು ಶತ್ರು ಮಿತ್ರನಿಂದ ಬೇರೆ ಯಾರಿದ್ದಾರೆ? ಹಾಗಂತ ಕನಸಾಯಿತು ಅಂತ ಹೇಗೆ ನಾವು ಅದನ್ನು ಉಳಿಸಿ ಹಾಕ್ತೀವೋ ಈ ಎಚ್ಚರವನ್ನು ಹಾಗೆ. ಅದಕ್ಕೆ ಜ್ಞಾನಿಗಳನ್ನು ಮಾತು ಹೇಳ್ತಾರೆ, ಅಪ್ಪ ಮಗು ನೀವು ಸುಖವಾಗಿರ್ಬೇಕು ಅಂದ್ರೆ ಒಂದು ಕೆಲಸ ಮಾಡು. ತವಹಿತನೇಕಂ ವಚನಂ ವಕ್ಷಿ, ನಿಮ್ಗೊಂದು ಒಳ್ಳೆ ಮಾತು ಕಿವಿ ಮಾತು ಹೇಳ್ತೀನಿ, ಕೇಳ್ತೀಯಾ ಅಂತೀವಿ. ಈ ಪ್ರಪಂಚದಲ್ಲಿ ಇದೆಯೋ ಇಲ್ವಾ? ಒಂದು ಕೆಲಸ, ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷ. ಸರಿಯಾ? ಸ್ವಪ್ನದಲ್ಲಿ ಏನೇನು ಕಾಣುತ್ತೀಯೋ ಅದ್ರಲ್ಲಿ ಯಾವುದಾದ್ರೂ ನಿಜ ಇದೆಯೋ? ಇಲ್ಲ. ಎಚ್ಚರುವ ಹಾಗೆ ಅಂತ ತಿಳ್ಕೊಂಡ್ಬಿಡು, ಮುಗಿದೋಯ್ತು. ಇನ್ನೇನಾಗಬೇಕು? ಹೇಳೋದು ಎಷ್ಟು ಸುಲಭ, ತಿಳ್ಕೊಳ್ಳೋದು ಅದೇ ಜ್ಞಾನ. ಹಾಗೆ ತಿಳ್ಕೊಂಡ ಅಂದ್ರೆ ಅವನೇನಾಗ್ತಾನೆ? ಈ ಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಇದೇ ಸಮದರ್ಶನ. ಸಮ ಅಂದ್ರೆ ಬ್ರಹ್ಮ, ಅಲ್ಲಿ ಬರೀತಾರ ಸಮಂ ನಿರ್ವಿಶೇಷಂ ಬ್ರಹ್ಮಾತ್ಮೇಕತ್ವ ವಿಷಯಂ ದರ್ಶಯತು. ಆಯ್ತು. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಈಗ ಹೇಳ್ತಾನೆ, ಏತಸ್ಯ ಆತ್ಮೈಕತ್ವ ದರ್ಶನಸ್ಯ ಫಲಂ ಮುಚ್ಯತೆ. ಇದುವರೆಗೆ ಹೀಗೆ ಆತ್ಮೈಕತ್ವವನ್ನು ಕುರಿತು ಪರಮಾತ್ಮ ನಿರೂಪಣೆ ಮಾಡಿ ಅರ್ಜುನನಿಗೆ ಅದನ್ನು ಬೋಧನೆ ಮಾಡಿದ್ದಾನೆ. ಈಗ ಅದರ ಫಲ ಹೇಳ್ತಾರೆ. ಏನ್ ಪ್ರಯೋಜನ ಅಂತ? ಇಂಥ ಆತ್ಮೈಕತ್ವ ಇದ್ರೆ ಅದರಿಂದ ಆಗತಕ್ಕ ಪ್ರಯೋಜನ ಏನು ಅಂದ್ರೆ, ಯೋ ಮಾಂ ಪಶ್ಯತಿ ಸರ್ವತ್ರ ಅಂತಾನೆ. ಯಹ ಮಾಂ ಪಶ್ಯತಿ ವಾಸುದೇವಂ ಸರ್ವಸ್ಯ ಆತ್ಮಾನಂ ಸರ್ವತ್ರ ಸರ್ವಭೂತೇಷು ಸರ್ವಂಚ ಬ್ರಹ್ಮಾಧಿಭೂತಜಾತಂ ಮಯಿ ಸರ್ವಾತ್ಮನಿ. ಆ ಶ್ಲೋಕಕ್ಕೆ ಸರಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಒಟ್ಟು ಅರ್ಥ ಏನು ಅಂದ್ರೆ, ಯಾವನು ಮಾಂ ಅಂತಾರೆ. ಹೇಳ್ತಾ ಇರೋನು ಯಾರು? ಕೃಷ್ಣ ಭಗವಂತ. ಅಯ್ಯ ಅರ್ಜುನ, ನನ್ನನ್ನ ಸರ್ವತ್ರ ಪಶ್ಯತಿ, ಎಲ್ಲಾ ವಸ್ತುಗಳಲ್ಲಿಯೂ ನೋಡ್ಬೇಕಂತ. ಸಕಲ ನಿಧ ಮಹಂಚ ವಾಸುದೇವ ಅಂತ ವಿಷ್ಣು ಪುರಾಣದ ಬರೀತಾನೆ.
ಏನೇನು ನೋಡಿದ್ರು ಇದು ಪರಮಾತ್ಮನಾದ ವಾಸುದೇವನ ಸ್ವರೂಪ ಅಂತ. ಮತ್ತೊಂದಾಗಲಿ ಇನ್ನೊಂದಾಗಲಿ ಯಾವ ವಸ್ತು ಎಲ್ಲದರಲ್ಲೂ ಹೇ ಅರ್ಜುನ ನಾನೇ ಇರ್ತಕ್ಕದ್ದು ಹೀಗಂತ ದೃಷ್ಟಿಯನ್ನು ಮಾಡಿಕೋ. ಯಾವನು ಹೀಗೆ ವಾಸುದೇವನಾದ ನನ್ನನ್ನ ಸರ್ವಭೂತಗಳಲ್ಲಿಯೂ ಪಶ್ಯತಿ ಕಾಣುತ್ತಾನೆಯೋ ಹಾಗೆಯೇ ಸರ್ವಂಚ ಮೈ ಪಶ್ಯತಿ ಅಂದ್ರ ಎಲ್ಲವನ್ನೂ ಮೈ ಅಂದ್ರೇನು ತನ್ನಲ್ಲಿಯೇ ನೋಡಿಕೊಳ್ಳುತ್ತಾನೆಯೋ ಅಂತ. ವಾಸುದೇವನಲ್ಲಿಯೇ ಎಲ್ಲವೂ ಅಡಕವಾಗಿದೆ. ವಾಸನಾದ್ ವಾಸುದೇವಸ್ಯ ವಾಸನ ಭುವನತ್ರಯ ಅಂತ ಶ್ಲೋಕ ಹೇಳೋ ಹಾಗೆ ವಾಸನ ಅಂದ್ರೇನು ಎಲ್ಲೆಲ್ಲಿಯೂ ನಿವಾಸ, ಸರ್ವಭೂತ ನಿವಾಸವಸಿ. ಭಗವಂತ ಇಲ್ಲೇ ಇರೋ ಜಾಗ ಯಾವುದು? ಆದ್ದರಿಂದ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ. ಆ ಭಗವಂತ ನನ್ನಲ್ಲಿಯೂ ಇದ್ದಾನೆ. ಆದ್ದರಿಂದ ನಾನು ಭಗವಂತ ಅಂದ್ರೆ ಎಲ್ಲವೂ ಭಗವಂತನ ಸ್ವರೂಪವೇ, ನಾನು ಅನ್ನೋದು ಬೇರೆ ಇಲ್ಲ, ಎಲ್ಲವೂ ವಾಸುದೇವನೇ ಅನ್ನೋ ಅರ್ಥ. ಹೀಗಂದಾಗ ತಸ್ಯಾಹಂ ನ ಪ್ರಣಶ್ಯಾಮಿ ಅಂತ ಈ ಜ್ಞಾನ ಬಂದ್ಬಿಟ್ರೆ ಹೇ ಅರ್ಜುನ ಅಂಥವನ ವಿಷಯದಲ್ಲಿ ನಾನು ನ ಪ್ರಣಶ್ಯಾಮಿ ಪ್ರಣಶ್ಯಾಮಿ ಅಂದ್ರೆ ಮರೆಯಾಗುವುದಿಲ್ಲ ಅಂತ. ಅಂದ್ರೆ ಏನಾಯ್ತು? ವಾಸುದೇವನಾದ ನನ್ನನ್ನೇ ಎಲ್ಲೆಲ್ಲೂ ಕಾಣತಕ್ಕ ಜ್ಞಾನಿ ದೃಷ್ಟಿಯಿಂದ ನಾನು ಯಾವಾಗಲೂ ಅವನಿಗೆ ಸನ್ನಿಹಿತನಾಗೇ ಇರ್ತೇನೆ. ಅಂದ್ರೆ ನಾನು ಅವನ ಸ್ವರೂಪ ಆಗಿರ್ತೇನೆ. ಇಲ್ಲಿ ಅದ್ವೈತ ನೋಡಿ ಹೇಗಿದೆ ಅಂದ್ರೆ ನೋಡುವವನು ನೋಡಲ್ಪಡ್ತಕ್ಕದ್ದು ನೋಟ ಅಂತೆಲ್ಲ ತ್ರಿಪುಟಿ ಇರೋದು ನಿಜ. ಆದ್ರೆ ಇದನ್ನು ಸ್ವಪ್ನಕ್ಕೆ ಹೋಲಿಸ್ಬಿಡಿ. ಕನಸಿನಲ್ಲಿ ನಾನು ನೋಡುವವನು, ಇನ್ನೊಬ್ಬ ನೋಡಲ್ಪಡ್ತಕ್ಕವನು, ನಾನು ನೋಡು ನೋಟ. ಎದ್ಮೇಲೆ ಅಷ್ಟು ಏನಾಗಿದೆ? ಎಲ್ಲ ನಾನೇ ಆಗಿದ್ದೀನಲ್ಲ. ನೋಡಿದವನು ಯಾರು? ನಾನು. ಏನನ್ನು ನೋಡಿದೆ ಇಂಥ ಅದ್ಯಾವುದು? ನಿನಗಿಂತ ಬೇರೆ ಅಲ್ಲ, ನಾನೇ. ನೋಟ ಅಂದ್ರೆ ಯಾವುದು? ಹೀಗೆ ಎಲ್ಲವೂ ಆಗಿರತಕ್ಕ ವಾಸುದೇವನನ್ನ ಅವಿದ್ಯಾ ದೃಷ್ಟಿಯಿಂದ ಹೀಗೆ ನೋಡುವುದು ನೋಡಲ್ಪಡುವುದು ಅಂತ ವಿಭಾಗ ಮಾಡಿದ ಮೇಲೆ ಅದು ಸಂಸಾರ. ಅಷ್ಟು ನಾನೇ ಅಂತ ಜ್ಞಾನ ಮಾಡಿಕೊಂಡ್ರೆ ತಸ್ಯಾಹಂ ನ ಪ್ರಣಶ್ಯಾಮಿ. ಆ ತತ್ವಜ್ಞಾನದಿಂದ ಆಗುವ ಫಲ ಏನು ಅಂದ್ರೆ ನಾನೇ ಅವನಿಗೆ ಎಲ್ಲೆಲ್ಲಿಯೂ ಕಾಣ್ತೇನೆ ಅಂತ. ಅವನು ಯಾರು ಏನನ್ನ ಕಂಡರೂ ಎಲ್ಲವನ್ನು ವಾಸುದೇವ ಅಂತಲೇ ತಿಳ್ಕೊತಾನೆ. ವಿಷ್ಣು ಪುರಾಣದಲ್ಲಿ ಬರೀತಾರೆ, ಪ್ರಹ್ಲಾದನನ್ನು ಕೇಳ್ತಾನೆ ಹಿರಣ್ಯಕಶಿಪು, ಏನಪ್ಪ ನೀನು ರಾಜಕುಮಾರ, ಮುಂದೆ ರಾಜ್ಯಭಾರ ಮಾಡಬೇಕು, ಈ ಗುರುಗಳ ಹತ್ರ ಪಾಠ ಓದ್ತಾ ಇದೆಯಲ್ಲ, ಏನೇನು ಕಲ್ತಿದೆ ಹೇಳು, ಶತ್ರುಗಳಲ್ಲಿ ಹೇಗಿರ್ಬೇಕು, ಮಿತ್ರರಲ್ಲಿ ಹೇಗಿರ್ಬೇಕು, ರಾಜನೀತಿ ಹೇಗೆ ಅಂತ ಕೇಳ್ತಾನೆ. ಆದ್ರೆ ಪ್ರಹ್ಲಾದ ಉತ್ತರ ಹೇಳ್ತಾನೆ, ತಂದೆಯೇ ನೀ ಕೇಳಿ ಪ್ರಶ್ನೆಯನ್ನು ಸರಿ, ನನಗೆ ಶತ್ರುಗಳು ಯಾರು ಮಿತ್ರ ಯಾರು ಅಂತ ಕಾಣ್ತಾನೆ ಇಲ್ವಲ್ಲ. ಶತ್ರು ಮಿತ್ರ ಅನ್ನೋ ಭೇದವೇ ಕಾಣಲ್ಲ, ಎಲ್ಲ ನಾರಾಯಣನಾಗಿ ಕಾಣುತ್ತೆ ಅಂದ್ಬಿಟ್ಟ. ಪಾಪ ಹಿರಣ್ಯಕಶಿಪು ಹೇಗೆ ಅರ್ಥ ಆಗ್ಬೇಕದು? ಪ್ರಹ್ಲಾದ ಏನಂತಾನೆ? ಎಲ್ಲರಲ್ಲೂ ಇರೋದು ಅದೇ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚಮಯ ಪಶ್ಯತಿ ಅನ್ನೋ ಜ್ಞಾನದಲ್ಲಿರೋನು. ಆದ್ರಿಂದ ಜ್ಞಾನದ ಮಟ್ಟ ಎಷ್ಟು ದೊಡ್ಡದು ಅಂದ್ರೆ ಅಲ್ಲಿ ನೆಲೆ ನಿಂತಾಗ ಭೇದ ಬುದ್ಧಿ ಆಗಲಿ ದ್ವೈತ ಬುದ್ಧಿ ಆಗಲಿ ಉಳಿದಿರೋದಿಲ್ಲ. ಹೇಗೆ ಕನಸಿನಿಂದ ಎಚ್ಚರವಾಯಿತು ಅಂದ್ಕೊಡ್ಲೆ ಕನಸಿಂದ ಏನಾದ್ರೂ ಎಚ್ಚರದಲ್ಲಿರುತ್ತದೆಯೋ ಹಾಗೆ ಯಾವುದು ಉಳಿದಿರೋದಿಲ್ಲ. ಅಂಥವನ ವಿಷಯದಲ್ಲಿ ನಾನು ಎಂದಿಗೂ ಕಣ್ಮರೆಯಾಗಲ್ಲ. ಅವನು ನನ್ನನ್ನು ಬಿಟ್ಟಿರಲ್ಲ. ಅವನು ನಾನು ಅನ್ನೋದೇ ಮುಳುಗಿ ಹೋದ ಮೇಲೆ ಬಿಡೋದು ಯಾವುದು, ಹಿಡ್ಕೊಳ್ಳೋದು ಯಾವುದು? ಸಚನೇನ ಪ್ರಣಶ್ಯತಿ ಅಂದ್ರು. ಆಯ್ತು. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮಯಿ ವರ್ತತೆ ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅಲ್ಲಿ ಪರಮಾತ್ಮನ ಉಪದೇಶ ಹೋಗ್ತಾರೆ. ಈಗ ಹೇಳ್ತಾನೆ ಸರ್ವಭೂತ ಸ್ಥಿತಂ ಯೋ ಮಾಂ ಅಂತಾನೆ. ಅಪ್ಪ ಎಲ್ಲಾ ಪ್ರಾಣಿಗಳಲ್ಲೂ ಇರತಕ್ಕಂಥ ನನ್ನನ್ನ ಯಾವನು ಅರಿತು ಏಕತ್ವಂ ಆಸ್ಥಿತ ಭೇದ ಬುದ್ಧಿಯನ್ನ ಮಾಡದೆ ಎಲ್ಲರಲ್ಲಿಯೂ ಇರಬೇಕ ಆತ್ಮನೋ ನನ್ನ ಆತ್ಮನೇ ಅಂತ ಯಾವಾಗ ಜ್ಞಾನ ಬರುತ್ತದೆಯೋ ಅವನು ಸರ್ವಥಾ ವರ್ತಮಾನೋಪಿ ಎಂದ್ರು. ಅಂದ್ರೆ ಯಾವುದೇ ರೀತಿಯಲ್ಲಿ ಅವನಿದ್ರು ಅಂದ್ರೇನು? ವ್ಯವಹಾರ ದೃಷ್ಟಿಯಿಂದ ಅವನು ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ ಬಡವನಾಗಿರ್ಲಿ ದೊಡ್ಡವನಾಗಿರ್ಲಿ ವಿದ್ಯಾವಂತನಾಗಿರ್ಲಿ ಅವಿದ್ಯಾವಂತನಾಗಿರ್ಲಿ ಇದ್ಯಾವುದೊಂದು ಭೇದವು ಪರಬ್ರಹ್ಮ ಸ್ವರೂಪದಲ್ಲಿ ಇಲ್ಲವಾದ್ದರಿಂದ ಆ ನಿತ್ಯ ಶುದ್ಧ ಉದ್ಧವತ್ತವಾದ ತತ್ವವೇ ತಾನು ಅಂತಲೂ ತಾನೇ ಎಲ್ಲಾ ರೂಪದಲ್ಲೂ ಇದ್ದೇನೆ ಅಂತಲೂ ಯಾವನು ಜ್ಞಾನ ಮಾಡ್ಕೊಂಡಿದ್ದಾನೆಯೋ ಹೇಳೋದುದ್ದಕ್ಕೆ ಹೇಳ್ಬಿಡ್ಬಹುದು. ಜ್ಞಾನ ಆಗ್ಬೇಕಲ್ಲ. ನೋಡ್ಕೊಂಡು ಎಷ್ಟು ಶ್ಲೋಕಗಳನ್ನ ಶಬ್ದಗಳನ್ನ ಉಚ್ಚಾರಣೆ ಮಾಡಿಬಿಟ್ರೆ ಜ್ಞಾನ ಆಗಲ್ಲ. ಅನುಭವಕ್ಕೆ ಬರಬೇಕದು. ಯಾರು ಹಾಗೆ ಅನುಭವ ಮಾಡ್ಕೊಂಡಿದ್ದಾನೆಯೋ ಅವನೇನ್ ಗೊತ್ತೇ?
ನಿತ್ಯ ಮುಕ್ತ ಏವ ಸಹ, ಅವನು ಎಂದೆಂದೂ ನಿತ್ಯ ಮುಕ್ತನೇ ಸರಿ. ನ ಮೋಕ್ಷಂ ಪ್ರತಿ ಕೇನಚಿತ್ ಪ್ರತಿಬದ್ಧತೆ, ಅವನು ಮೋಕ್ಷಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನು ಎದುರಿಸಬೇಕಾಗಿಲ್ಲ. ಯಾಕೆ? ಯಾರೋ ಅವನ್ನ ಅಡ್ಡಿ ಮಾಡೋರೇ ಇಲ್ಲ. ಜ್ಞಾನದಿಂದ ತತ್ವವನ್ನು ಅಳವಡಿಸ್ಕೊಳ್ಳೋದಕ್ಕೆ ಯಾರೇನು ಯಾವ ಸರ್ಕಾರದವರು ಸ್ವಾಮಿ ನೀವು ನಾಳೆಯಿಂದ ವೇದಾಂತ ಜ್ಞಾನ ಮಾಡ್ಕೊಳಕ್ಕೂಡ್ದು, ಅವನು ಯಾವನು ಹೇಳಕ್ಕೆ, ಅವನಿಗೇನು ಗೊತ್ತು? ಯಾರು ಕಟ್ಟುಪಾಡು ಮಾಡಕ್ಕ ನೀ ಬುದ್ಧಿವಂತರಾಗಕ್ಕೂಡ್ದು ಅಂತ ಏನಾದ್ರು ಹೇಳ್ತಾರ? ನೀವು ಸಾಧ್ಯವೇ? ಆಗೋದೇ ಇಲ್ಲ. ಯಾಕಾಗಲ್ಲ? ಅದು ನಮ್ಮ ಒಂದು ಆನಂದ ಅನುಭವ. ಹಾಗೆ ತನ್ನ ಅನುಭವದಲ್ಲಿ ಈ ಸರ್ವಾತ್ಮ ಭಾವ ಉಂಟಾಗಿ ಜಗತ್ತೆಲ್ಲವನ್ನು ವಾಸುದೇವ ರೂಪದಿಂದ ನೋಡ್ತಕ್ಕಂಥ ಅವನಿಗೆ ಯಾವ ರೀತಿಯಾದಂತಹ ಭಯವೂ ಇಲ್ಲ. ನಾನು ಅವನನ್ನು ಬಿಟ್ಟಿರಲ್ಲ. ಪ್ರಣಶ್ಯಾಮಿ ಅಂದ್ರೇನು? ಮರೆಯಾಗುವುದು ಅಂತ. ನಾನು ಅವನಿಗೆ ಮರೆಯಾಗಲ್ಲ, ಅವನು ನನಗೆ ಮರೆಯಾಗಲ್ಲ. ಅದು ಆದ್ರಿಂದ ಏನು? ಆ ನಶ ಅನ್ನೋ ಧಾತುವಿಗೆ ಸಂಸ್ಕೃತ ನಶ ಅದರ್ಶನ ಅಂತಲೇ ಲೆಕ್ಕ. ಕಾಣುವುದು ಕಾಣದೇ ಇರುವುದು ಅಂತ. ನ ಪ್ರಣಶ್ಯಾಮಿ ಅಂದ್ರೆ ನಾನು ಅವನಿಗೆ ಕಾಣದೇ ಇರಲ್ಲ, ಅವನು ನನಗೆ ಕಾಣದೇ ಇರಲ್ಲ ಅಂದ್ರೆ ಅರ್ಥ ಏನು? ಎಲ್ಲವೂ ಅವನೇ ಆದಾಗ ಕಾಣುವುದು ಕಾಣಲ್ಪಡತಕ್ಕದ್ದು ಅಷ್ಟು ಪರಬ್ರಹ್ಮನೇ ವಾಸುದೇವನೇ ಅನ್ನೋ ಸ್ಥಿತಿಲಿ ಇರ್ತಾನೆ. ಇದು ಕೊನೆಯಲ್ಲಿ ಹೇಳ್ತಾರೆ. ಆತ್ಮೋಪಮ್ಯೇನ ಸರ್ವತ್ರ ಅಂತ ಶ್ಲೋಕ ಓದಿದ್ದೀವಿ. ಹೇ ಅರ್ಜುನ, ಈ ಕೊನೆಯ ಮಾತುಗಳಪ್ಪ. ಆತ್ಮೋಪಮ್ಯೇನ ಅಂತ ತನ್ನಂತೆಯೇ ಮತ್ತೊಬ್ಬರು ಎಂಬುದನ್ನ, ಮತ್ತೊಬ್ಬರು ಅನ್ನೋದು ಒಡಿಸಿಬಿಡು, ತಾನೇ ಎಲ್ಲವೂ ಅನ್ನೋ ರೀತಿಯಲ್ಲಿ ಸಮಂ ಪಶ್ಯತೆ, ಎಲ್ಲರನ್ನೂ ತನ್ನಂತೆಯೇ ಕಾಣುತ್ತಾನೆಯೋ. ಸರ್ವತ್ರ ಸರ್ವಭೂತೇಷು ಸಮಂ ತುಲ್ಯಂ ಪಶ್ಯತೆ, ಸರ್ವಭೂತಗಳಲ್ಲಿಯೂ ಎಲ್ಲ ಜಾಗದಲ್ಲಿಯೂ ತನ್ನನ್ನೇ ಕಂಡುಕೊಳ್ಳಬೇಕು. ಎಲ್ಲವೂ ಬ್ರಹ್ಮೇ, ಎಲ್ಲವೂ ಆತ್ಮರೇ. ರುದ್ರಾಧ್ಯಾಯದಲ್ಲಿ ಬರುತ್ತಲ್ಲಪ್ಪ, ಯಶಕೃಭ್ಯೋ ಧನ್ವಕೃಭ್ಯಶ್ಚ ನಮೋ ಮೃಗೇಭ್ಯಶ್ಚ ಶನಿಭ್ಯಶ್ಚ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾವ್ಯಾವುದು ಲೋಕದಲ್ಲಿ ಏನೇನು ಕಾಣುತ್ತೋ ಎಲ್ಲ ರುದ್ರನ ಒಂದೊಂದು ಅವತಾರವೇ ಅಂತ. ಅದರಲ್ಲಿ ಸಾತ್ವಿಕ, ರಾಜಸ, ತಾಮಸ ಎಲ್ಲ ಇರಬಹುದು. ಅದೆಲ್ಲ ಮನುಷ್ಯನ ಒಂದಾನೊಂದು ಭೇದ ದೃಷ್ಟಿಯಿಂದ, ಅವಿದ್ಯಾ ದೃಷ್ಟಿಯಿಂದ ಆಗಿರೋದು. ಒಳಗೆ ನೋಡಿದ್ರೆ ಪ್ರತಿಯೊಂದು ಪ್ರಾಣಿಯ ಸ್ವರೂಪವೂ ಕೂಡ ಏನಾಗಿದೆ? ಪರಮಾತ್ಮ ಆಗಿರೋದ್ರಿಂದ ಕೈ ಮುಗಿರಿ ಅಂತಾರೆ, ನಮಃ ನಮಃ ಅಂತಾರೆ. ಎಲ್ಲಿಗೆ? ಶ್ವಭ್ಯಶ್ವಪತಿಭ್ಯಶ್ಚ ವೋ ನಮಃ. ರುದ್ರ ಹೇಳ್ತೀವಲ್ಲ, ಅದ್ರಲ್ಲಿ ಬರೋ ಮಂತ್ರ ಇದೆ. ನಮಃ ಅನ್ನೋದು ಶ್ವಭ್ಯೋ ನಮಃ, ನಾಯಿಗಳಿಗೆ ನಮಸ್ಕಾರ ಅಂದ್ರು. ಯಾಕೆ ಅಂತ? ಅದರಲ್ಲಿರೋದು ಪರಮಾತ್ಮ. ಶ್ವಪತಿಭ್ಯ, ನಾಯಿ ಕಾಯವನಿಗೂ ನಮಸ್ಕಾರ. ಹಾಗಂತ ನಾಯಿ ಕಾಯಿಗಳಿಗೆ ನಮಸ್ಕಾರ ಅಂತ ಬಾಯಲ್ಲಿ ಹೇಳಬಾರ್ದು. ಅದೆಲ್ಲ ನಾಯಿ ಮತ್ತೊಂದು ಉಪಾಧಿಗಳನ್ನ ಕಳಚಿ ಹಾಕಿ ಪರಮಾತ್ಮನೇ ಎಲ್ಲಾ ರೂಪದಲ್ಲಿಯೂ ಕಾಣ್ತಾ ಇದ್ದಾನೆ ಅಂತ ಅನುಸಂಧಾನ ಎಲ್ಲಿ ಹೋಗ್ಬೇಕು? ಭಗವಂತನಲ್ಲಿ ಹೋಗ್ಬೇಕು. ಆ ಭಗವಂತ ಎಷ್ಟು ರೂಪ ಹಾಕಿದೆಯಾ, ಎಷ್ಟು ಆಕಾರ ಹಾಕಿದೆಯಾ? ಯಾಕೆಂದ್ರೆ ಎಲ್ಲ ನಾಮರೂಪಗಳು, ಯಾವುದು ಪರಮಾರ್ಥ ಸತ್ಯವಲ್ಲ ಅಲ್ಲವೇ? ನಾಮರೂಪಗಳು ಅಂತಕ್ಕದ್ದು ಏನು? ಕಲ್ಪಿತ. ಅದನ್ನೇ ಅವಿದ್ಯಾ ಕಲ್ಪಿತ ಅಂತ ವೇದಾಂತ ಬರೆಯುತ್ತೆ. ಆದ್ದರಿಂದ ನಾಮರೂಪಗಳಿಂದ ಕಳಿಸಿ ಹಾಕಿಬಿಟ್ರೆ ಏನು ಉಳಿಯುತ್ತೆ? ಬ್ರಹ್ಮವೇ ಉಳಿಯುತ್ತೆ. ಎಲ್ಲೆಲ್ಲೋ ಪರಬ್ರಹ್ಮವೇ ಉಳಿಯುತ್ತೆ. ಬ್ರಹ್ಮವನ್ನು ಯಾರು ನಾಶ ಮಾಡೋಕ್ಕಾಗೋದಿಲ್ಲ. ಗುರುಗಳನ್ನ ಕಥೆ ಹೇಳೋರು, ಒಬ್ಬನಿಗೆ ಕೋಪ ಬಂದ್ಬಿಡ್ತಂತೆ. ಏನಂದ್ರೆ ಅವನು ಸಿಟ್ಟು. ಯಾವ ವಿಷಯದಲ್ಲಿ? ಸಿಹಿ ಬೇಡ ಅಂತ. ಅವನು ಯಾರೋ ಡಾಕ್ಟರ್ ಬೇಡ ಅಂತ ಹೇಳಿದ್ರು, ಏನೋ ಬಂದು ಎಲ್ಲಿದೆ ಸಿಹಿ ಅಂತ ಹುಡುಕಿದ್ನಂತೆ. ಕಬ್ಬಿನಲ್ಲಿದೆ. ಹಾಗಾಗಿ ಕಬ್ಬಿನಿಂದ ಸಿಹಿಯನ್ನು ನಾಶ ಮಾಡ್ತೇನೆ ಹಿಂದೆ ಹಾಕ್ಬಿಟ್ಟ. ಹೊರತಾಗಿ ಸಿಹಿ ಅಂತ ಸ್ವಲ್ಪ ಅನುಮಾನ ಆಯಿತು. ಹಿಂಡಿನ ರಸ ಬಂತಲ್ಲ, ಅಕಸ್ಮಾತ್ ರಸದಲ್ಲಿ ಏನಾದ್ರು ಸಿಹಿ ಅಡಗಿದ್ರೆ ಏನ್ ಮಾಡೋದು ಅಂತ ಕುಡಿದು ನೋಡಿದ. ಹೇಗಿದೆ? ಎಲ್ಲ ನೋಡಿದ್ರ ಕಬ್ಬನ್ನು ಸಿಡ್ಡಿಸಿ ಹಾಕಿದ್ರು ಕೂಡ ಸಿಹಿ ಹೋಗಿಲ್ಲ ಅಂತ. ಈಗ ಚೆನ್ನಾಗಿ ಕಾಯಿಸ್ಬಿಟ್ಟು ಮಾಡ್ಬಿಡ್ತೀನಿ ಅಂತ ಚೆನ್ನಾಗಿ ಕಾಯಿಸ್ಬಿಟ್ಟು ಅದೆಲ್ಲ ಬೆಲ್ಲ ಹೋಗ್ಬಿಡ್ತದೆ. ಹಾಗಾದ್ರೆ ಈ ಸಿಹಿ ಹೋಗಿದೆ ಅನ್ಕೊಂಡು ಮತ್ತ ಅಕಸ್ಮಾತ್ ಎಲ್ಲಾರು ಇದರೊಳಗಿದ್ದೆ ಮತ್ ಬಾಯಿ ಹಾಕೊಂಡ. ಅದ್ ಹೇಗಿದೆ? ಸಿಹಿ ನಾಶ ಮಾಡೋದಿಲ್ಲ ಬಂತು ಅಂತಾಳೆ. ಹಾಗೆ ಆ ಬ್ರಹ್ಮವನ್ನು ನಾಶ ಮಾಡೋಕ್ಕಾಗ್ತದೆ? ಯಾವ ಬ್ರಹ್ಮ ಕಬ್ಬಾಗಿರ್ಲಿ, ಇಲ್ಲ ರಸವಾಗಿರ್ಲಿ, ಇಲ್ಲ ಬೆಲ್ಲವಾಗಿರ್ಲಿ, ಅನುಸ್ಯೂತವಾಗಿ ಅದರಲ್ಲಿ ಇರತಕ್ಕ ಸ್ವರೂಪ, ಆತ್ಮಸ್ವರೂಪ ಯಾವುದು? ಸ್ವೀಟ ಅಲ್ವೇ? ಸ್ವೀಟ್ ಮೀಲ್ ಅಂಗಡಿಗಳಿರುತ್ತಲ್ಲ, ಅಲ್ಲಿ ಹುಡುಗನ್ ಕರ್ಕೊಂಡೋಗಿ ಹುಡುಗರಿಗೆ ನಾಮರೂಪಗಳು, ಅಮ್ಮ ಆ ಕೋಳಿ ಕೊಡಿಸು, ಈ ಕುರಿ ಕೊಡಿಸು ಅಂತ ಅದು ಏನೇನೋ ಮಾಡಿಟ್ಟಿರ್ತಾನೆ ಅವನು. ಆ ಅಂಗಡಿಯವನಿಗೆ ಏನೋ ತೂಕ ಹಾಕ್ತಾರೆ, ಕೊಡ್ತಾನೆ. ಅವನಿಗೆ ಬರೀ ಸಿಹಿ ತಾನೆ ಅದು. ಕೋಳಿ ಅಂದ್ರೂ ಸಿಹಿ, ಕುರಿ ಅಂದ್ರೂ ಸಿಹಿ, ಎಲ್ಲ ಏನು ಸ್ವೀಟ್ ಸ್ಟಾಲ್ನಲ್ಲಿ ಸ್ವೀಟ್ ಬಿಟ್ಟು ಏನೇನೂ ಇಲ್ಲ. ಈ ಪ್ರಪಂಚ ಅನ್ನೋ ಸ್ವೀಟ್ ಸ್ಟಾಲ್ನಲ್ಲಿ ಪರಮಾತ್ಮ ಬಿಟ್ಟು ಏನೂ ಇಲ್ಲ ಅಂತ. ಎಲ್ಲವೂ ಪರಬ್ರಹ್ಮವೇ.
ಯೋವಾನ್ ಪಶ್ಯತಿ ಸರ್ವತ್ರ ಸರ್ವಂಚಮೇ ಪಶ್ಯತಿ ಅಂದ್ರೆ ಜ್ಞಾನ. ಅದೇ ಬ್ರಹ್ಮಾತ್ಮೈಕತ್ವ ಜ್ಞಾನ, ಅಖಂಡವಾದ ತತ್ವ ಇದೆ. ಹೀಗೆ ಅವನು ತಿಳ್ಕೋತಾನೋ ಅವನು ಸಯೋಗಿ ಪರಮೋ ಮತಃ. ಹೇ ಅರ್ಜುನ, ಹೀಗೆ ತನ್ನಂತೆಯೇ ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ, ಎಲ್ಲೆಲ್ಲಿಯೂ ಆ ಸಮ ಅಂದ್ರೆ ಬ್ರಹ್ಮ, ನಿರ್ದೋಷಂ ಹಿ ಸಮಂ ಬ್ರಹ್ಮ, ಬ್ರಹ್ಮವನ್ನೇ ಕಾಣುತ್ತಾನೆಯೋ. ಸುಖಂ ವಾ ಯದಿ ವಾ ದುಃಖಂ, ಸುಖ ದುಃಖ ಅನ್ನೋದಿಲ್ಲ, ಅದಕ್ಕೆ ಬರೀತಾರೆ. ಯಥಾ ಮಮ ಸುಖಂ ಇಷ್ಟಂ ತಥಾ ಸರ್ವ ಪ್ರಾಣಿನಾಂ ಸುಖಂ ಅನುಕೂಲಂ. ಸುಖಂ ವಾ ಯದಿ ವಾ ಅಂದ್ರಲ್ಲ, ಸುಖ ಅನ್ನೋ ವಿಷಯದಲ್ಲಿ ಏನು ಅರ್ಥ ಮಾಡಬೇಕು, ನನಗೆ ಹೇಗೆ ಸುಖ ಅನ್ನೋದು ಇಷ್ಟವೋ ಇನ್ನೊಬ್ಬನಿಗೂ ಹಾಗೆ ಅಂತ ತಿಳ್ಕೊಂಡ್ರೆ, ಹಾಗೆ ನನಗೆ ದುಃಖ ಬಂದು ಎಷ್ಟು ಕಷ್ಟವೋ ಇನ್ನೊಬ್ಬರಿಗೂ ಹಾಗೆ, ಅದನ್ನು ಇನ್ನೊಬ್ಬರಿಗೆ ದುಃಖ ಉಂಟು ಮಾಡಬಾರದು, ಸುಖವನ್ನು ಉಂಟು ಮಾಡಬೇಕು. ಇದೇ ಬ್ರಹ್ಮಜ್ಞಾನ. ಜನಪ್ಪ ಹೀಗೆ ತಿಳ್ಕೊತಾರಲ್ಲ ಯಾವನು, ಹೇ ಅರ್ಜುನ, ಸಯೋಗಿ ಪರಮೋ ಮತಃ, ಅವನೇ ನಿಜವಾದ ಯೋಗಿ ಅಂದ್ರೆ ಅವನು. ಇಷ್ಟು ಹೇಳಿದ ಭಗವಂತ. ಇನ್ನು ಒಂದು ಅರ್ಜುನನ ಪ್ರಶ್ನೆ ಬರುತ್ತೆ, ಮತ್ತೆ ಹೋಗೋಣ. ಅರ್ಜುನ ಪ್ರಶ್ನೆ ಏನಂದ್ರೆ, ಭಗವಂತ ನೀ ಹೇಳಿದ ಯೋಗ ಏನೋ ಚೆನ್ನಾಗಿದೆ, ಇದು ನಿಜವಾಗೂ ನನಗೆ ಗಿಟ್ಟುತ್ತೆ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಚಂಚಲಂ ಹಿ ಮನಃ ಕೃಷ್ಣ. ಸಾಯಂಕಾಲ ಮತ್ತೆ ವಿಚಾರ ಮಾಡೋಣ ಈ ಬಲ್ಲಿಗೆ. ಈಗ ಯಾವ ಪ್ರವಚನ ಕಾರ್ಯ ಮುಕ್ತಾಯವಾಗ್ತಾ ಇದೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.